Hallelujah. Hallelujah. ಕರೆಗೊಂಡ ಕರ್ತನಿಗೆ ಒರಿಕೆ ಕೂಡ ಸ್ತೋತ್ರ. ಕರಗಳನ್ನೆತ್ತಿ ಮತ್ತೊಮ್ಮೆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. Hallelujah. Amen. ഇന്ന് രാത്രി കർത്താവ് വലിയ കാര്യങ്ങൾ ചെയ്യാം. ಈ ರಾತ್ರಿ ನಮ್ಮ ಮಧ್ಯದಲ್ಲಿ ಕರ್ತನ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. Hallelujah. Hallelujah. കർത്താവിനെ സ്തോത്രം ചെയ്യുന്നു. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಹೊರ ಮನುಷ್ಯന്റെ ಬಿಡುಗಡೆಯೋ ಸಂತೋಷമല്ല. ಹೊರಗಿನ ಮನುಷ್ಯನ ಬಿಡುಗಡೆಯೋ ಹೊರಗಿನ ಮನುಷ್ಯನ ಸಂತೋಷನೋ ಅಲ್ಲ. യഥാർത്ഥമായിട്ട് അകത്തുള്ളവൻ ಅಲ್ಲಲ್ಲ ಬಿಡುವಿಕೆಪಟ್ಟപ്പോഴുള്ള ಸಂತೋಷ. ಒಳಗಿರುವ ಆತನು ನಿಜವಾಗಿ ಬಿಡುಗಡೆ ಆಗುವಾಗ ಬರುವಂತ ಒಂದು ಸಂತೋಷ ಇದೆ. Hallelujah. Hallelujah. ಅದು ಮನಸ್ಸನ್ನೇ ಕವರ್ ചെയ്യും. ಅದು ಮನಸ್ಸನ್ನ ಆವರಿಸ್ತದೆ. ಶರೀರത്തെ ಕವರ್ ചെയ്യും. ಆ ಬಿಡುಗಡೆ ಶರೀರವನ್ನು ಆವರಿಸ್ತದೆ. ഒന്നുമില്ലെങ്കിൽ എല്ലാം ഉള്ളതുപോലെ സന്തോഷിക്കാം. ಏನು ಇಲ್ಲದೆ ಇದ್ರೂ ಎಲ್ಲೋ ಉಳ್ಳವನಾಗಿ ಸಂತೋಷ ಪಡುವಂತೆ ಅದು ಮಾಡುತ್ತದೆ. കർത്താവിനെ സ്തോത്രം ചെയ്യുന്നു. ಕರ್ತನಿಗೆ ಸ್ತೋತ್ರವಾಗಲಿ. Hallelujah. Hallelujah. കഴിഞ്ഞ ആഴ്ചയിൽ 3 ദിവസം ಕಳೆದ ವಾರ 3 ದಿನ Hallelujah. നല്ല ആഹാരം കഴിച്ചുകൊണ്ടിരിക്കുകയായിരുന്നു. ಒಳ್ಳೊಳ್ಳೆ ಆಹಾರವನ್ನ ಸೇವಿಸುತ್ತಾ ನಾವು ಈ ರೀತಿಯಲ್ಲಿ ಆನಂದಿಸ್ತಾ ಇದ್ವಿ. ഈ ആഹാരത്തിന്റെ ഒരു പ്രത്യേകത ഉണ്ട്. ಈ ಆಹಾರಕ್ಕೊಂದು ವಿಶೇಷತೆ ಇದೆ. ഒരിക്കലും കുറയുന്ന ಇದು പരിപാടി. ಎಂದಿಗೂ ಕಡಿಮೆ ಆಗುವಂತ ಕಾರ್ಯನೇ ಇಲ್ಲ. Hallelujah. 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 ഫലത്തിൽ വെച്ച ആഹാരം ചിലപ്പോൾ അത് തീരും. ಕೆಲವೊಮ್ಮೆ ಭರಣಿಯಲ್ಲಿ ಇಟ್ಟಿರುವಂತ ಆಹಾರ ಖಾಲಿ ಆಗಬಹುದು. Hallelujah. ಆಮೇಲೆ എന്നാൽ ഇത് തീരത്തില്ല. ಆದ್ರೆ ಈ ಆಹಾರ ಖಾಲಿ ಆಗುವುದಿಲ್ಲ. ഇത് ഞാൻ മാത്രമേ ಇದು ಬರುತ್ತಲೇ ಇರ್ತದೆ. ഇത് സ്വർഗ്ഗത്തിലെ ഗോഡൗണിൽ നടക്കുന്ന. ಯಾಕಂದ್ರೆ ಇದು ಪರಲೋಕದ ಗೋಡಾನಿಂದ ಇಳಿದು ಬರುವಂತ ಆಹಾರವಾಗಿರೋದ್ರಿಂದ ಇದು ಖಾಲಿಯಾಗುವ ಸಾಧ್ಯತೆಯೇ ಇಲ್ಲ. Hallelujah. അതിനവൻ ആകാശത്തിലെ കിളിവാതിലുകൾ തുറക്കും. ಕರ್ತನು ಆಕಾಶದ ದ್ವಾರಗಳನ್ನು ನಮಗಾಗಿ ತೆರೆಯುವವನಾಗಿದ್ದಾನೆ. Hallelujah. ಆಮೆನ್. കർത്താവിനെ സ്തോത്രം ചെയ്യുന്നു. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ഈ വൈകിട്ടത്തെ ചിന്തയ്ക്കായിട്ട് ಈ ರಾತ್ರಿಯ ಚಿಂತನೆಗಾಗಿ യെശയ്യാ പ്രവാചകന്റെ പുസ്തകം ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ന്റെ 3-4 കൂടി വായിക്കും. 35ನೇ ಅಧ್ಯಾಯ 3-4ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ. വായിക്കുന്നത് എന്താണ്? അകത്തിരിക്കണം. ഹല്ലേലൂയ. ಓದುವಂತ ನಿಮ್ಮ ಒಳಗಡೆನೆ ಇರಬೇಕು. വളരെ ശ്രദ്ധിച്ച് കേൾക്കുകയും വേണം. ಬಹಳ ಗಮನವಿಟ್ಟು ನೀವು ಕೇಳಿಕೊಳ್ಳಬೇಕು. ಮೂರನೇದು അത് അനുഭവിക്കണം. ಅದನ್ನ ನೀವು ಅನುಭವಿಸಬೇಕು. ചുമ്മാ പറഞ്ഞു വിടരുത്. ಸುಮ್ಮನೆ ಹೇಳಿ ಈ ರೀತಿ ಓದಿ ಬಿಡಬಾರದು. വായിച്ച ಓದಲಿ. ಜೋಲುಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ ನಿಮ್ಮ ದೇವರು ಮುಯ್ಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. മതി. ഹല്ലേലൂയ. ಸಾಕು. കർത്താവിന്റെ സ്തോത്രം. ಕರ್ತನಿಗೆ ಸ್ತೋತ್ರವಾಗಲಿ. യെശയ്യാ പ്രവാചകന്റെ പുസ്തകത്തിൽ നമ്മൾ വായിക്കപ്പെട്ടത് ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಿಂದಾಗಿದೆ ನಾವು ಈ ವಾಕ್ಯವನ್ನು ಓದಿದ್ದು. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. പ്രവാചകൻ പ്രവചിച്ചു തുടങ്ങിയപ്പോൾ തന്നെ ಈ ಪ್ರವಾದಿಸಲಿಕ್ಕೆ ಆರಂಭಿಸಿದಾಗಲೇ 6ാമത്തെ ಅಧ್ಯಾಯത്തിലേക്ക് വരുമ്പോൾ ಆದ್ರೆ 6ನೇ ಅಧ್ಯಾಯ ಯೆಶಾಯನ ಬರೆದ ಪ್ರವಾದನೆಗೆ 6ನೇ ಅಧ್ಯಾಯಕ್ಕೆ ಬರುವಾಗ അവൻ യേശുവിനെ കണ്ടുകൊണ്ട് ಅವನು ಯೇಸುವನ್ನ ಕಾಣುತ್ತಾ ദൈവത്തെ കണ്ടുകൊണ്ട് ದೇವರನ್ನ ಕಾಣುತ್ತಾ ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. അവന് തന്നെ തോന്നി ഞാൻ താൻ ശുദ്ധിയില്ലാത്തൊരു മനുഷ്യനാണ്. ಅವನಿಗೆ ಆ ದೇವರನ್ನ ನೋಡಿದಾಗ ತನಗೆ ಗೊತ್ತಾಯ್ತು ನಾನೊಬ್ಬ ಅಶುದ್ಧನಾದ ಮನುಷ್ಯ. തെരഞ്ഞവനെന്നല്ല, ಅವನು ಪೂರ್ಣ ಮನುಷ್ಯ ಅಂತಲ್ಲ. പരിശുദ്ധൻ വരുമ്പോ തെരഞ്ഞവനെന്നല്ല തോന്നുന്നത്. ಪವಿತ್ರಾತ್ಮ ಬರುವಾಗ ಅಯ್ಯೋ ನಾನು ಪರಿಪೂರ್ಣನಾದ ವ್ಯಕ್ತಿ ಅಂತ ಅನ್ಸಲ್ಲ ನಮಗೆ. വായിൽ ഒരു ബലഹീനതയുണ്ട്. ನನ್ನ ಬಾಯಲ್ಲಿ ಒಂದು ಬಲಹೀನತೆ ಇದೆ. അവൻ സമ്മതിക്കുമ്പോൾ ಅವನದನ್ನು ಒಪ್ಕೊಳ್ಳುವಾಗ തീക്കല്ല കൊണ്ട് ദൂതം വന്ന് തൊടും. ಪರಲೋಕದಿಂದ ಬೆಂಕಿ ಯಜ್ಞವೇದಿಯಿಂದ ಒಂದು ಬೆಂಕಿಯ ತಂಡಸವನ್ನ ತಂದು ದೇವದೂತನವನ ತುಟಿಯನ್ನು ಮುಟ್ಟುತ್ತಾನೆ. മുതൽ അവന്റെ ശുശ്രൂഷ മാറി. ಆ ನಿಮಿಷದಿಂದಲೇ ಅವನ ಸೇವೆ ಬದಲಾಯಿತು. പ്രവചന ദൂതം മാറാൻ തുടങ്ങി. ಪ್ರವಾದನ ಆಲೋಚನೆಗಳು ಬದಲಾಯಿತು. യേശുവിനെ കുറിച്ച് കൂടുതൽ പ്രവചിക്കാൻ ಯೇಸುವಿನ ಕುರಿತಾಗಿ ಅವನು ಹೆಚ್ಚಾಗಿ ಪ್ರವಾದಿಸಲಿಕ್ಕೆ ಆರಂಭಿಸಿದ. പരിശുദ്ധാത്മ വരുമ്പോൾ ಹಾಗಾದ್ರೆ ಪವಿತ್ರಾತ್ಮ ಬರುವಾಗ നമ്മൾ യേശുവിനെ ആയിരിക്കും പറയുന്നത്. ಜನಗಳೆಲ್ಲರೂ ಹೇಳುವಂತದ್ದು ಯೇಸುವಿನ ಕುರಿತಾಗಿ ಆಗಿರುತ್ತದೆ. ಆಮೆನ್. കാരണം നിങ്ങൾ 6ാം അധ്യായം വായിച്ചാൽ മനസ്സിലാവും. ಯಾಕಂದ್ರೆ 6ನೇ ಅಧ್ಯಾಯ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ഹല്ലേലൂയ. 6ാം അധ്യായം 1ാമത്തെ വാക്യം വായിച്ചാൽ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿದ್ರೆ ಯೆಶಾಯನ ಬರೆದ ಪ್ರವಾದನೆಗಿಂತ 6ನೇ ಅಧ್ಯಾಯ ಅದರ 1ನೇ ವಾಕ್ಯ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಗಳುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ഹല്ലേലൂയ. അതിന് താഴെ നിങ്ങൾ വായിക്കപ്പെടുമ്പോൾ കാണാൻ കഴിയും. ಅದರ ಕೆಳಗಡೆ ನೀವು ಓದುವಾಗ ನೀವು ಕಾಣಬಹುದು. ഹല്ലേലൂയ. ಅಯ್ಯೋ ഞാൻ ശുദ്ധിയുള്ള ഒരു മനുഷ്യൻ. ಅಯ್ಯೋ ನಾನು ಅಶುದ್ಧನಾದ ಮನುಷ್ಯನು. യേശുവ സമ്മതിക്കുകയാണ്. ಯೇಸುವನ್ನು ಒಪ್ಪಿಕೊಳ್ತಿದ್ದಾನೆ. ഹല്ലേലൂയ. ಆಮೆನ್. ശ്രദ്ധിക്കുക.
ಇಲ್ಲಿ ಗಮನಿಸ್ರಿ, ഏതൊരു അധ്യായം തുടങ്ങുമ്പോൾ ಯಾವುದೇ ಒಂದು ಅಧ್ಯಾಯ ಪ್ರಾರಂಭ ಆಗುವಾಗ ഹല്ലേലൂയ ആ തുടങ്ങുമ്പോൾ ഭയങ്കര ആശയമുണ്ട്. ಆ ಪ್ರಾರಂಭ ಮಾಡುವಾಗಲೇ ಒಂದು ಮುಖ್ಯವಾದ ಆಶಯ ಅದರೊಳಗಡೆ ಇರುತ್ತದೆ. ഇതിൽ ഏറ്റവും കൂടുതൽ ആശയം 6-ാം അധ്യായത്തിലാണ്. ಆದ್ರೆ ಹೆಚ್ಚಾಗಿ ಹಲ್ಲೆಲೂಯಾ ಈ ಪುಸ್ತಕದ ಆಶಯ ಅಡಕವಾಗಿರುವಂತದ್ದು, ಈ ಪುಸ್ತಕದ ಸಾರಾಂಶವೇ ಅಡಕವಾಗಿರುವಂತದ್ದು 6ನೇ ಅಧ್ಯಾಯದಲ್ಲಿ. യെശയ്യാ 1 പ്രവചിക്കുന്നത് ಏಷಯನ್ನು ಮೊದಲಾಗಿ ಪ್ರವಾದಿಸ್ತಿರೋದು ആകാശമേ കേൾക്കുക, ಆಕಾಶವೇ. 1ನೇ ಅಧ್ಯಾಯದಲ್ಲಿ ಪ್ರವಾದಿಸ್ತಾ ಇರೋದು ಆಕಾಶ ಮಂಡಲವೇ ಕೇಳು, ഭൂമിയെ ചെവിതരിക. ಭೂಮಂಡಲವೇ ಕಿವಿಗೊಡು. എന്നിട്ട് ഇസ്രായേൽ ജനത്തെക്കുറിച്ച് കർത്താവ് സംസാരിക്കുന്നു. ನಂತರ ಇಸ್ರಾಯೇಲ್ ಜನಗಳ ಕುರಿತಾಗಿ ಏಷಯನ ಮೂಲಕವಾಗಿ ದೇವರು ಮಾತನಾಡುತ್ತಿದ್ದಾರೆ. പക്ഷേ യെശയ്യാവിന് മാനസാന്തരം ഉണ്ടായി. ಆದ್ರೆ ಏಷಯನಿಗೆ ಒಂದು ಮಾನಸಾಂತರ ಇನ್ನೂ ಉಂಟಾಗಿಲ್ಲ. 2-ാം അധ്യായം പ്രവചിച്ച് എഴുതി, 2ನೇ ಅಧ್ಯಾಯ ಬರೆದ, 3-ാം ಅಧ್ಯಾയം ಎഴുതി, 3ನೇ ಅಧ್ಯಾಯ ಬರೆದ, 4ನೇ ಅಧ್ಯಾಯ ಬರೆದ, 5-ാം ಅಧ್ಯಾയം ಎഴുതി, 5ನೇ ಅಧ್ಯಾಯ ಬರೆದ, 6-ാം ಅಧ್ಯಾയം ಎഴുതുമ്പോൾ 6ನೇ ಅಧ್ಯಾಯ ಬರೆಯುವಾಗ ಉಜ್ಜಿಯ ರಾಜಾವು ಮರಿച്ചു. ಉಜ್ಜಿಯನು ಕಾಲವಾದ ನಂತರ, ಅದರರ್ಥ ಉಜ್ಜಿಯನು ತೀರಿ ಹೋದ ನಂತರ, രാജാവ് എന്ന് പറഞ്ഞാൽ ರಾಜನು ಅಂತ ಹೇಳಿದ್ರೆ അധികാരമുള്ളവനും ಅಧಿಕಾರವುಳ್ಳವನು, കൽപ്പിക്കാൻ അധികാരമുണ്ട്. ಆಜ್ಞೆ ಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಇದೆ. അവനൊരു കൽപ്പന പുറപ്പെടുവിച്ചാൽ ಅವನೊಂದು ಅಪ್ಪಣೆಯನ್ನು ಹೊರಡಿಸಿದ್ರೆ അങ്ങനെ ചെയ്തിരിക്കണം. ಅದು ಹಾಗೆ ಮಾಡಿರ್ಬೇಕು ಜನಗಳು. രാജാവാണ്, ಯಾಕಂದ್ರೆ ಅವನು ರಾಜನಾಗಿದ್ದಾನೆ, മനുഷ്യനായ രാജാവ്. ಅವನು ಮನುಷ್ಯನಾದ ರಾಜನು. മനുഷ്യനായ രാജാവ് മരിച്ചപ്പോൾ ಮನುಷ್ಯನಾದ ರಾಜನು ಸತ್ತಾಗ, ಉಜ್ಜಿಯನು ಸತ್ತಾಗ, കർത്താവ് ഉയർന്ന സിംഹാസന രാജാവായി. ಕರ್ತನು ಉನ್ನತೋನ್ನತ ಸಿಂಹಾಸನದಲ್ಲಿ ರಾಜನಾಗಿ ಕುಳಿತಿದ್ದಾನೆ. ഇവിടെയുള്ള സകല രാജ്യത്തോട് മരിക്കട്ടെ. ನಮ್ಮಲ್ಲಿರುವಂತ ಎಲ್ಲ ರಾಜರುಗಳು ತೀರಿ ಹೋಗಲು. രാജാവ് എന്ന് പറഞ്ഞാൽ ರಾಜನು ಅಂತ ಹೇಳಿದ್ರೆ അധികാരമുള്ളവൻ. ಅಧಿಕಾರವುಳ್ಳವನು. നമ്മളുടെ സ്വന്തം അധികാരമെല്ലാം മരിക്കട്ടെ. ನಮ್ಮಲ್ಲಿರುವ ಸ್ವಂತ ಅಧಿಕಾರಗಳೆಲ್ಲ ಸಾಯಲಿ. രാജാവ് പറഞ്ഞ അതുപോലെ ചെയ്യണം. ರಾಜನು ಹೇಳಿದ್ರೆ ಹಾಗೆ ಮಾಡಬೇಕು. ഞാൻ പറയുന്നത് മാത്രം കേൾക്കണം. ಹಾಲೆಲೂಯಾ. ರಾಜನು ಹೇಳ್ತಾನೆ, ಹಾಲೆಲೂಯಾ. ಒಳಗಡೆ ಇರುವಂತವನು ಹೇಳ್ತಾನೆ, ನಾನು ಹೇಳಿದ್ದಾನೆ ಕೇಳಬೇಕು, ഞാൻ പറയുന്നത് മാത്രം ചെയ്യണം. ನಾನು ಹೇಳಿದ ಮಾತ್ರ ಮಾಡಬೇಕು. ഞാനെന്നുള്ള ഭാവം മരിക്കട്ടെ. ನಾನು 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 ಎಂಬ ಆ ಅಹಂಭಾವವು ಸಾಯಲಿ. അങ്ങനെ ഉസ്സിയ രാജാവ് ಹಾಗೆ ಉಜ್ಜಿಯ ರಾಜನು മരിച്ച ദിവസം ಸತ್ತ ದಿನದಲ್ಲಿ സിംഹാസനത്തിൽ യേശു കയറി. ಸಿಂಹಾಸನದಲ್ಲಿ ಯೇಸು ಕುಳಿತುಕೊಂಡದನ್ನ ಏಷಯನು ಕಾಣ್ತಿದ್ದಾನೆ. ಆಮೆನ್. ನನ್ನ ಜೀವಿತದಲ್ಲಿ മരിക്കേണ്ടതൊക്കെ മരിക്കും. ಸಾಯ್ಬೇಕಾದದೆಲ್ಲ ಸಾಯುವಾಗ, ഇന്നത്തെ സ്വഭാവമല്ല മരി. ಬೇರೆ ಬೇರೆ ಸ್ವಭಾವಗಳು ಸಾಯುವಾಗ അവൻ യേശുവിന്റെ മേൽ കയറി. ಯೇಸು ನನ್ನ ಮೇಲೆ ಸಿಂಹಾಸನವೇರುತ್ತಾನೆ. ഹല്ലേലൂയ. ಆಮೆನ್. ഹല്ലേലൂയ. ಆಮೆನ್. ഹല്ലേലൂയ. ಆಮೆನ್. ഹല്ലേലൂയ. ಆಮೆನ್. കർത്താവ് രാജാവേ സുഖാതിരുന്നപ്പോൾ ಕರ್ತನು ಸಿಂಹಾಸನದಲ್ಲಿ ಕುಳಿತಾಗ ഒരു കൂട്ടം ദൂത സൈന്യങ്ങൾ ಒಂದು ಗುಂಪು ದೇವ ದೂತ ಸೈನ್ಯ ദൈവത്തെ ആരാധിക്കാൻ തുടങ്ങി. ದೇವರನ್ನ ಆರಾಧಿಸಲಿಕ್ಕೆ ಆರಂಭಿಸಿದರು. ഭയങ്കര ആരാധന. ಅದೊಂದು ಭಯಂಕರವಾದ ಆರಾಧನೆಯಾಗಿತ್ತು. ദൈവത്തെ ആരാധിക്കുന്ന ಅವರು ದೇವರನ್ನ ಆರಾಧಿಸುವ ದೂತರಾಗಿದ್ದಾರೆ. ഹല്ലേലൂയ. എന്താ സംഭവിക്കുന്നത്? ಅದು ಸಂಭವಿಸಿದೇನು? ആമേൻ. ഉസ്സിയ രാജാവിന്റെ ಉಜ್ಜಿಯ ರಾಜನ എല്ലാ ജ്ഞാനത്വവും ಎಲ್ಲ ಅಹಂಭಾವ, എല്ലാ പഠനവും ಎಲ್ಲ ಕಲಿಕೆ, എല്ലാ കഴിവും ಎಲ್ಲ ಸಾಮರ್ಥ್ಯ, എല്ലാ ജ്ഞാനങ്ങളും ಎಲ್ಲ ನಾನು ಎಂಬ ಭಾವ, ഉടനെ ಅವೆಲ್ಲವೂ ಸತ್ತ ತಕ್ಷಣ അധികാരം യേശു ഏറ്റെടുത്തു. ಅಧಿಕಾರ ಯೇಸು ಕೈಗೆ ತೆಗೆದುಕೊಂಡನು. ಯೇಸು ಅಧಿಕಾರವನ್ನ ಕೈಗೆ ತೆಗೆದುಕೊಂಡ. ದೇವದೂತರು ಆರಾಧಿಸಲಿಕ್ಕೆ ಆರಂಭಿಸಿದರು. ಯೇಸು ಯಾವಾಗ ಅಧಿಕಾರ ತಗೊಂಡರು, ಯಾವಾಗ ಯೇಸು ಸಿಂಹಾಸನದಲ್ಲಿ ಕುಳಿತರು, ದೇವದೂತರು ಆರಾಧಿಸಲಿಕ್ಕೆ ಆರಂಭಿಸಿದರು. ಸ್ವರ್ಗ ಆರಾಧಿಸ್ತಾ ಇದೆ, ದೇವದೂತರು ಆರಾಧಿಸ್ತಿದ್ದಾರೆ. ಇಲ್ಲಿ ಆರಾಧಿಸುವಾಗ ಆರಾಧನೆ ಪ್ರಕಟವಾಗಬೇಕಾದ್ರೆ ಯೇಸು ಸಿಂಹಾಸನದಲ್ಲಿ ಕೂರಬೇಕು. ಯಾರ ಸಿಂಹಾಸನದಲ್ಲಿ യേശു കേറിക്കൊണ്ടു. ಯೇಸು ಹತ್ತಿದ್ದಾರೆ, ദൂതന്മാർ ആരാധന. ಅಲ್ಲಿ ದೇವದೂತರ ಆರಾಧನೆ ಪ್ರಕಟವಾಗುತ್ತದೆ. ಯಾವ ಆರಾಧಿಸ್ತಾರೆ? ആരാധിക്കാൻ പറയുകയല്ല. ಯಾರು ಆರಾಧನೆ ಮಾಡಿ ಮಾಡಿ ತೇಳೋದಲ್ಲ. ആരവൻ വന്ന് ഇരിക്കേണ്ടത് ഇരിക്കുമ്പോൾ ಬರಬೇಕಾದವನು ಕೂರಬೇಕಾದ ಸ್ಥಳದಲ್ಲಿ ಬಂದು ಕೂರುವಾಗ ആരാധിക്കാൻ കഴിയും. ಆರಾಧನೆ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ആരാധന. ಯಾಕಂದ್ರೆ അവൻ അത്ഭുതവാൻ. ಅವನ ಅದ್ಭುತ ಸ್ವರೂಪನು. ആരാധന വെളിപ്പെടുമ്പോൾ ಆರಾಧನೆ ಪ್ರಕಟವಾಗುವಾಗ പരിശുദ്ധാത്മ വ്യാപിക്കണം. ಪರಿಶುದ್ಧಾತ್ಮನು ವ್ಯಾಪರಿಸಲಿಕ್ಕೆ ಆರಂಭಿಸ್ತಾನೆ. യേശയ്യാവിന് നിൽക്കാൻ പറ്റിയില്ല. ಏಷಯನಿಗೆ ಅಲ್ಲಿ ನಿಂತ್ಕೊಳ್ಳಿಕ್ಕಾಗಲಿಲ್ಲ. യേശുവിന്റെ പരിശുദ്ധാത്മാവ്. ತಕ್ಷಣ ಏಷಯನೊಂದಿಗೆ ಪವಿತ್ರಾತ್ಮನು, യേശയ്യാവേ, ಏಷಯನೇ, ഒരു വലിയ പ്രവചനം പ്രവചിക്കണം. ನೀನೊಂದಿಗೆ ದೊಡ್ಡ ಪ್ರವಾದನೆಯನ್ನು ಪ್ರವಾದಿಸಲಿಕ್ಕಿದೆ. ഒരു തടസ്സം. ಆದ್ರೆ ಒಂದು ತಡೆ ಇದೆ. നിന്റെ നാക്ക് അശുദ്ധിയുള്ളത്. ನಿನ್ನ ನಾಲಿಗೆ ಹೊಲಸುಳ್ಳದು. അതിന് ആമേൻ യേശയ്യാവ് കരയാൻ തുടങ്ങി. ಆ ವಿಷಯವನ್ನು ನೆನೆಸಿ ಏಷಯನ ಅಳುತ್ತಿದ್ದಾನೆ. ഭയപ്പെടണ്ട. ಆದ್ರೆ ದೇವರು ಹೇಳ್ತಿದ್ದಾರೆ, ಭಯಪಡಬೇಡ. ഒരു ദൂതൻ വന്നിട്ട് ಒಬ್ಬ ದೇವದೂತನು ಬಂದು ഒരു തീക്കനൽ യേശുവിന്റെ ಒಂದು നാവിൽ ಬೆಂಕಿಯ ತಂಡಸದಿಂದ ಏಷಯನ ನಾಲಿಗೆಯನ್ನು ಮುಟ್ಟಿದನು. ആ നിമിഷത്തിൽ യേശയ്യാവ് ಆ ശുദ്ധനായി. ನಿಮಿಷದಲ್ಲಿ ಏಷಯನು ಶುದ್ಧನಾದನು. യേശയ്യാവ് ശുദ്ധനായി. ಏಷಯನು ಶುದ್ಧನಾದನು. പകല് രാത്രി ಈ ರಾತ್ರಿ ചില മേഘം ശുദ്ധീകരിക്കുമ്പോൾ ಕೆಲವು ಮಂಡಲಗಳು ಶುದ್ಧೀಕರಿಸಲ್ಪಡುವಾಗ, ശുദ്ധീകരണം നടക്കുമ്പോൾ ಕೆಲವು ಶುದ್ಧೀಕರಣ ನಮ್ಮ ಜೀವಿತದಲ್ಲಿ ನಡೆಯುವಾಗ ನಿನ್ನ ಮೇಲಿನ ಕಾರ್ಯಕ್ಕೆ ಹೊರಗಡೆ ಬರ್ತದೆ. ನಿನ್ನ ಮೇಲಿನ ಅಧಿಕಾರ ಹೊರಗಡೆ ಬರ್ತದೆ. ദൈവത്വം പുറത്തു വരും. ನಿನ್ನ ಮೇಲಿನ
മാത്രമേ ನನಗೂ ನಿಮಗೂ ಎಷ್ಟರ ಮಟ್ಟಿಗೆ ಬಹುದು ഇന്ന് രാത്രി ಇವತ್ತು ರಾತ್ರಿ ദൈവം വലിയ കാര്യങ്ങൾ ചെയ്യും. ದೇವರು ದೊಡ್ಡ ಕಾರ್ಯ ಮಾಡ್ತಾರೆ ദൈവം വലിയ കാര്യം ചെയ്യാം. ದೇವರು ದೊಡ್ಡ ಕಾರ್ಯ ಮಾಡಿ ಹೋಗ್ತಿದ್ದಾರೆ സാധാരണ വ്യക്തി ಸಾಧಾರಣ ವ್ಯಕ್ತಿಯಲ್ಲಿ വലിയ കാര്യം ദൈവം ചെയ്യുന്നില്ല. ದೊಡ್ಡ ಕಾರ್ಯವನ್ನ ದೇವರು ಮಾಡೋದು സാധാരണ വ്യക്തി ಸಾಧಾರಣ ವ್ಯಕ್ತಿಯಲ್ಲಿ ദൈവ സാന്നിധ്യം വരുമ്പോൾ ದೇವರ ಸಾನ್ನಿಧ್ಯ ಇರುವಾಗಲೇ ದೊಡ್ಡ ಕಾರ್ಯಗಳು ನಡೆಯೋದು യേശുവിന്റെ നാമത്തിൽ യേശുവിന്റെ നാമത്തിൽ ಶಂಕರವ ಸೇರಿಯಾದ ಸುಂದರ ಹೊಲೆಯ ಕನಗಡಗ ರೋಹಲೆಯ ಬೇರೆ ರೋಸಿಯಾದ ರೋಹಲೆ ಬೇರೆ ಶಿಖರ ರೋಹಲೆ ಬೇರೆ ಯಾತರೋ ಸರಾದಿಯ ಓಜಾನ ವಾಸಿಯಾತನ ಬರಸಿಯಾನ ರಿವಾಲ ಫೋರಿಯಾ ಸಕರಿಯ ಅಂದರ ಚುಡರ ಬಲಬರವ ಶುಕ್ರ ಯೆಶಾಯನೇ നിന്നെ ഞാൻ എന്തിനു കണ്ടിരിക്കുന്നു? ನಿನ್ನ ನಾನು ಯಾತಕ ಕಂಡಿದ್ದೆ ഞാൻ എന്ത് ചെയ്യാൻ പോകുന്നു? ನಿನ್ನ ನಾನು ಏನ್ ಮಾಡಿ അത് ಕೊಡ್ತಿದ್ದೆ ഇനി സംഭവിക്കാത്തുള്ളൂ. ಅದು ಇನ್ನೂ ಸಂಭವಿಸಲಿಕ್ಕೆ ಹೋಗುತ್ತಿಲ್ಲ കാരണം നിന്റെ നാവ് ഇപ്പൊ ശുദ്ധീകരിക്കാൻ ಕಾರಣ ಏನಂದ್ರೆ ನಿನ್ನ ನಾಲಿಗೆ ಈಗ ಶುದ್ಧೀಕರಿಸಲ್ಪಟ್ಟಿದೆ തുടങ്ങി. യേശുവാണ് ಯೆಶಾಯನು ಬರೀಲಿಕ್ಕೆ ಆರಂಭಿಸಿದನು അടുത്ത അധ്യായം ಮುಂದಿನ ಅಧ್ಯಾಯ എഴുതിയത് യേശുവിനെ കുറിച്ചാണ്. ಬರೆದಿದ್ದು ಅವನು ಯೇಸುವಿನ ಕುರಿತು പരിശുദ്ധാത്മാവ് ആരെ കുറിച്ച് പറയും? ಹಾಗಾದ್ರೆ ಪವಿತ್ರಾತ್ಮನು ಬರುವುದಾದ್ರೆ ಯಾರ ಕುರಿತಾಗಿ ಹೇಳ್ಕೊಡ್ತಾರೆ യേശുവിനെ കുറിച്ച് എനിക്ക് പറയും. ಪವಿತ್ರಾತ್ಮ ನಮಗೆ ಹೇಳಿಕೊಡೋದು ಯೇಸುವಿನ ಕುರಿತಾಗಿ ಆಗಿರ್ತದೆ എന്നെ കുറിച്ചല്ല പറയുന്നത്. ಇನ್ನು ಈ ಪವಿತ್ರಾತ್ಮ ಹೇಳ್ಕೊಡೋದು ನನ್ನ ಕುರಿತಲ್ಲ എനിക്കൊന്നും പറയാൻ പുകഴുവാൻ യോഗ്യതയില്ല. ನನಗೆ ಹೊಗಳಿಕೊಳ್ಳಲಿಕ್ಕೆ ಏನೂ ಇಲ್ಲ പക്ഷെ എന്റെ മേൽ ഒരുവനിരുന്നു. ನನ್ನ ಒಳಗಡೆ ಒಬ್ಬನಿದ್ದಾನೆ അവന്റെ കാര്യമൊക്കെ പറയാനാ. ಅವನ ವಿಷಯವನ್ನ ಹೇಳಲಿಕ್ಕಾಗಿದೆ ಇನ್ನು ಪವಿತ್ರಾತ್ಮನು ಪ್ರೇರಿಸೋದು ഉസിയ മരിക്കാതിരുന്നാൽ ಉಜ್ಜಿಯನು ಸಾಯದ ಇದ್ರೆ ഉസിയ സ്വന്തം കാര്യം പറയുന്നു. ಉಜ್ಜಿಯನು ಸ್ವಂತ ಕಾರ್ಯಗಳನ್ನೇ ಹೇಳ್ತಿರ್ತಾನೆ ಆಮೇಲೆ ശുദ്ധീകരിക്കാൻ ನಾಲಿಗೆ ಶುದ್ಧಿ ಆಗದೆ ಇದ್ರೆ സ്വന്തം കാര്യങ്ങൾ പറയും. ಸ್ವಂತ ಕಾರ್ಯವನ್ನು ಹೇಳ್ತಾ ಇರ್ತಾನೆ ശുദ്ധീകരിക്കപ്പെട്ട ನಾಲಿಗೆ ಶುದ್ಧೀಕರಿಸಲ್ಪಟ್ರೆ യേശുവിന്റെ കാര്യം പറയും. ಯೇಸುವಿನ ಕುರಿತಾಗಿ ಹೇಳ್ತಾನೆ. 7ാമത്തെ 9ാമത്തെ നിങ്ങൾ ഒരു പടക്ക കൂടെ കർത്താവിനെ കുറിച്ച് പറയുന്നത്. 7ನೇ ದೇವ 9ನೇ ದೇವನ್ನೆಲ್ಲ ಓದೋದಾದ್ರೆ ಅಲ್ಲಿ ಯೇಸುವಿನ ಕುರಿತ ಕರ್ತನ ಕುರಿತಾಗಿ ಯೆಶಾಯನು ಪ್ರವಾದಿಸಿದ್ದಾನೆ. അങ്ങനെ യേശുവിന്റെ പ്രവചനത്തിന് ಯೇಸುವಿನ ಪ್ರವಾದನೆಗೆ ഭയങ്കര വ്യത്യാസമാണ്. ಹಾಗಾದ್ರೆ ಯೆಶಾಯನ ಪ್ರವಾದನೆಗೆ ಬಹಳ ವ್ಯತ್ಯಾಸ ಇದೆ. സാധാരണക്കാർക്ക് പോലും പിടികിട്ടുന്നത് ಸಾಧಾರಣ ಜನಗಳಿಗೂ ಅರ್ಥವಾಗದೇ ആ ಇರುವುದಿಲ್ಲ. രീതിയിലാണ് ഇത് പ്രവചിച്ചിരിക്കുന്നത്. ಆ ರೀತಿಯಲ್ಲಾಗಿದೆ ಯೆಶಾಯನು ಪ್ರವಾದಿಸಿರೋದು. യേശുവാണ് ಯೆಶಾಯನಾಗಿದ್ದಾನೆ പഴയ നിയമത്തിൽ ಹಳೆ ಉಡಂಬಡಿಕೆಯಲ್ಲಿ ഏറ്റവും കൂടുതൽ ಬಹಳ ಹೆಚ್ಚಾಗಿ യേശുവിനെ കുറിച്ച് പറയുന്നത്. ಯೇಸುವಿನ ಕುರಿತಾಗಿ ಸಾರಿರೋದು. യേശുവാണ് ഏറ്റവും കൂടുതൽ ಯೆಶಾಯನ ಬಹಳ ಹೆಚ್ಚಾಗಿ പുതിയ നിയമത്തെ ಹೊಸ പ്രസ്താവിച്ചത്. ಒಡಂಬಡಿಕೆಯನ್ನು ಹಳೆ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಮಾಡ್ತಿರೋದು. കാരണം അവനെ പരിശുദ്ധ ಯಾಕಂದ್ರೆ ನಾಲಿಗೆಯನ್ನು ಪವಿತ್ರಾತ್ಮ ಮುಟ್ಟಿದ್ದನು. സംസാരിക്കുന്നത് ಇನ್ನು ಮಾತಾಡೋದು പഴയ കാര്യമല്ല, ಹಳೆ ವಿಷಯ ಅಲ್ಲ, പുതിയ കാര്യം. ಹೊಸ ಕಾರ್ಯವಾಗಿರ್ತದೆ. സംസാരിക്കണം ಇನ್ನು ಮಾತನಾಡೋದು പഴയ കാര്യമല്ല, ಹಳೆಯ ವಿಷಯವಲ್ಲ, പുതിയ കാര്യം. ಹೊಸ ವಿಷಯ, പുതിയ ഭാഷ, ಹೊಸ ಭಾಷೆ, പുതിയ പ്രവചനം, ಹೊಸ ಪ್ರವಾದನೆ, ಹೊಸ ಪ್ರಕಟಣೆ, പുതിയ സ്തുതി, ಹೊಸ ಸ್ತುತಿ, പുതിയ പാട്ട്, ಹೊಸ ಹಾಡು, പുതിയ ആരാധന, ಹೊಸ ಆರಾಧನೆ, പുതിയ അഭിഷേകം. ಹೊಸ ಅಭಿಷೇಕ. യേശുവിന്റെ നാമത്തിൽ ഹല്ലേലൂയ. യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ. കർത്താവിനെ സ്തോത്രം ചെയ്യുന്നു. ಕರ್ತನಿಗೆ ಸ್ತೋತ್ರವಾಗಲಿ, ಕರ್ತನಿಗೆ ಸ್ತೋತ್ರವಾಗಲಿ, ಕರ್ತನಿಗೆ ಸ್ತೋತ್ರವಾಗಲಿ. യേശുവിന്റെ നാമത്തിൽ തൊട്ട് കഴിഞ്ഞപ്പോൾ ಆದರೆ ಪರಿಶುದ್ಧಾತ್ಮನು ಒಬ್ಬನ ನಾಲಿಗೆಯನ್ನು ಮುಟ್ಟಿದ. തൊടാനുള്ള കാരണം ಮುಟ್ಲಿಕ್ಕೆ ಕಾರಣ ഹല്ലേലൂയ, അവനിലുള്ള ഉസിയാവ് മരിച്ചു. ಅವನಲ್ಲಿರುವ ಉಜ್ಜಿಯನ್ನು ಸತ್ತನು. അവനായിരിക്കുന്ന സകല പാവവും മരിച്ചുപോയി. ಅವನಲ್ಲಿದ್ದ ಸಕಲ ಪಾಪವು ತೀರಿ ಹೋಯಿತು. നാവിലുള്ള ഭാഗത്ത് നാവിന്റെ അശുദ്ധത്തെ തൊട്ടു. ನಾಲಿಗೆ ಅಶುದ್ಧತೆಯನ್ನು ದೇವರು ಮುಟ್ಟಿದ್ರು. യേശുവാവ് പുതിയ വരാൻ പോകുന്ന കാര്യങ്ങൾ ಯೆಶಾಯನು ಇನ್ನು ಹೊಸದಾಗಿ ಬರ್ಲಿಕ್ಕೆ ಹೋಗ್ತಾ ಇರುವ ವಿಷಯಗಳು അങ്ങനെ എഴുതിയെന്ന് ಹಾಗೆ ಬರ್ದದ್ರಿಂದ ഒരു ഭാഗമാണ് നമ്മൾ വായിച്ചത്. ಹಾಗೆ ಆ ನಾಲಿಗೆ ಮುಟ್ಟಲ್ಪಟ್ಟ ನಂತರ ಬರೆಯಲ್ಪಟ್ಟ ಹೊಸ ಕಾರ್ಯಗಳಲ್ಲಿ ಒಂದು ಕಾರ್ಯವಾಗಿದೆ ಇವತ್ತು ನಾವು ಓದಿದ್ದು 35ാം അധ്യായം 35ನೇ ಅಧ್ಯಾಯ. ഹല്ലേലൂയ. ಆಮೇಲೆ അതിന്റെ 3ാമത്തെ വാക്യം വായിച്ചത് ಅದರ 3ನೇ ವಾಕ್ಯದಲ್ಲಿ ನಾವು ಓದಿದ ಈ ರೀತಿ, തളർന്ന കൈകളെ ബലപ്പെടുത്തും. ಜೋಲು ಬಿದ್ದ ಕೈಗಳನ್ನು, തളർന്ന കൈകളെ ബലപ്പെടുത്തും. ಜೋಲು ಬಿದ್ದ ಕೈಗಳನ್ನು ಬಲಪಡಿಸಿ, മുഴങ്ങ മുഴങ്കാലുകളെ ഉറപ്പിക്കും. ನಡುಗುವ ಕಾಲುಗಳನ್ನು ಬಲಗೊಳಿಸಿ. ഈ രണ്ടും എന്തിനെ കാണിക്കുന്നു? ಈ ಎರಡು ಏನನ್ನು ತೋರಿಸ್ತದೆ? കൈ പ്രവൃത്തിയെ കാണിക്കുന്നു. ಕೈಗಳು ಕಾರ್ಯವನ್ನು ತೋರಿಸ್ತದೆ. മുഴങ്കാൽ, ಮೊಣಕಾಲು, കാൽ മുഴങ്കാൽ എന്ന് പറഞ്ഞാൽ ಮೊಣಕಾಲು ಎಂಬುದಾಗಿ ಹೇಳಿದ್ರೆ പലയിടത്തും മുട്ടുമടക്കി, ಅನೇಕ ಸ್ಥಳದಲ್ಲಿ ಮೊಣಕಾಲು ಊರಿ, പലയിടത്തും മുട്ടുമടക്കി ಅನೇಕ ಸ್ಥಳದಲ್ಲಿ ಮೊಣಕಾಲು ಊರಿ. കഴിയത്തില്ല, ಇನ್ನು ಆಗಲ್ಲ, ഇനി കഴിയില്ല, ಇನ್ನು ಆಗಲ್ಲ, ഇനി വയ്യ, ಇನ್ನು ಸಾಕಾಯ್ತು, ഇനി വയ്യ ಇನ್ನು ಸಾಕಾಯ್ತು എന്ന് പറയത്തക്കവണ്ണം ಎಂಬುದಾಗಿ ಹೇಳತಕ್ಕ ರೀತಿಯಲ್ಲಿ അവൻ ಕೈಗಳನ್ನ, തളർന്ന കൈകളെ, ಜೋಲು ಬಿದ್ದ ಕೈಗಳನ್ನ, കൈകൾ തളർന്ന പ്രവൃത്തിയെ, ಅಂದ್ರೆ ಜೋಲು ಬಿದ್ದಿರುವಂತ
ಕುಗ್ಗಿ ಹೋಗಿರುವ ನಿಮ್ಮ ಕಾರ್ಯಗಳನ್ನ, പലവിധമായ പ്രവൃത്തികൾ, ಅನೇಕ ವಿಷವಾದ ಕಾರ್ಯಗಳಿವೆ, പലവിധമായ കഷ്ടപ്പാട്, ಅನೇಕ ವಿಧವಾದ ಕಷ್ಟಗಳು, പലവിധ വേദനകൾ, ಅನೇಕ ವಿಧವಾದ ವೇದನೆಗಳು. പ്രവൃത്തിയാണ്. ಅದೊಂದು ಕಾರ್ಯವಾಗಿದೆ. തളർന്നുപോയി, ಅದು ಕುಗ್ಗಿ ಹೋಯ್ತು, തളർന്നുപോയി, ಅದು ಕುಗ್ಗೋಯ್ತು. ಮೊಣಕಾಲು പലയിടത്ത് മുട്ടുമടക്കി, ಅನೇಕ ಸ್ಥಳದಲ್ಲಿ ಮೊಣಕಾಲು ಉರಿ, പലയിടത്ത് താന്നു, ಅನೇಕ ಸ್ಥಳದಲ್ಲಿ ನೀವು ಕುಗ್ಗೋದ್ರಿ, പലയിടത്ത് താന്നുപോയി, ಅನೇಕ ಸ್ಥಳದಲ್ಲಿ ನೀವು ಕುಗ್ಗಿ ಹೋದ್ರಿ, പലയിടത്ത് താഴ്ത്തി, ಅನೇಕ ಸ್ಥಳದಲ್ಲಿ ನಿಮ್ಮನ್ನ ಕುಗ್ಸಿದ್ರು, പരാജയം, ಅನೇಕ ಸ್ಥಳದಲ್ಲಿ ಸೋಲು, പലയിടത്ത് തോൽവി, ಅನೇಕ ಸ್ಥಳದಲ್ಲಿ പലയിടത്ത് തോറ്റു, ಅನೇಕ ಸ್ಥಳದಲ್ಲಿ ಸೋತೋದ್ರಿ. കുഴഞ്ഞ മുഴക്കാൽ, ಆ ರೀತಿಯಲ್ಲಿ ಜೋಲು ಬಿದ್ದಿರುವ ಮೊಣಕಾಲು ಜೀವಿತದಲ್ಲಿ, ಆತನ ಮೇಖಲೆಯಲ್ಲಿ, ಆ ರೀತಿಯಾದ ಮಂಡಲಗಳಲ್ಲಿ ആരെങ്കിലുമൊക്കെ ಯಾರಾದರೂ ಜೀವಿತವನ್ನ ಕಣ್ಣೀರಿನಿಂದ കടന്നു പോയിട്ടുണ്ടെങ്കിൽ ಹಾದು ಹೋಗುತ್ತಾ ಇರೋದಾದ್ರೆ ഇന്ന് രാത്രി ಇವತ್ತು ರಾತ್ರಿ പരിശുദ്ധാത്മാവ് ಪವಿತ್ರಾತ್ಮನು പ്രവചിക്കുന്നു, ನಿಮ್ಮೊಂದಿಗೆ ಪ್ರವಾದಿಸಿದ್ದಾರೆ, ನಿಮ್ಮೊಂದಿಗೆ ಪ್ರವಾದಿಸಿದ್ದಾರೆ. ഉറപ്പിക്കുവേ, ನಿಮ್ಮ 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 ಕಾಲುಗಳನ್ನ ಕೈಗಳನ್ನ ಬಲಗೊಳಿಸಿರಿ, ഉറപ്പിക്കുവേ, ಬಲಗೊಳಿಸಿರಿ, ഉറപ്പിക്കുവേ, ಸ್ಥಿರಪಡಿಸಿರಿ, ബലപ്പെടുത്തുവേ, ಬಲಗೊಳಿಸಿರಿ, ബലപ്പെടുത്തുവേ, ಬಲಗೊಳಿಸಿರಿ, ബലപ്പെടുത്തുവേ. ಬಲಗೊಳಿಸಿರಿ. എന്താ കാര്യം? ಕಾರಣ ಏನು? ഇതാ നിങ്ങളുടെ ദൈവം, ಈಗೋ ನಮ್ಮ ದೇವರು, ഇതാ നിങ്ങളുടെ ദൈവം, ಈಗೋ ನಿಮ್ಮ ದೇವರು, ഇതാ യേശു വരുന്നു, ಈಗೋ ಯೇಸು ಬರ್ತಿದ್ದಾನೆ. ഇനി ಇನ್ನು ಧೈರ್ಯപ്പെടുവേ, ಧೈರ್ಯವಾಗಿರಿ. ഇന്നലവരെ ನೆನ್ನೆವರೆಗೆ ಕೈಗಳನ್ನ ಪ್ರವೃತ್ತಿ ಕಾರ್ಯವನ್ನ ಅಂದ್ರೆ ಕಾರ್ಯವನ್ನ നടത്തിയെങ്കിൽ, ಆ ಕಾರ್ಯಗಳನ್ನ ಕುಗ್ಗಿಸಿರೋದಾದ್ರೆ ಮೊಣಕಾಲಿಗಳನ್ನ ഉറപ്പിക്കാൻ കഴിയാതെ ಸ್ಥಿರಪಡಿಸಲಿಕ್ಕಾಗದೆ കഴിഞ്ഞിട്ടുണ്ടെങ്കിൽ ಆಗದೆ ಹೋಗಿದ್ರೆ ദൂത് പറയുന്നു, ದೇವರಾತ್ಮನ ಆಲೋಚನೆ ಇರ್ತಿದ್ದಾನೆ. ഉറപ്പിക്കുവേ, ಅದನ್ನ ಬಲಗೊಳಿಸಿರಿ, ഉറപ്പിക്കുവേ, ಅದನ್ನ ಸ್ಥಿರಪಡಿಸಿರಿ, ഉറപ്പിക്കുവേ, ಅದನ್ನ ದೃಢಪಡಿಸಿರಿ. ഇതിനെ ഉറപ്പിക്കണം, ಯಾವುದನ್ನ ಸ್ಥಿರಪಡಿಸಬೇಕು, ഇതിനെ ഉറപ്പിക്കണം, ಯಾವುದನ್ನ ನೋಡಿ ಬಲಗೊಳಿಸಬೇಕು. കാണാനുണ്ട്, ನೋಡ್ಲಿಕ್ಕೊಂದಿದೆ. ഇതാ നിങ്ങളുടെ ദൈവം, ಇಗೋ ನಿಮ್ಮ ದೇವರು, ഇതാ നിങ്ങളുടെ ദൈവം പ്രത്യക്ഷപ്പെടാൻ സമയം, ಇಗೋ ನಿಮ್ಮ ದೇವರು ಪ್ರತ್ಯಕ್ಷವಾಗುವ ಸಮಯ ಸಮೀಪವಾಯಿತು. ദൈവം പ്രവർത്തിക്കാൻ സമയം, ಇಗೋ ದೇವರು ಕಾರ್ಯ ಮಾಡುವ ಸಮಯ ಸಮೀಪವಾಯಿತು. ഇതാ ദൈവം തൊടാൻ സമയമായി, ಇಗೋ ದೇವರು ನಿಮ್ಮನ್ನು ಮುಟ್ಟುವ ಸಮಯ ಸಮೀಪವಾಯಿತು. വഴി തുറക്കാൻ സമയമായി. ಇಗೋ ದೇವರು ದಾರಿ ತೆರೆಯುವ ಸಮಯ ಸಮೀಪವಾಯಿತು. ഉറപ്പിക്കാൻ പറഞ്ഞിട്ടുണ്ടെങ്കിൽ, ನಿಮ್ಮನ್ನ ಬಲಗೊಳಿಸ್ಕೊಳಕ್ಕೆ ಅವನು ಹೇಳಿದ್ರೆ, ഉറപ്പിക്കാൻ പറഞ്ഞിട്ടുണ്ടെങ്കിൽ ಬಲಗೊಳಿಸ್ಕೊಳ್ಳಿಕ್ಕೆ ಹೇಳಿರೋದಾದ್ರೆ എന്തോ കാരണമുണ്ട്, ಅದಕ್ಕೊಂದು ಕಾರಣ ಇದೆ. ഉറപ്പിക്കാൻ പറ്റാത്ത സാഹചര്യമാണ്, ಬಲಗೊಳಿಸ್ಕೊಳ್ಳಿಕ್ಕೆ ಆಗದೇ ಇರುವ ಸನ್ನಿವೇಶ, ബലപ്പെടുത്താൻ പറ്റാത്ത സാഹചര്യമാണ്. ಬಲಗೊಳ್ಳಲಿಕ್ಕೆ ಆಗದೇ ಇರುವ ಸನ್ನಿವೇಶ എന്നാൽ ഇവിടെ പറയുന്നു, ಇಲ್ಲಿ ಹೇಳ್ತಾ ಇದೆ, ഉറപ്പിക്കുവേ, ಸ್ಥಿರಪಡಿಸಿರಿ, ബലപ്പെടുത്തുവേ, ಬಲಗೊಳಿಸಿರಿ. കാരണം ಕಾರಣವೇನೆಂದ್ರೆ നിങ്ങൾക്ക് വേണ്ടി ನಿಮಗೋಸ್ಕರ ഇതാ നിങ്ങളുടെ ദൈവം. ಇಗೋ ನಮ್ಮ ದೇವರು. ഹല്ലേലൂയ. ಆಮೆನ್. ഇതാ ദൈവം വരുന്നു. ಇಗೋ ನಮ್ಮ ದೇವರು ಬರ್ತಿದ್ದಾನೆ. യേശു വരുന്നു. ಇಗೋ ಯೇಸು ಬರ್ತಿದ್ದಾನೆ. ഇതാ യേശു വരുന്നു. ಇಗೋ ಯೇಸು ಬರ್ತಿದ್ದಾನೆ. ക്ഷീണിക്കേണ്ട ആവശ്യമില്ല, ಇನ್ನು ಆನೆಗೆ ಪಳನಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, തോൽക്കേണ്ട ആവശ്യമില്ല, ಸೋಲಬೇಕಾದ ಅವಶ್ಯಕತೆ ಇಲ್ಲ, പരാജയപ്പെടേണ്ട ആവശ്യമില്ല. ಅಪಜಯಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. അതിനെ ബലപ്പെടുത്താൻ പറയുകയാണ്. ಆದ ಕಾರಣ ದೇವರು ಹೇಳ್ತಿದ್ದಾನೆ, ನಿನ್ನನ್ನು ಬಲಗೊಳಿಸಿಕೋ. ഹല്ലേലൂയ. ಆಮೆನ್. അവനെ ബലപ്പെടുത്താൻ പറയുകയാണ്. ದೇವರು ಹೇಳ್ತಿದ್ದಾರೆ, ಬಲಗೊಳಿಸಿಕೋ. ധൈര്യപ്പെടുവേ, ಭಯಭ್ರಾಂತರು ധൈര്യപ്പെടുവേ, ಹೆದರಬೇಡ್ರಿ, ഭയപ്പെടണ്ട, ಭಯಪಡಬೇಡ್ರಿ. ഇതാ നിങ്ങളുടെ ദൈവം. ಇಗೋ ನಿಮ್ಮ ದೇವರು. ധൈര്യപ്പെടുവേ, ಅದಕ್ಕೆ ಧೈರ್ಯಗೊಳ್ಳಿರಿ, ഭയപ്പെടണ്ട, ಹೆದರಬೇಡ್ರಿ, ഭയപ്പെടണ്ട, ಹೆದರಬೇಡ್ರಿ, ധൈര്യപ്പെടുവേ, ಧೈರ್ಯವಾಗಿರಿ, ധൈര്യപ്പെടുവേ, ಧೈರ್ಯವಾಗಿರಿ, ഭയപ്പെടണ്ട. ಭಯಪಡಬೇಡಿ. ആരുടെയൊക്കെ അകത്ത്, ಯಾರ್ದೋ ಒಳಗಡೆ, ധൈര്യമില്ല, ಯಾರ್ದೋ ಒಳಗಡೆ ಧೈರ್ಯ ಇಲ್ಲದೆ ചില വിഷയത്തോട് ബന്ധിക്കപ്പെട്ട ಕೆಲವು ಸಮಸ್ಯೆಗಳಲ್ಲಿ ಬಂಧಿಸಲ್ಪಟ್ಟು പോകുന്ന അവസ്ഥയെ ಕುಗ್ಗಿ ಹೋಗಿರುವ ಸ್ಥಿತಿಯನ್ನ ಇವತ್ತು ರಾತ್ರಿ ധൈര്യപ്പെടുവേ, ದೇವರು ಹೇಳ್ತಿದ್ದಾನೆ, ಅದನ್ನ ನೋಡಿ ಧೈರ್ಯವಾಗಿರು, ഭയപ്പെടണ്ട. ಭಯಪಡಬೇಡ. ഇതാ നിങ്ങൾ പ്രതീക്ഷവൻ വരുന്നു. ಈಗೋ ನೀವು ಯಾರಿಗಾಗಿ ನಿರೀಕ್ಷಿಸಿದ್ರು ಅವನು ಬರ್ತಿದ್ದಾನೆ, ಅವನು ಬರ್ತಿದ್ದಾನೆ. വന്നാൽ ಅವನು ಬಂದ್ರೆ കുരുട്ടുകണ്ണുകൾ തുറക്കും. ಆಮೇಲೆ ಅವನು ಕುರುಡು ಕಣ್ಣನ್ನು ತೆರೀತಾನೆ. ಅವನು ಬಂದ್ರೆ ചെവികൾ കേൾക്കും. ಆಮೇಲೆ ಕಿವಿಗಳು ಕೇಳ್ತವೆ. ಅವನು ಬಂದ್ರೆ അത്ഭുതങ്ങൾ നടക്കും. ಅದ್ಭುತಗಳು ನಡೀತವೆ. ಅವನು ಬಂದ್ರೆ സമാധാനം ഉണ്ടാകും. ಸಮಾಧಾನ ಉಂಟಾಗ್ತದೆ. ಅವನು ಬಂದ್ರೆ മരിച്ചവരെ ഉയർക്കും. ಸತ್ತವರು ಹೇಳ್ತಾರೆ, ഇതാ നിങ്ങളുടെ ദൈവം. ಈಗೋ ನಿಮ್ಮ ದೇವರು ಬರ್ತಿದ್ದಾನೆ. കഴിയാത്തൊരു കാര്യമില്ല. ಅವನಿಂದ ಆಗದಿರುವ ಯಾವ ಕಾರ್ಯ ಇಲ್ಲ. പ്രതികാരത്തിന്റെ ദൈവമാണ്. ಅವನು ಮುಗಿ ತೀರಿಸುವ ದೇವರಾಗಿದ್ದಾನೆ. ഹല്ലേലൂയ. ಆಮೆನ್. ഈ ഭാഗം പറഞ്ഞിരിക്കുന്നത് ಈ ಭಾಗ ಹೇಳಿರುವುದು ഹല്ലേലൂയ പുതിയ നിയമത്തെ കുറിച്ചാണ്. ಹೊಸ ಒಡಂಬಡಿಕೆ ಕುರಿತು, യേശു വരുന്നതിനെ കുറിച്ചാണ്. ಯೇಸು ಬರೋದರ ಕುರಿತು. പക്ഷെ അന്നും ಅದೇ ಅವತ್ತು വിശ്വസിക്കുന്ന അടുക്കലേക്ക് ನಂಬು ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲೂ ನಂಬುವವರಿಗೋಸ್ಕರ യേശു വരുമായിരുന്നു. ಯೇಸು ಬರ್ತಿದ್ರು, യേശു വരുമായിരുന്നു. ಯೇಸು ಬರ್ತಿದ್ರು. എന്ന തെളിവ് സഹിതം ಆದ್ರೆ ಆಧಾರ ಸಮೇತವಾಗಿ യേശು വന്നത് പുതിയ നിയമത്തിൽ. ಯೇಸು ಬಂದಿದ್ದು ಹೊಸ ಒಡಂಬಡಿಕೆಯಲ್ಲಾಗಿದೆ. ഹല്ലേലൂയ. ಹಲ್ಲೆಲೂಯಾ. ഇത്
പുതിയ നിയമത്തിലുള്ള സംഭവം ಈ ಹೊಸ ಒಡಂಬಡಿಕೆಯಲ್ಲಿ ನಡಿಬೇಕಾಗಿರುವ ಸಂಗತಿ 700 ವರ್ಷങ്ങൾക്ക് മുമ്പ് 700 ವರ್ಷದ ಹಿಂದೆ ಯೆಶಾಯನು ಪ್ರವಚಿಸಿತು. ಯೆಶಾಯನು ಪ್ರವಾದಿಸಿದ್ದಾನೆ. അങ്ങനെ തന്നെ യേശു ചെയ്തു. ಹಾಗೇನೆ ಯೇಸು ಈ ಭೂಮಿಗೆ ಇಳಿದು ಬಂದು ಮಾಡಿದ್ರು. അങ്ങനെ തന്നെ ചെയ്തു. ಹಾಗೇನೆ ಮಾಡಿದ್ರು. ചെയ്തിട്ട് പറയുകയാണ്, ಮಾಡಿಬಿಟ್ಟು ಹೇಳ್ತಿದ್ದಾನೆ, കുറേ പേര്, ಯಾರೋ ಅನೇಕ ಜನ, ആരോ ഒരു കൂട്ടം, ಯಾರೋ ಒಂದು ಗುಂಪು തളർന്നു പോയി, ಕುಗ್ಗಿ ಹೋದ್ರು, ആമേ തളർന്നു പോയി, ಕುಗ್ಗೋಗಿದ್ದಾರೆ, ബലഹീനരായി, ಬಲಹೀನರಾದ್ರು, ഒന്നും ചെയ്യാൻ കഴിയാതെ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. അവരോട് ഇതാ പറയുന്നത്, ಅವರೊಂದಿಗಾಗಿ ನೀವು ಹೇಳ್ತಿರೋದು. ഹല്ലേലൂയ. ಆಮೆನ್. എന്റെ നിങ്ങളുടെ ജീവിതത്തിൽ ನಮ್ಮ ನಿಮ್ಮ ಜೀವಿತದಲ್ಲಿ ചില സംഭവങ്ങൾ കഴിഞ്ഞു പോയിട്ടുണ്ടെങ്കിൽ, ಆ ರೀತಿಯಾದ ಸಂಗತಿಗಳು ಕಳೆದು ಹೋಗಿದ್ದಾರೆ, പ്രതീക്ഷയ്ക്ക് വകയുണ്ട്. ನಿರೀಕ್ಷಿಸಲಿಕ್ಕೆ ಒಂದು ದಾರಿ ಇದೆ. എന്താണ് വാക? ಆ ದಾರಿ ಏನು? അതിന്റെ ഒന്നാമത്തെ വാക്യത്തിലാണ് തുടങ്ങുക. ಅಂದ್ರೆ ಮೊದಲನೇ ವಾಕ್ಯದಲ್ಲೇ ಪ್ರಾರಂಭ ಆಗ್ತದೆ. എന്താ തുടങ്ങുന്നത്? ಏನಾಗಿದೆ ಪ್ರಾರಂಭ? 35 ಒಂದೂടെ വായിക്കാം. 35 ಒಂದು ಓದ್ರಿ. ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹದಲ್ಲಿ ಮಾಡುವಷ್ಟು ಉಲ್ಲಾಸಿಸುವುದು. വരണ്ടവൻ വന്നാൽ മരുഭൂമിയല്ല, നിർജ്ജന പ്രദേശം പോലും ആനന്ദിക്കും. ಬರಬೇಕಾದವನು ಬರೋದಾದ್ರೆ ಮರುಭೂಮಿ ಮಾತ್ರವಲ್ಲ, ಬರಡು ಭೂಮಿಯು ನಿರ್ಜನ ಸ್ಥಳವೂ ಕೂಡ ಆನಂದಿಸುವಂತೆ ಮಾಡ್ಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಕಾರಣವೇನೆಂದ್ರೆ ಅದ ಕಾರಣ ಹೇಳಿದ್ದು, ಕೈಗಳ ಬಲಪಟ್ಟು ಜೋರು ಬಿದ್ದ ಕೈಗಳನ್ನು ಬಲಪಡಿಸಿರಿ, ಮೊಣಕಾಲುಗಳನ್ನು ಸ್ಥಿರಪಡಿಸಿರಿ. ಆಗಿರೋದಾದ್ರೆ ನಿನ್ನ ಮರುಭೂಮಿಯ ಸ್ಥಿತಿಗಳು ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ. ಮರುಭೂಮಿಯನ್ನ ದೇವರು ಅದ್ಭುತವಾಗಿ ಮಾರ್ಪಡಿಸಲು ಬರ್ತಿದ್ದಾನೆ. ಮರುಭೂಮಿ ಅಲ್ವಾ, ಯಾರಿಗೂ ಬೇಡದೇ ಇರೋದಲ್ವಾ, ಏನು ನಡಕ್ಕಾಗಲ್ಲ ಅಲ್ವಾ, ಯಾವ ನಿರೀಕ್ಷೆನೂ ಇಲ್ಲ ಅಲ್ವಾ. ಮರುಭೂಮಿ ಅಂದ್ರೆ ಆಗಿರುವ ಸ್ಥಳ. ದೇವರು ಬಲಪಡಿಸಲಿಕ್ಕೆ ಹೇಳಿದ್ರೆ ಅದು ಮರುಭೂಮಿ ಆಗಿದ್ರು ಅದರ ಒಳಗಡೆ ಫಲಗಳು ಉಂಟಾಗೇ ಆಗುತ್ತವೆ. ಅದರೊಳಗಡೆ ಫಲಗಳು ಉಂಟಾಗುತ್ತವೆ. ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಮರುಭೂಮಿಯ ರೀತಿಯಾದ ಪರಿಸ್ಥಿತಿಗಳು ಇವತ್ತು ಕಾಣ್ತಾ ಇರೋದಲ್ಲ, ಮರುಭೂಮಿಯ ಅನುಭವವಾಗಿದೆ. ಮರುಭೂಮಿಯಲ್ಲಿ ದೇವರು ಮಾಡ್ಲಿಕ್ಕಿರೋದಾಗಿದೆ. ಮರುಭೂಮಿಯನ್ನು ದೇವರು ಅದ್ಭುತವಾಗಿ ಮಾಡುವವನಾಗಿದ್ದಾನೆ. ನನ್ನ ಮತ್ತು ನಿಮ್ಮ ಜೀವಿತ ಮರುಭೂಮಿಯ ಸ್ಥಿತಿ ಯಾವ ಸಾಧ್ಯತೆಯೂ ಇಲ್ಲ. ಒಳ್ಳೆಯದಾಗಿ ಮಾರ್ಪಡಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ರಕ್ಷಿಸಲ್ಪಡಲಿಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ಸಂತೋಷ ಪಡ್ಲಿಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ಆದ್ರೆ ಇವತ್ತು ಸಂತೋಷ ಪಡ್ತಿರೋದು, ಇವತ್ತು ಸಂತೋಷವಾಗಿರೋದು ಮರುಭೂಮಿಯಲ್ಲಿ ಯೇಸು ಬಂದದ್ದರಿಂದ ಮಾತ್ರ. ಮರುಭೂಮಿ ಆನಂದಿಸ್ತದೆ. ಇಲ್ಲಿರುವವರೆಲ್ಲ ಇಲ್ಲಿ ಆನಂದ ಪಡ್ತಾರೆ. ಕಾರಣ ಮರುಭೂಮಿಯ ಸ್ಥಿತಿಯನ್ನ ದೇವರು ಕೆಲವು ಅದ್ಭುತಗಳನ್ನು ಮರುಭೂಮಿಯ ಒಳಗಡೆ ಮಾಡಿದ್ದಲ್ಲ, ಆದ್ರೆ ಇದುವರೆಗೆ ಮಾಡಿದ್ದಲ್ಲ, ನೋಡಿದ್ದಲ್ಲ, ಇನ್ನು ನೋಡ್ಲಿಕ್ಕೆ ಹೋಗುತ್ತಾ ಇರೋದಿದೆ. ಇದೇನು ಹೇಳಿದ್ರು, ನೀನು ಇದುವರೆಗೆ ಕಂಡಿದ್ದಲ್ಲ, ನೀನು ಇದುವರೆಗೆ ಕಂಡಿದ್ದಲ್ಲ, ನೀನು ಇನ್ನೂ ಅಧಿಕವಾದದನ್ನ ಕಾಣಲಿಕ್ಕೆ ಹೋಗುತ್ತಿದ್ದಿ. ಮರುಭೂಮಿ ಆನಂದ ಪಡೋದಾದ್ರೆ ನನ್ನ ಜೀವಿತ ಯಾಕೆ ಆನಂದ ಪಡ್ಲಿಕ್ಕಾಗಲ್ಲ? ಮರುಭೂಮಿನೇ ಆನಂದ ಪಡೋದಾದ್ರೆ ನನ್ನ ಕುಟುಂಬದಲ್ಲಿ ಇರುವವರು ಯಾಕೆ ಆನಂದ ಪಡ್ಲಿಕ್ಕಾಗಲ್ಲ? ಮರುಭೂಮಿ ಆನಂದ ಪಡೋದಾದ್ರೆ ನನಗೆ ಯಾಕೆ ಆನಂದ ಪಡ್ಲಿಕ್ಕಾಗಲ್ಲ? ಯಾಕಂದ್ರೆ ಇದು ಮರುಭೂಮಿ ಅಲ್ಲ, ಮರುಭೂಮಿ ಅಲ್ಲ. ಮರುಭೂಮಿಯನ್ನಲ್ಲ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದು, ನಮ್ಮನ್ನಾಗಿದೆ ದೇವರು ನಮ್ಮ ಸ್ವರೂಪ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದು. ಆಗಿರೋದಾದ್ರೆ ಮರುಭೂಮಿನೇ ಆನಂದ ಪಡೋದಾದ್ರೆ ನಾನು ಎಷ್ಟರ ಮಟ್ಟಿಗೆ ಆನಂದ ಪಡಬೇಕು? ನಾನು ಎಷ್ಟರ ಮಟ್ಟಿಗೆ ಆನಂದ ಪಡಬೇಕು? ದೇವರಿಗೆ ಬಹಳ ಇಷ್ಟ ಮರುಭೂಮಿಯಂತೆ ಇರುವಂತವರನ್ನ ಆರಾಧಿಸುವಂತ ಮಾಡ್ಲಿಕ್ಕೆ. ಕಾರಣ ಮರುಭೂಮಿ ಅನ್ನೋದು ಯಾರಿಗೂ ಬೇಡದೇ ಇರೋದು. ಅದನ್ನ ಆನಂದಿಸುವಂತೆ ಮಾಡ್ಲಿಕ್ಕಾಗಿದೆ ನನ್ನ ದೇವರು ಬಂದಿದ್ದು. ಮರುಭೂಮಿಯಲ್ಲಿ ₹1 ಯಾರು ಖರ್ಚು ಮಾಡಲ್ಲ, ಯಾರು ಒಂದು ಬಾಳೆ ಗಿಡ ನಡಕ್ ಹೋಗಲ್ಲ. ಆ ನಡುವನು ಗೊತ್ತು, ಬಾಳೆ ಗಿಡ ನೆಟ್ಟರು ಇಲ್ಲೇನು ಸಿಗಲ್ಲ ಅಂತ. ಯಾವ ತೆಂಗಿನ ಮರವನ್ನ ನಡಲ್ಲ, ನಡುವನು ಗೊತ್ತು ಅದ್ರೊಳಗಡೆ ಒಂದು ಎಳ್ನೀರು ಸಿಗಲ್ಲ ಅಂತ. ಅಲ್ಲಿ ಮರುಭೂಮಿಯಲ್ಲಿ ಯಾರು ಗೊಬ್ಬರನೂ ಹಾಕಲ್ಲ, ನೀರು ಇಲ್ಲ, ಆದ್ರೆ ನಡೋದು ಇಲ್ಲ. ಕಾರಣ ಕೃಷಿ ಆದ್ರೆ ಯಾವ್ದಾದ್ರು ವ್ಯವಸಾಯದ ಆಫೀಸರ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಮರುಭೂಮಿಯಲ್ಲಿ ವ್ಯವಸಾಯ ಮಾಡೋಕೆ ಯಾವ ಲೋನ್ ಕೊಡಲ್ಲ ನಾವು. ಯಾಕಂದ್ರೆ ವೈಜ್ಞಾನಿಕವಾಗಿ ಕಲ್ತ ಅವ್ರ ಹತ್ರ ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಅಯ್ಯೋ ಆ ಕೆಲಸ ಬಿಟ್ಬಿಡಪ್ಪ, ಮರುಭೂಮಿ ಯಾವ್ದಕ್ಕೂ ಬರೆಯದೇ ಇಲ್ಲ, ಬೇರೆ ಯಾವ್ದಾದ್ರು ಜಾಗ ಹೋಗಿ ನೋಡು. ಯೇಸು ಹೇಳ್ತಿದ್ದಾರೆ, ಇಲ್ಲ 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 ಇಲ್ಲ, ಮರುಭೂಮಿಯನ್ನೇ ಆನಂದಿಸುವಂತೆ ಮಾಡುತ್ತೆ
ಪಕ್ಕದಲ್ಲಿರುವ ಮರುಭೂಮಿಯ ಅವಸ್ಥೆಗಳು ಮರುಭೂಮಿಯ ಸ್ಥಿತಿಯನ್ನು ದೈವ ಆನಂದಿಸುವ ದೇವರು ಆನಂದಿಸುವಂತೆ ಮಾಡ್ತಾರೆ. ದೇವರು ಆನಂದಿಸುವಂತೆ ಮಾಡಿ ಹೋಗ್ತಿದ್ದಾರೆ. ದೇವರು ಆನಂದಿಸಿರುವಂತೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಕೆಲವು ಕಾಣದೇ ಇರುವ ಅದ್ಭುತಗಳು ಅಲ್ಲಿ ಕಾಣುತ್ತವೆ. ಆಮೆನ್. ದೇವರು ಆನಂದಿಸುವಂತೆ ಮಾಡ್ತಾರೆ. മനുഷ്യൻ പ്രതീക്ഷിക്കുന്നിടത്ത് ಮನುಷ್ಯನು ನಿರೀಕ್ಷಿಸುವ ಸ್ಥಳದಲ್ಲಿ ചിലതൊക്കെ സംഭവിക്കുമെന്നും ಕೆಲವೆಲ್ಲ ಇಲ್ಲಿ ನಡಿಬಹುದು ಅಂತನೂ മറ്റുള്ളവരെ പോലെ ಬೇರೆಯವರಂತೆ കണക്ക് കൂട്ടുന്ന ಲೆಕ್ಕಾಚಾರ ಮಾಡುವ അറിയുന്ന ತಿಳಿಯಲ್ಪಟ್ಟಿರುವ സ്ഥലത്തല്ല ദൈവം അത്ഭുതം ചെയ്യുന്നത്. ಆ ರೀತಿಯಲ್ಲಿ ಇಲ್ಲಿ ನಡೆದ್ರೆ ದೇವರ ಕಾರ್ಯ ಇಲ್ಲಿ ನಡಿಬಹುದು ಅಂತ ಲೆಕ್ಕಾಚಾರ ಮಾಡುವ ಸ್ಥಳದಲ್ಲಿ ಅಲ್ಲ ದೇವರ ಕಾರ್ಯ ಮಾಡೋದು. യേശു ഏറ്റവും കൂടുതൽ അത്ഭുതം ചെയ്തത് ಯೇಸು ಬಹಳ ಹೆಚ್ಚು ಅದ್ಭುತ ಮಾಡೋದು. ദൈവം ഏറ്റവും അത്ഭുതം ചെയ്തത് ದೇವರು ಬಹಳ ಹೆಚ್ಚಾಗಿ ಅದ್ಭುತ ಮಾಡೋದು മരുഭൂമിയിലാണ്. ಮರುಭೂಮಿಯಲ್ಲೇ ആദ്യം മുതലേ ಮೊದಲಿನಿಂದಲೇ ಆದಿಯಿಂದಲೇ മരുഭൂമിയിൽ അത്ഭുതം ചെയ്യാൻ തുടങ്ങി. ಮರುಭೂಮಿಯಲ್ಲಿ ಅದ್ಭುತ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತ ಯೇಸು ಆಗಿರೋದಾದ್ರೆ ഇവിടെ വായിച്ചത് ಆದ ಕಾರಣ ಇಲ್ಲಿ ಓದಿದ್ದು വളർന്ന കൈകളെ ബലപ്പെടുത്തുവി. ಅಲ್ಲಿ ನಿಮ್ಮ ಜೋರು ಬಿದ್ದ ಕೈಗಳನ್ನು ಬಲಗೊಳಿಸಿ മുഴങ്കാലിൽ ഉറപ്പിക്കുവി. ನಿಮ್ಮ ಸೋತು ಹೋದಂತ ಮೊಣಕಾಲಿಗಳನ್ನು ಬಲಪಡಿಸಿ മരുഭൂമിയുടെ സാഹചര്യം മാറാൻ പോകുന്നു. ಮರುಭೂಮಿಯ ಪರಿಸ್ಥಿತಿ ಮಾರ್ಪಡ್ಲಿಕ್ಕೆ ಹೋಗ್ತಾ ಇದೆ. മരുഭൂമിയുടെ സാഹചര്യം മാറാൻ പോകുന്നു. ಮರುಭೂಮಿಯ ಸನ್ನಿವೇಶ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ഹല്ലേലൂയ. ಆಮೆನ್. ആദിവാസികളുടെ ಆದಿವಾಸಿಗಳ ഇടയ്ക്ക് വളർന്ന എന്നെ ಆದಿವಾಸಿಗಳ ಮಧ್ಯದಲ್ಲಿ ಬೆಳೆದು ಬಂದ ನನ್ನನ್ನ ചെറുതിലെ വിദ്യാഭ്യാസം പിശാചിനെ നഷ്ടപ്പെടുത്തി. ಚಿಕ್ಕ ವಯಸ್ಸಿನಲ್ಲೇ ನನ್ನ ವಿದ್ಯಾಭ್ಯಾಸವನ್ನ ಸೈತಾನ ನಷ್ಟಪಡಿಸಿದ. നഷ്ടപ്പെടുത്തി. ಎಲ್ಲವನ್ನ ನಷ್ಟಪಡಿಸಿದ. ഒരു മരുഭൂമിയാക്കി മാറ്റി. ನನ್ನ ಜೀವಿತವನ್ನೇ ಒಂದು ಮರುಭೂಮಿಯಾಗಿ ಮಾಡಿದ. എന്റെ കർത്താവ് ಆದ್ರೆ ನನ್ನ ಕರ್ತನು മരുഭൂമി ആനന്ദിപ്പിച്ചു. ಮರುಭೂಮಿಯು ಆನಂದಿಸುವಂತೆ ಮಾಡಿದನು. ആനന്ദിപ്പിച്ചു. വിദ്യാഭ്യാസം ഉള്ളവരെക്കാൾ കൂടുതൽ, ವಿದ್ಯಾಭ್ಯಾಸ ಇರೋರಿಗಿಂತ ಹೆಚ್ಚಾಗಿ, നല്ല നാട്ടിൽ വളർന്നവരെക്കാൾ കൂടുതൽ, ಒಳ್ಳೆ ಊರಿನಲ್ಲಿ ಬೆಳೆದವರಿಗಿಂತ ಹೆಚ್ಚಾಗಿ ഈ മരുഭൂമി എന്നെ ಈ ಮರುಭೂಮಿಯಾದ ನನ್ನನ್ನ ആനന്ദിക്കത്തക്കവള ಆನಂದಿಸತಕ್ಕ ರೀತಿಯಲ್ಲಿ ഇന്ന് നിർത്തിയിട്ടുണ്ടെങ്കിൽ ದೇವರಿಗೆ ನಿಲ್ಲಿಸಿರೋದಾದ್ರೆ ഇത് ദൈവത്തിന്റെ ഒരു പ്രത്യേക കാര്യമാണ്. ಇದು ದೇವರ ಒಂದು ವಿಶೇಷ ಕಾರ್ಯವಾಗಿದೆ. ಇವತ್ತು ರಾತ್ರಿ തളർന്ന കൈകൾ ബലപ്പെടാൻ പോകുന്നു. ಅನೇಕ ಜೋಲು ಬಿದ್ದ ಕೈಗಳು ಬಲಗೊಳ್ಳಲಿಕ್ಕೆ ಹೋಗ್ತಾ ಇವೆ. മുഴങ്കാലുകൾ ബലപ്പെടാൻ ಜೋಲು ಬಿದ್ದ ಅನೇಕ ಮೊಣಕಾಲುಗಳು ಈ ರಾತ್ರಿ ಬಲಗೊಳ್ಳಲಿಕ್ಕೆ ಹೋಗ್ತಾ ಇವೆ. കണ്ണീര് തുടയ്ക്കാൻ പോകുന്നു. ಅನೇಕರ ಕಣ್ಣೀರನ್ನ ಈ ರಾತ್ರಿ ದೇವರು ಒರೆಸಲಿಕ್ಕೆ ಹೋಗ್ತಿದ್ದಾರೆ. ಅನೇಕರ ವೇದನೆಗಳು ಈ ರಾತ್ರಿ ನೀಗಲಿಕ್ಕೆ ಹೋಗ್ತಾ ಇದೆ. കർത്താവിൽ കാണുന്നു. ಅದನ್ನ ನನ್ನ ಆತ್ಮದಲ್ಲಿ ಕಾಣ್ತಿದೆ. ಬಂಧನಗಳು ಅഴിഞ്ഞു മാറി. ಕೆಲವು ಬಂಧನಗಳು ಬಿಚ್ಚಲ್ಪಡುತ್ತಾ ಇವೆ. ಕೆಲವು ಬಂಧನಗಳು ಬಿಚ್ಚಲ್ಪಡುತ್ತಾ ಇವೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ പിശാചുകളുടെ കുരുക്ക് ಸೈತಾನನು ಕಟ್ಟಿದಂತ ಕೆಲವು ಉರುಳುಗಳು രാത്രി അഴിയുന്നു. ಇವತ್ತು ರಾತ್ರಿ ಬಿಚ್ಚುತ್ತಾ ಇವೆ. ಯೇಸುವಿನ ನಾಮದಲ್ಲಿ രാത്രി ಇವತ್ತು ರಾತ್ರಿ ആരാധന വെളിപ്പെടുമ്പോൾ, ಆರಾಧನೆ ಪ್ರಕಟವಾಗುವಾಗಲೇ, ആരാധന വെളിപ്പെടുമ്പോൾ ಆರಾಧನೆ ಪ್ರಕಟವಾಗುವಾಗಲೇ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ നിലനിൽക്കത്തില്ലെന്ന് പറയുവൻ ನೀನು ನೆಲೆಗೊಳ್ಳಲ್ಲ ಎಂಬುದಾಗಿ ಹೇಳಿದವರು രാത്രി നിലനിൽക്കാൻ പോവുകയാണ്. ಈ ರಾತ್ರಿ ಅಂತವರೇ ನೆಲೆಗೊಳ್ಳಕ್ಕೆ ಹೋಗುತ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ദൈവം ഉറപ്പിക്കാൻ പറഞ്ഞ, ದೇವರು ಬಲಗೊಳಿಸಿಕೊ ಅಂತ ಹೇಳಿದ್ರೆ, ദൈവം ബലപ്പെടുത്താൻ പറഞ്ഞ ದೇವರು ಬಲಗೊಳಿಸಿಕೊ ಅಂತ ಹೇಳಿದ್ರೆ കാരണങ്ങളുണ്ട്. ಅದಕ್ಕೆ ಕೆಲವು ಕಾರಣ ಇದೆ. അതില്ലാതെ ദൈവം അത് പറയത്തില്ല. ಅದಿಲ್ಲದೆ ದೇವರು ಅದನ್ನ ಹೇಳಲ್ಲ. ഉറപ്പ് പറയത്തില്ല. ದೇವರು ಅದರ ಸ್ಥಿರತೆಯನ್ನು ಹೇಳಲ್ಲ. മരുഭൂമി വരണ്ട നിലം. ಮರುಭೂಮಿಯು ಒಣ ನೆಲವು. എന്താ ഈ വരണ്ട നിലം? ಈ ಒಣ ನೆಲ ಅಂದ್ರೆ ಏನು? എന്താ ഈ വരണ്ട നിലം? ಒಣ ನೆಲ ಅಂತ ಹೇಳಿದ್ರೆ ಏನು? നിങ്ങൾ ഈ നെല്ല് ഒക്കെ കൃഷിയാക്കുന്ന സ്ഥലത്ത് പോയാൽ ಈ ಭತ್ತವನ್ನೆಲ್ಲ ವ್ಯವಸಾಯ ಮಾಡೋ ಜಾಗಕ್ಕೆ ನೀವು ಹೋದ್ರೆ നല്ല വെയില സമയത്ത്, ಬಹಳ ಬಿಸಿಲಾದ ಸಮಯದಲ್ಲಿ, നല്ല വേനലില് ಬಹಳ ಬೇಸಿಗೆ ಕಾಲದಲ್ಲಿ ഈ നിലമൊക്കെ ಈ ನೆಲವೆಲ್ಲ ആമ ഉണങ്ങുക മാത്രമല്ല, ಒಣಗೋದು ಮಾತ್ರ ಅಲ್ಲ, അപ്പം പോലെ പൊട്ടി പൊട്ടി നിൽക്കും. ಈ ಹಪ್ಪಳದ ರೀತಿಯಲ್ಲಿ ಅಥವಾ ರೊಟ್ಟಿಯ ರೀತಿಯಲ್ಲಿ ಒಡೆದೊಡೆದ ರೀತಿಯಲ್ಲಿ ಇರುತ್ತೆ. നല്ല വരണ്ട് കിടക്കുകയാണ്. ಅದು ಒಣ ನೆಲವಾಗಿದೆ. ഇതിനകത്ത് കുറച്ച് വെള്ളം ഒഴിച്ചാൽ പിടിക്കത്തില്ല. ಅದು ಆ ಒಣಗಿದ ನೆಲಕ್ಕೆ ಸ್ವಲ್ಪ ನೀರ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ഇതിനകത്ത് നല്ല വെള്ളം വരണം. ಇದ್ರೊಳಗಡೆ ಒಳ್ಳೆ ನೀರ್ ಬರಬೇಕು. അത്രത്തോളം ഇതിനകത്തേക്ക് വലിക്കും. ಅಷ್ಟರ ಮಟ್ಟಿಗೆ ಇದು ಒಳಗಡೆ ಎಳ್ಕೊಳ್ತದೆ. ഗ്യാപ്പിലൂടെ വലിക്കും. ಈ ಗ್ಯಾಪ್ಗಳ ಮೂಲಕ ಬರಡುತನದ ಬಿರುಕುಗಳ ಮೂಲಕವಾಗಿ ಒಳಗಡೆ ಎಳ್ಕೊಳ್ತದೆ. എത്ര നന്മ കിട്ടിയാലും ಎಷ್ಟು ಆಶೀರ್ವಾದ ಸಿಕ್ಕಿದ್ರು ആമ പൊട്ടിച്ചു കളയുക, തീർത്തു കളയില്ല. ಅದನ್ನ ಇಲ್ಲದಂತೆ ಮಾಡುವಂತ, എത്ര സന്തോഷത്തിന്റെ വഴിയുണ്ടെങ്കിലും ಎಷ್ಟು ಸಂತೋಷ ಪಡ್ಲಿಕ್ಕೆ ದಾರಿ ಇದ್ರು സന്തോഷിപ്പിക്കാൻ വിടാതെ ಸಂತೋಷ ಪಡ್ಲಿಕ್ಕೆ ಬಿಡದ ರೀತಿಯಲ್ಲಿ, എത്ര വഴി തുറക്കാനുണ്ട്, ಎಷ್ಟು ದಾರಿ ತೆರೆಯಲ್ಪಡ್ಲಿಕ್ಕಿದ್ರು എവിടെ എത്താൻ കഴിയാത്ത ಎಂದು ತಲುಪಲಿಕ್ಕೆ ಬಿಡದೇ ಇರೋ ರೀತಿಯಲ್ಲಿ, നിലം പോലെ ಒಣ ನೆಲದ ರೀತಿಯಲ್ಲಿ മനസ്സുകളെ ദൈവാത്മാവിന്റെ രാത്രി വിവേചിക്കുന്നു. ಆ ರೀತಿಯಾದ ಕೆಲವು ಮನಸ್ಸುಗಳನ್ನ ದೇವರಾತ್ಮರು ವಿವೇಚಿಸ್ತಾ ಇದ್ದಾರೆ. പല മനസ്സിനകത്തും ಅನೇಕ ಮನಸ್ಸುಗಳ ಒಳಗಡೆ വരണ്ട് കിടക്കുന്ന ಒಣಗಿದ ರೀತಿಯಲ್ಲಿರುವ, കിട്ടിയാലും സന്തോഷിക്കാൻ കഴിയാതെ ಏನ್ ಸಿಕ್ಕಿದ್ರು ಸಂತೋಷ ಪಡ್ಲಿಕ್ಕಾಗದೇ ಇರೋ ರೀತಿಯಲ್ಲಿ ചില മനസ്സുകളെ ಒಣಗಿ ಬಿದ್ದಿರುವ ಕೆಲವು ಮನಸ್ಸನ್ನು രാത്രി എന്റെ ദൈവം ആനന്ദിപ്പിക്കുന്ന ಈ ദൈവമാണ്. ರಾತ್ರಿ ದೇವರು ಆನಂದಿಸುವಂತೆ ಮಾಡುವ ದೇವರಾಗಿದ್ದಾನೆ. തന്നെ ಅವನು ಬರುವಾಗಲೇ വരണ്ട നിലം ಒಣನೆಲ್ಲ ആനന്ദിക്കുന്നുവെങ്കിൽ ಆನಂದಿಸೋದಾದ್ರೆ രാത്രി ಇವತ್ತು ರಾತ್ರಿ യേശു ഇവിടെ വന്നിട്ടുണ്ട്. ಯೇಸು ಇಲ್ಲಿ ಬಂದಿದ್ದಾನೆ. യേശു ഇവിടെ വന്നിട്ടുണ്ട്. ಯೇಸು ಇಲ್ಲಿ ಬಂದಿದ್ದಾನೆ. ഉറപ്പ് പറഞ്ഞിട്ടുണ്ട്. ಅವನು ನಿಶ್ಚಯವಾಗಿ ಹೇಳಿದ್ದಾನೆ. ഞാൻ എപ്പോഴും പറയും, ನಾನು ಯಾವಾಗಲೂ ಹೇಳ್ತೇನೆ, ദൈവം തന്ന
വചനം പറയും. ದೇವರು ಕೊಡುವ ವಾಕ್ಯವನ್ನು ನಾನು ಹೇಳ್ತೇನೆ. ഈ രാത്രി ഇതാ തന്നിരിക്കുന്നത്. ಈ ರಾತ್ರಿ ಕೊಟ್ಟಿದ್ದು ಇದಾಗಿದೆ. തളർന്ന കൈകളെ ಜೋಲು ಬಿದ್ದ ಕೈಗಳನ್ನ ಬಲಪಡಿಸಿ, മുഴങ്കാലുകളെ ഉറപ്പിച്ച്, ಜೋಲು ಬಿದ್ದ ಮೊಣಕಾಲುಗಳನ್ನ ಬಲಗೊಳಿಸಿ, പ്രതീക്ഷകൾ നഷ്ടപ്പെട്ടു, ಎಲ್ಲ ನಿರೀಕ್ಷೆಗಳು ನಷ್ಟಪಟ್ಟು ഇനി ബലപ്പെടുത്താൻ കഴിയത്തില്ല, ಇನ್ನು ಬಲಗೊಳ್ಳಕ್ಕಾಗಲ್ಲ, ഇനി ബലപ്പെടാൻ ಇನ್ನು കഴിയത്തില്ല, ಬಲಗೊಳ್ಳಿಲಿಕ್ಕಾಗಲ್ಲ, എല്ലാം നഷ്ടപ്പെട്ടു പോയി, ಎಲ್ಲ ನಷ್ಟಪಟ್ಟು ಹೋಯ್ತು, കൈവിട്ടു പോയി, ಎಲ್ಲ ಕೈ ಬಿಟ್ಟು ಹೋಯ್ತು, എല്ലാം പരാജയമായി. ಎಲ್ಲ ಸೋತು ಹೋಯ್ತು. ദൈവം ഒരു ദൂത് പറയുന്നു, ದೇವರೊಂದು ಆಲೋಚನೆ ಹೇಳ್ತಿದ್ದಾರೆ, ಸ್ಥಿರಪಡಿಸಿಕೋ, ಬಲಗೊಳಿಸಿಕೋ. ഞാൻ പറയാം. ಅದರ ಅರ್ಥ ಹೇಳ್ತಾರೆ. പത്രോസ് 5-ാം അധ്യായം ಲೂಕನ ಬರೆಸುವ 5ನೇ ಅಧ್ಯಾಯದಲ್ಲಿ പത്രോസ് മീൻ പിടിക്കാൻ പോയി. ಪೇತ್ರನ ಮೀನು ಹಿಡಿಯಲಿಕ್ಕೆ ಹೋದ. ഒന്നും കിട്ടിയില്ല, ಏನು ಸಿಗಲಿಲ್ಲ, ഒന്നും കിട്ടിയില്ല, ಏನು ಸಿಗಲಿಲ್ಲ. തോണി മുഴുവൻ ശൂന്യമാണ്, ದೋಣಿ ಪೂರ್ತಿ ಖಾಲಿ, മുഴുവൻ ശൂന്യമാണ്. ಆ ದೋಣಿ ಖಾಲಿತನದಿಂದ ತುಂಬಲ್ಪಟ್ಟಿದೆ. പ്രതീക്ഷ നഷ്ടപ്പെട്ടു. ಎಲ್ಲ ನಿರೀಕ್ಷೆ ನಷ್ಟಪಟ್ಟು ഒന്നുകൂടി കടലിൽ പോയി നോക്ക്, ಪುನಃ ಸಮುದ್ರದಲ್ಲಿ ಹೋಗಿ ನೋಡು എന്ന് പലരും പറഞ്ഞാൽ ಎಂಬುದಾಗಿ ಅನೇಕರು ಹೇಳಿದ್ರೆ പത്രോസ് പോകുന്നില്ല. ಪೇತ್ರನು ಹೋಗಲ್ಲ. കാരണം ഈ പറയുന്നവർക്ക് അറിയത്തില്ല. ಯಾಕಂದ್ರೆ ಈ ಹೇಳುವವರು ಗೊತ್ತಿಲ್ಲ. പത്രോസിന് അറിയാം ಪೇತ್ರನು ಗೊತ್ತು മീൻ കിട്ടിയപ്പോഴെന്നുള്ളത്. ಮೀನ್ ಸಿಗಲ್ಲ ಅನ್ನೋ ವಿಷಯ. ಯಾಕಂದ್ರೆ ചെറുപ്പം മുതൽ ഇത് പരിചയമാണ്. ಚಿಕ್ಕ ವಯಸ್ಸಿನಿಂದಲೇ ಇವನಿಗೆ ಈ ಬೆಸ್ತನ ಕೆಲಸ ಪರಿಚಯ. ഞാൻ പറഞ്ഞത് ನಾನು ಹೇಳಿದ್ದು എല്ലാം നഷ്ടപ്പെട്ട, ಎಲ್ಲ ನಷ್ಟಪಟ್ಟ, എല്ലാ പ്രതീക്ഷ നഷ്ടപ്പെട്ട, ಎಲ್ಲ ನಿರೀಕ್ಷೆ ನಷ್ಟಪಟ್ಟ ಒಬ್ಬ യേശു ವ್ಯಕ್ತಿ. വന്ന് പറയൂ, ಆ ವ್ಯಕ್ತಿಗೆ ಯೇಸು ಬಂದು ಹೇಳಿದ್ರು, ഈ പടക് നിറയും, ಇಲ್ಲ ಈ ದೋಣಿ ತುಂಬಲ್ಪಡುತ್ತೆ, ഈ പടകിനകത്ത് മീൻ കയറും, ಈ ದೋಣಿಯಲ್ಲಿ ಮೀನು ಸೇರುತ್ತೆ. സാഹചര്യം മുഴുവൻ പടകിനകത്ത് കയറത്തില്ല, ಸನ್ನಿವೇಶ ಎಲ್ಲ ಹೇಳ್ತು ಈ ದೋಣಿಯಲ್ಲಿ ಮೀನು ಬರಲ್ಲ. മീൻ പിടിക്കുന്നവരെ മുഴുവൻ ഒന്നിച്ച് പടകിനകത്ത് കയറത്തില്ല, ಮೀನು ಹಿಡಿಯುವವರೆಲ್ಲರೂ ಒಟ್ಟಾಗಿ ಸೇರಿ ಹೇಳಿದ್ರು ಈ ದೋಣಿಯಲ್ಲಿ ಮೀನು ಬರಲ್ಲ. കടലിന്റെ ഏത് ഭാഗത്ത് മീനുണ്ട് അവിടേക്ക് പോയവർക്ക് ഇതിനകത്ത് മീൻ കിട്ടത്തില്ല. ಸಮುದ್ರದ ಎಲ್ಲ ಭಾಗಗಳಿಗೆ ಹೋದವರು ಹೇಳ್ತಾರೆ ಇದ್ರೊಳಗಡೆ ಮೀನು ಬರಲ್ಲ. എന്നാൽ യേശു അതിന് വിപരീതമായിട്ട് ಆದ್ರೆ സംസാരിക്കും. ಯೇಸು ಅದಕ್ಕೆ ವಿರೋಧವಾಗಿ ಹೇಳ್ತಿದ್ದಾರೆ, ഇതിനകത്ത് മീൻ കിട്ടും, ಇದರ ಒಳಗಡೆ ಮೀನು ಲಭಿಸುತ್ತದೆ, നിറയും, ಇದರೊಳಗಡೆ ಮೀನು ತುಂಬುತ್ತದೆ, ഇതിനകത്തൊരു വലിയ മീൻകൂട്ടം ഉണ്ടാകും, ಇದರೊಳಗಡೆ ಒಂದು ದೊಡ್ಡ ಮೀನಿನ ಗುಂಪುಂಟಾಗ್ತದೆ, മീൻകൂട്ടം ഉണ്ടാകും. ಇದರ ಒಳಗಡೆ ಒಂದು ಮೀನಿನ ಗುಂಪುಂಟಾಗ್ತದೆ. അവൻ ദൈവമായിട്ട് ಹೇಳಿದವನು ದೇವರಾಗಿರೋದ್ರಿಂದ, ದೇಶವಾಗಿರೋದ್ರಿಂದ കിടക്കുന്ന മീൻ പറഞ്ഞു, ಆಮೇಲೆ ಸಮುದ್ರದಲ್ಲಿರೋ ಮೀನು ಹೇಳ್ತು, ഈ ആ പടകിൽ പോകാതിരിക്കാൻ പറ്റത്തില്ല, ಇನ್ನು ನಾನು ಆ ದೋಣಿಗೆ ಹೋಗಿಕ್ಕೆ ಆಗಲ್ಲ ಅಂತ. ಕಾರಣ എന്നെ യേശു വിളിക്കുന്നുണ്ട്. ಅಲ್ಲಿ ಸಮುದ್ರದಲ್ಲಿರುವ ಮೀನುಗಳು ಹೇಳುತ್ತೆ, ನಾನಿನ್ನು ಆ ದೋಣಿಯಲ್ಲಿ ಹೋಗದೆ ಇರಕ್ಕಾಗಲ್ಲ, ದೋಣಿಯ ಹತ್ರಕ್ಕೆ ಹೋಗದೆ ಇರ್ಲಿಕ್ಕಾಗಲ್ಲ, ಯಾಕಂದ್ರೆ ಯೇಸು ಹೇಳಾಯ್ತು. വേറെ മീൻ പറയുകയാണ്, ಬೇರೊಂದು ಮೀನು ಹೇಳಿರ್ಬೋದು. പത്രോസിനോട് പറയുന്നത് ഞാൻ കേട്ടു, ಪೇತ್ರನ ಹತ್ರ ಯೇಸು ಹೇಳೋದನ್ನ ನಾನು ಕೇಳಿಸ್ಕೊಂಡೆ, ഈ മീൻ പടകിൽ മീൻ കയറും, ಈ ದೋಣಿಯಲ್ಲಿ ಮೀನು ಬರುತ್ತೆ ಎಂಬುದಾಗಿ. ഒരു കാര്യം പിടികിട്ടി, ಮೀನಿಗೊಂದು ವಿಷಯ ಗೊತ್ತಾಯ್ತು, മീനിനെ സൃഷ്ടിച്ചവൻ ಮೀನನ್ನ ಸೃಷ್ಟಿ ಮಾಡಿದವನು പത്രോസിന്റെ പടകിൽ ഇറങ്ങി ಪೇತ್ರನ ದೋಣಿಯಲ್ಲಿ ಬಂದು ನಿಂತಿದ್ದಾನೆ. മീനിന് പോലും ಮೀನಿಗೂ ಸಹ കടലിൽ നിൽക്കാൻ മനസ്സില്ല, ಸಮುದ್ರದಲ್ಲಿ ಇರಕ್ ಮನಸ್ಸಿಲ್ಲ ಇವಾಗ. പത്രോസിന്റെ പടകിലേക്ക് കയറി വരികയാണ്. ಮೀನುಗಳಿಗೂ ಸಹ ಆ ಸೃಷ್ಟಿಕರ್ತನ ಬಳಿಗೆ ಬರ್ಲಿಕ್ಕಿರುವ ಆಸೆಯಿಂದ ಆ ಪೇತ್ರನ ದೋಣಿಗಳ ಬಳಿಗೆಲ್ಲವೂ ಬಂದು ನಿಂತಿದೆ. ഒരു മീന് പടകിൽ കയറാൻ ആഗ്രഹിക്കത്തില്ല. ಸಾಧಾರಣವಾಗಿ ಯಾವ ಮೀನುಗಳು ಸಹ ದೋಣಿ ಒಳಗಡೆ ಬಂದು ಸಿಕ್ಕಾಕೊಳಕ್ಕೆ ಇಷ್ಟಪಡಲ್ಲ. മീനിന് ഇഷ്ടം വെള്ളമാണ്. ಯಾಕಂದ್ರೆ ಮೀನಿನ ಇಷ್ಟ ನೀರೇ ಆಗಿದೆ. വെള്ളത്തിൽ കിടന്ന് കളിക്കുന്ന മീൻ. ನೀರಲ್ಲಿ ಅಲ್ಲಲ್ಲಿ ಯಾವಾಗಲೂ ಸಂತೋಷ ಪಡುವ ಮೀನು. പക്ഷെ പടകിൽ യേശു വന്നപ്പോ ಆದ್ರೆ ದೋಣಿಯಲ್ಲಿ ಯೇಸು ಬಂದಾಗ മീനിന് പോലെ മനസ്സിലായി, ಮೀನಿಗೂ ಗೊತ್ತಾಯ್ತು, ഇതിനേക്കാളും സുഖം ആ യേശുള്ള പടകാണ്. ಈ ನೀರಿಗಿಂತಲೂ ಸುಖ ಯೇಸು ಇರುವ ದೋಣಿಯಾಗಿದೆ. ಆದ್ರೆ ಇಲ್ಲಿದ್ರೆ ನೀರಿನಲ್ಲಿ ಈ ರೀತಿಯಲ್ಲಿ ಆಟ ಆಡ್ಬೋದು ಅಷ್ಟೇ, പടകിൽ ആനന്ദിക്കാൻ പറ്റും. ಆದ್ರೆ ಆ ದೋಣಿ ಒಳಗಡೆ ಹತ್ತಿದ್ರೆ ನಾವು ಆನಂದ ಪಡ್ಬೋದು. ಯಾಕೆ? മീൻ പോലെ, മീൻ കൂട്ടം പോലെ ಮೀನಿನ ಗುಂಪು ಸಹ യേശുള്ള പടകിൽ കയറിയിട്ടുണ്ടെങ്കിൽ, ಯೇಸು ಇರುವ ದೋಣಿಯನ್ನು ಹತ್ತಿರೋದಾದ್ರೆ, യേശുള്ളടുത്ത് വരുന്നത് ಯೇಸು ಇರುವ ಸ್ಥಳಕ್ಕೆ ಬರೋದು, മീനിന് പോലെ കാര്യം മനസ്സിലായി, ಮೀನಿಗೂ ಕೂಡ ವಿಷಯ ಅರ್ಥ ಆಯ್ತು. അതൊക്കെ പിടികിട്ടാതിരിക്കും. ಆದ್ರೆ ಇವತ್ತಿನ ಕಾಲದಲ್ಲಿ ಅನೇಕರಿಗೆ ಅರ್ಥ ಆಗದೆ ಇರುವಾಗ, ഇന്ന് രാത്രി പിടികിട്ടുന്നവർക്കായി ദൈവം ಇವತ್ತು ರಾತ್ರಿ ಇದು ಅರ್ಥ ಆಗತಾ ಇರೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. മീനിന് സംസാരിക്കാൻ അറിയത്തില്ല, ಮೀನು ಮಾತಾಡಕ್ ಗೊತ್ತಿಲ್ಲ, മീന് സ്കൂളിൽ പോയിട്ടില്ല, ಮೀನು ಶಾಲೆಗೆ ಹೋಗಿಲ್ಲ, മീന് കൗൺസിലിംഗിന് പോയിട്ടില്ല, ಮೀನು ಎಲ್ಲೂ ಕೌನ್ಸಿಲಿಂಗ್ ಹೋಗಿಲ್ಲ, മീന് കൺവെൻഷന് പോയിട്ടില്ല, ಮೀನು ಯಾವ ಕನ್ವೆನ್ಷನ್ ಕೂಟಕ್ಕೆ ಹೋಗಿಲ್ಲ, മെസ്സേജ് കണ്ടിട്ടില്ല, ಮೀನು ಯಾವ ಪ್ರಸಂಗವನ್ನು ಕೇಳಿಲ್ಲ, ബൈബിൾ വായിച്ചിട്ടില്ല, ಮೀನು ಬೈಬಲ್ ಓದಿಲ್ಲ. മീന് ഒന്നുമില്ലാത്ത മീൻ. ಇದು ಯಾವುದು ಇಲ್ಲದೆ ಇರೋ ಮೀನು അതിൽ യേശു വന്നപ്പോ ದೋಣಿಯಲ್ಲಿ ಯೇಸು ಬಂದಾಗ ಮೀನು ಒಂದು ವಿಷಯ ಅರ್ಥ ಆಯ್ತು, ഈ വന്നവൻ സാധാരണക്കാരനല്ല. ಬಂದಿರುವವನು ಸಾಧಾರಣದವನಲ್ಲ, ಆ ಎಲ್ಲ ಮೊಣಕಾಲುಗಳಲ್ಲಿ ಬಲಪಡಿಸುವವನು, ಸತ್ತವರನ್ನು ಎಬ್ಬಿಸುವವನು, ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಆಗುವವನು. ഹല്ലേലൂയ. ಆಮೆನ್. ഇത് ഒന്നും അറിയാത്ത മീൻ. ಇದು ಯಾವುದು ಗೊತ್ತಿಲ್ಲದೆ ಇರೋ ಮೀನು പടകിലേക്ക് കയറി വരണം. ಈ ದೋಣಿ ಒಳಗಡೆ ಬರ್ಬೇಕಂದ್ರೆ പടകിൽ നിൽക്കുന്നവൻ ആരാണ്? ಈ ದೋಣಿಯಲ್ಲಿ ನಿಂತಿರುವವನು ಯಾರು? ആരാണ്? ಯಾರು? അവൻ മീനിന് മാത്രമല്ല, ಮೀನು ಮಾತ್ರ ಅಲ್ಲ, കല്ലുകൾക്ക് പോലെ പറയാ, ಕಲ್ಲುಗಳಿಗೂ ಸಹ ಗೊತ್ತು, കല്ലുകൾക്ക് പോലെ പറയാ, ಕಲ್ಲುಗಳಿಗೂ ಸಹ ಗೊತ್ತು, എന്നെ സൃഷ്ടിച്ചവൻ വന്നിട്ടുണ്ട്. ನನ್ನನ್ನು ಸೃಷ್ಟಿಸಿದವನು ಬಂದಿದ್ದಾನೆ. യേശു പറഞ്ഞത്, ಅದಾಗಿದೆ ಯೇಸು ಹೇಳಿದ್ದು, നിങ്ങൾ മിണ്ടാതിരുന്നാൽ ನೀವು ಮಾತನಾಡದೇ ಇದ್ರೆ കല്ലുകൾ ಇಲ್ಲಿ ಇಲ್ಲಿರುವ ಕಲ್ಲುಗಳು ಆರ್ಭಟಿಸ್ತವೆ, കല്ലുകൾ ആരാധിക്കും, ಇಲ್ಲಿರುವ കല്ലുಗಳು ಆರಾಧಿಸ್ತವೆ, കല്ലുകൾ പോലെ സ്തുതിക്കും. ಕಲ್ಲುಗಳು ಸಹ ಸ್ತುತಿಸ್ತವೆ. എന്നാൽ കല്ലുകളെയും മീനിനെയും ಆದ್ರೆ ಕಲ್ಲುಗಳನ್ನ ಮೀನುಗಳನ್ನ അവൻ ജീവജാലങ്ങളെയും ಯಾವ ಜೀವ ಜಂತುಗಳನ್ನ തന്റെ സ്വരൂപത്തിൽ സൃഷ്ടിച്ചിട്ട് ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡಿಲ್ಲ. ഹല്ലേലൂയ. ആമേൻ. സൃഷ്ടിച്ചവർക്ക് പിടികിട്ടാത്തത്
ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರಿಗೆ ಪಿಡಿಹಿಡಿದ ಮೀನಿನ പോലെ കിട്ടാൻ തുടങ്ങി. ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರುವ ಮನುಷ್ಯರಿಗೆ ಗೊತ್ತಾಗದೇ ಇರುವ ಸತ್ಯ ಈ ಮೀನುಗಳಿಗೆ ಗೊತ್ತಾಯಿತು. ചില മീനിനെ കണ്ടുപിടിക്കേണ്ടിയിരിക്കുന്നു. അതല്ലോ, ചില മീനിനെ കണ്ടുപിടിക്കണം. ಅಂದ್ರೆ ಕೆಲವು ಮೀನುಗಳನ್ನ ನಾವು ನೋಡಿ ಕಲಿಬೇಕು. ചില പക്ഷികളെ ಕೆಲವು കണ്ടുപിടിക്കണം. ಪಕ್ಷಿಗಳನ್ನು ನೋಡಿ ಕಲಿಬೇಕು ನಾವು. ഹല്ലേലൂയ. ചിലതിനെ കണ്ടുപിടിക്കണം. ಕೆಲವನ್ನೆಲ್ಲ ಕಂಡು ಕಲಿಯಕ್ಕಿದೆ ನಾವು. ഹല്ലേലൂയ. അതിന്റെ ജീവിതത്തിൽ ಅದರ ಜೀವಿತದಲ್ಲಿ യേശു പറയാണ്, ಯೇಸು ಹೇಳ್ತಿದ್ದಾರೆ, ആകാശത്തിലെ പറവകളെ നോക്കുവിൻ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು അവ ನೋಡಿ. വിതയ്ക്കുന്നില്ല, ಅವು കൊയ്യുന്നില്ല, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, കളപ്പനെ കൂട്ടിവെക്കുന്നില്ല. ಕಣಜದಲ್ಲಿ ಕೂಡಿಟ್ಕೊಳ್ಳೋದು, അതിനെ സൃഷ്ടിച്ചവൻ ಅದನ್ನು ಸೃಷ್ಟಿ അതിന് ಮಾಡೋದು, വേണ്ടത് കൊടുക്കുന്നുവെങ്കിൽ, ಬೇಕಾಗಿರೋದನ್ನು ಕೊಡೋದಾದ್ರೆ, അതിന് കൊടുക്കുന്നുവെങ്കിൽ, ಅದಕ್ಕೇನೆ അതിന് ಕೊಡ್ತಿರೋದಾದ್ರೆ, കൊടുക്കുന്നുവെങ്കിൽ, ಅದು ಕೊಡ್ತಿರೋದಾದ್ರೆ, അല്പ വിശ്വാസികളെ, ಅಲ್ಪ ವಿಶ್ವಾಸಿಗಳೇ, എത്രയധികം. ನಿಮ್ಮನ್ನ ಎಷ್ಟರ ಮಟ್ಟಿಗೆ ഹല്ലേലൂയ. ആമേൻ. ಮೀನು ആമേ കല്യാണം കഴിച്ചിട്ട് ಮದುವೆ ಆಗಿ ഞാൻ എങ്ങനെ ജീവിക്കുന്നു ചിന്തിക്കുന്നില്ല. ನಾನು ಹೆಂಗ್ ಜೀವನ ಮಾಡ್ಲಿಕ್ಕೆ ಚಿಂತೆ ಮಾಡ್ತಿಲ್ಲ. ഹല്ലേലൂയ. ಮೀನು നാളത്തെ കുറിച്ച് ചിന്തിക്കുന്നില്ല. ನಾಳೆ ಕುರಿತಾಗಿ ಚಿಂತೆ ಮಾಡ್ತಿಲ್ಲ. ಮೀನು എന്ത് തിന്നു എന്ത് കുടിക്കും ചിന്തിക്കുന്നില്ല. ಏನ್ ತಿನ್ಬೇಕು ಏನ್ ಕುಡಿಬೇಕು ಅನ್ನೋ ವಿಷಯ ಚಿಂತೆ ಮಾಡ್ತಿಲ್ಲ. സന്തോഷത്തില്ല. ಅದ್ರ ಪೂರ್ಣ ಸಂತೋಷದಲ್ಲಿ അങ്ങനെയാണെങ്കിൽ ಹಾಗಿರೋದಾದ್ರೆ എന്റെ പാപം മോചിച്ച, ನನ್ನ ಪಾಪವನ್ನು ವಿಮೋಚಿಸಿದ, എന്നെ വിടുവിച്ച, ನನ್ನನ್ನು ಬಿಡುಗಡೆ ಮಾಡಿದ, ನನ್ನನ್ನು ಪ್ರೀತಿಸಿದ, സഭയ്ക്ക് വന്ന് ചേർത്ത, ನನ್ನನ್ನು ಸಭೆಯೊಳಗೆ ಸೇರಿಸಿದ ಯೇಸುವಿನ ನಾವು ಎಷ್ಟು ಸಂತೋಷಿಸಬೇಕು. ಆಮೆನ್. ഹല്ലേലൂയ. ಹಲ್ಲೆಲೂಯ. ഇതിനു വേണ്ടി അല്ല യേശുവിടെ വന്നത്. ಮೀನಿಗೋಸ್ಕರ ಅಲ್ಲ ಯೇಸು ಭೂಮಿಗೆ ಬಂದಿದ್ದು, ആമേൻ. മനുഷ്യന് വേണ്ടിയാണ്. ಮನುಷ್ಯರಿಗೋಸ್ಕರ. മീനിനെ വിടുവിക്കാനല്ല യേശുവിടെ ಮೀನನ್ನ വന്നത്. ಬಿಡುಗಡೆ ಮಾಡ್ಲಿಕ್ಕಲ್ಲ ಯೇಸು ಭೂಮಿಗೆ ಬಂದಿದ್ದು, ಮನುಷ್ಯನ ರಕ್ಷಿಸಲಿಕ್ಕೆ. ആമേൻ. മീനിന്റെ പാപം മോചിക്കാനല്ല യേശുവിടെ വന്നത്. ಮೀನಿನ ಪಾಪ ನಿವಾರಣೆ ಮಾಡ್ಲಿಕ್ಕಲ್ಲ ಯೇಸು ಭೂಮಿಗೆ ಬಂದಿದ್ದು, നിങ്ങളുടെ പാപം മോചിക്കാനാണ്. ನಮ್ಮ ನಿಮ್ಮ ಪಾಪವನ್ನು ನಿವಾರಣೆ ಮಾಡ್ಲಿಕ್ಕೆ. ഇതിനു വേണ്ടിയല്ല യേശു ക്രൂശിൽ കയറിയത്. ಮೀನಿಗೋಸ್ಕರ ಅಲ್ಲ ಯೇಸು ಶಿಲುಬೆಗೆ ಏರಿದ್ದು, എനിക്കും നിങ്ങൾക്കുമാണ്. ನನಗೋಸ್ಕರ ನಿಮಗೋಸ್ಕರ. ഇതിനു വേണ്ടിയല്ല യേശു ഉയർത്തെഴുന്നേറ്റത്. ಮೀನಿಗೋಸ್ಕರ ಅಲ್ಲ ಯೇಸು ಪುನರುತ್ಥಾನನಾಗಿದ್ದು, ഇതിനു വേണ്ടിയല്ല യേശു പരിശുദ്ധം അയച്ചത്. ಮೀನಿಗೋಸ್ಕರ ಅಲ್ಲ ದೇವರು ಪವಿತ್ರಾತ್ಮನನ್ನು ಕಳಿಸಿದ್ದು. ഒന്നുമില്ലാത്ത മീൻ അനുസരിക്കുന്നവർക്ക്, ಆದ್ರೆ ಇದು ಯಾವುದು ಇಲ್ಲದೆ ಇರುವ, ಹೊಂದಿಕೊಳ್ಳದೆ ಇರುವಂತ ಮೀನೇ ಯೇಸುವನ್ನ ಅನುಸರಿಸೋದಾದ್ರೆ ഞാൻ നിങ്ങളെ എത്രയാണ് ನಾನು ಮತ್ತು ನೀವು ಎಷ್ಟರ ಮಟ್ಟಿಗೆ ಅವನನ್ನು ಅನುಸರಿಸಬೇಕು. ഹല്ലേലൂയ. മരുഭൂമിയെ ആനന്ദിക്കും. ಮರುಭೂಮಿ ಆನಂದಿಸ್ತಾರೆ. മരുഭൂമി പറയുകയാ, ಮರುಭೂಮಿ ಹೇಳುತ್ತೆ, എനിക്ക് ആനന്ദിക്കാൻ ನನಗೆ കഴിയുന്നില്ല. ಆನಂದ ಪಡಕ್ಕಾಗಲ್ಲ, ഞാനെല്ലാം നഷ്ടപ്പെട്ടു. ಯಾಕಂದ್ರೆ ನಾನು ಎಲ್ಲವೂ ನಷ್ಟಪಟ್ಟವನು. എന്നെ ഇങ്ങനെയാ സൃഷ്ടിച്ചത്. ನಾನು ಸೃಷ್ಟಿ ಮಾಡಿದ್ದು ಈ ರೀತಿಯಲ್ಲಿ. വേറെ എത്രയോ നല്ല സ്ഥലങ്ങളുണ്ട്. ಬೇರೆ ಎಷ್ಟು ಒಳ್ಳೊಳ್ಳೆ ಸ್ಥಳ അവിടെ ಇದೆ, എന്തുകൊണ്ട് കുഴിച്ചിട്ടാലും ಅಲ್ಲಿ ಏನ್ ತಗೊಂಡೋಗಿ ಊಳಿಟ್ರು വേഗം വേഗം വളരി ಅದು പോകും. ಬೇಗ ಬೇಗ ಹೋಗಿ ಬೆಳೆಯುತ್ತೆ. എന്റെ മേൽ കുഴിച്ചിട്ടാൽ ನನ್ನ ಹತ್ರ ಏನಾದ್ರು ತಂದಿಟ್ರೆ ഒന്നും വളരത്തില്ല. ಯಾವುದು ಬೆಳೆಯಲ್ಲ. എന്റെ ജീവിതം, ನನ್ನ ಜೀವಿತ, ഈ മരുഭൂമിയെ ഞാൻ ಈ ಮರುಭೂಮಿಯಾದ ನಾನು എന്തോ ഒരു ശപിക്കപ്പെട്ട അവസ്ഥയാണ്. ಯಾವಾಗಲೂ ಒಂದು ಶಪಿಸಲ್ಪಟ್ಟ ಸ್ಥಿತಿಯಾಗಿದೆ രീതിയിൽ ಎಂಬ ರೀತಿಯಲ್ಲಿ പലരും നന്നാകുമ്പോൾ, ಅನೇಕರು ಚೆನ್ನಾಗಾಗ್ತಿದ್ದಾರೆ, പലരും വഴി തുറക്കുമ്പോൾ, ಅನೇಕರಿಗೆ ದಾರಿ ತೆರೀತಿದ್ದಾರೆ, പലരും അനുഗ്രഹിക്കപ്പെടുമ്പോൾ, ಅನೇಕರು ಆಶೀರ್ವದಿಸಲ್ಪಟ್ಟಿದ್ದಾರೆ. ആരൊക്കെ വേദനിക്കപ്പെടുമ്പോൾ, ಆದ್ರೆ ಈ ರೀತಿಯಲ್ಲಿ ಯಾರೋ ವೇದನೆ ಪಡುವಾಗ, എന്തൊന്ന് വഴി തുറക്കാതിരിക്കുമ്പോൾ, ಯಾವುದೇ ಸ್ಥಳದಲ್ಲಿ ನಿಮಗೆ ದಾರಿ ತೆರೆಯದೇ ಇರುವಾಗ, രാത്രി ദൈവാത്മ പറയുന്നു, ಇವತ್ತು ರಾತ್ರಿ ದೇವರಾತ್ಮ ಹೇಳ್ತಿದ್ದಾರೆ, ഭൂമിയെ ആനന്ദിപ്പിച്ച ഞാൻ, ಮರುಭೂಮಿಯನ್ನ ಆನಂದಿಸುವಂತೆ ಮಾಡಿದ ನಾನು നിന്റെ വിഷയം ആനന്ദിപ്പിക്കാൻ, ನಿನ್ನ ವಿಷಯದ ಮಧ್ಯದಲ್ಲಿ ನಿನ್ನನ್ನು ಆನಂದಿಸುವಂತೆ ಮಾಡ್ಲಿಕ್ಕೆ ನಾನು ಶಕ್ತನಾದ ದೇವರಾಗಿದ್ದೇನೆ. ಆಮೆನ್. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. കർത്താവിനോട് പറയുന്നു, ಕರ್ತನು ಹೇಳ್ತಿದ್ದಾನೆ, കർത്താവിനോട് പറയുന്നു, ಕರ್ತನು ನನಗೆ ಹೇಳ್ತಿದ್ದಾನೆ, ദൈവം നിന്റെ സ്ഥിതി മാറ്റാൻ പോകുന്നു. ದೇವರು ನಿನ್ನ ಸ್ಥಿತಿಯನ್ನು ಬದಲಾಯಿಸಲು ಹೋಗ್ತಿದ್ದಾನೆ. സങ്കീർത്തനം 40ನೇ ಕೀರ್ತನೆ ഒന്നാമത്തെ വാക്യം, 1ನೇ ವಾಕ್ಯ, നാശകരമേ കുഴിയുന്നല്ലോ, ನಾಶಕರವಾದ ಗುಂಡಿಯಿಂದ, ചേട്ടുന്നല്ലോ, ಹಾಲೆಲೂಯ, ಕೆಸರಿನ ಗುಂಡಿಯಿಂದ, നീലവിളി അവൻ കേട്ടു, ಹಾಲೆಲೂಯ, ನನ್ನ ಕೂಗನ್ನು ಅವನು ಕೇಳಿದನು, പ്രാർത്ഥന അവൻ കേട്ടു, ನನ್ನ ಪ್ರಾರ್ಥನೆಯನ್ನು ಅವನು ಕೇಳಿದನು. എങ്കിലേക്ക് ചാഞ്ഞു, ಆದ ಕಾರಣ ಅವನು ನನ್ನೆಡೆಗೆ ಬಂದನು, എങ്കിലേക്ക് ചാഞ്ഞു, ಅವನು ನನ್ನ ಒಳಗೆ ಕಿವಿ ಕೊಟ್ಟನು, വലങ്കൈ പിടിച്ചു, ನನ್ನ ಬಲಗೈಯನ್ನು ಹಿಡಿದನು, ആശന്റെ കുഴിയുന്ന, ನನ್ನ ನಾಶಕರವಾದ ಗುಂಡಿಯಿಂದ, ചേട്ടുന്ന, ಹಾಲೆಲೂಯ, ಕೆಸರಿನೊಳಗಿಂದ വിടുവിച്ചു, ನನ್ನನ್ನು ಬಿಡುಗಡೆ ಮಾಡಿ, പ്രാർത്ഥന നടുവിൽ ಈ ಪ್ರಾರ್ಥನೆ ಮಧ್ಯದಲ್ಲಿ ದೇವರು ಕೆಲವು ಬಿಡುಗಡೆಯನ್ನು ಕಳಿಸಿಕೊಟ್ಟಿದ್ದಾರೆ. വിടുവിച്ചു, ದೇವರು ಬಿಡುಗಡೆ ಮಾಡಿದನು, വിടുവിച്ചു, ನನ್ನನ್ನು ಅವನು ಬಿಡುಗಡೆ ಮಾಡಿದನು. ക്രിസ്തു അവനെ പാറമേ നിർത്തിയത് പോലെ, ಹಾಲೆಲೂಯ, ಅವನನ್ನು ಬಿಡುಗಡೆ ಮಾಡಿ ಕ್ರಿಸ್ತನೆಂಬ ಬಂಡೆ ಮೇಲೆ ನಿಲ್ಲಿಸಿದ ರೀತಿಯಲ್ಲಿ ഈ പ്രാർത്ഥന നടുവിൽ, ಈ ಪ್ರಾರ್ಥನೆ ಮಧ್ಯದಲ್ಲಿ സ്റ്റേജ് മാറ്റാൻ പോകും, ದೇವರು ನಿನ್ನ ಸ್ಟೇಜ್ ಅನ್ನು ಬದಲಾಯಿಸಲಿಕ್ಕೆ ಹೋಗ್ತಿದ್ದಾರೆ, ಕೆಲವು ಬದಲಾವಣೆಯನ್ನು ತರಲಿಕ್ಕೆ ಹೋಗ್ತಿದ್ದಾರೆ. വിശ്വസിക്കട്ടെ, ಈ ರಾತ್ರಿ ನಂಬಿಕೆ ಇಡ್ರಿ, വിശ്വസിക്കട്ടെ, ನಂಬಿಕೆ ಮಾತ್ರ ಇಡ್ರಿ, വിശ്വസിക്കട്ടെ, ನಂಬಿಕೆ ಇಡ್ರಿ. ചിലത് ദൈവം വിടുവിക്കും, ಕೆಲವುದರಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ, ಕೆಲವು ಸನ್ನಿವೇಶಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ദൈവം ഒരു മാറ്റം വയ്ക്കാൻ, ದೇವರೊಂದು ಬದಲಾವಣೆಯನ್ನು ತರಲಿಕ್ಕೆ ಹೋಗ್ತಿದ್ದಾರೆ. കുറഞ്ഞ ആമേൻ ആമേൻ ഹല്ലേലൂയ മുഴങ്കാലുകൾ ഉറപ്പിക്കുകയും, ಯಾಕಂದ್ರೆ ಹಾಲೆಲೂಯ, ಹಾಲೆಲೂಯ, ಜೋಲು ಬಿದ್ದ ಮೊಣಕಾಲುಗಳನ್ನ ಬಲಗೊಳಿಸಿರಿ, നടന്ന കൈകളെ ബലപ്പെടുത്തുകയും, ಜೋಲು ಬಿದ್ದ ಕೈಗಳನ್ನು ಬಲಪಡಿಸಿರಿ. ചിലതിനൊക്കെ സ്ഥിതി ദൈവം മാറ്റാൻ പോകും, ಆಗಿರುವುದಾದ್ರೆ ಕೆಲವರ ಸ್ಥಿತಿಯನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಿದ್ದಾನೆ, ಕೆಲವರ ಪರಿಸ್ಥಿತಿಯನ್ನು ದೇವರು ಬದಲಾಯಿಸಲಿಕ್ಕೆ ಹೋಗುತ್ತಿದ್ದಾನೆ. അതല്ല അവൻ പറയുന്നത്, ಸುಮ್ಮನೆ ಅಲ್ಲ ಅವನು ಬಂದಿದ್ದು, സ്ഥിതി മാറ്റണ ദൈവം, ನಮ್ಮ ಸ್ಥಿತಿಯನ್ನು ಬದಲಾಯಿಸುವನಾಗಿದ್ದಾನೆ. ആർക്കും മാറ്റാൻ പറ്റാത്തത്, ಯಾರಿಗೂ ಬದಲಾಯಿಸಲಿಕ್ಕೆ ಆಗದೆ ಇರೋದು, സ്ഥിതി എന്റെ ദൈവത്തിന് ಆ മാറ്റാൻ കഴിയും. ಸ್ಥಿತಿಯನ್ನು ನನ್ನ ದೇವರಿಗೆ ಬದಲಾಯಿಸಲಿಕ್ಕೆ ಸಾಧ್ಯ. അവൻ വെറുതെ ഇവിടെ വരുന്നില്ല, ಆ ಸುಮ್ಮನೆ ಎಲ್ಲಿಗೂ ಬರಲ್ಲ. മരുഭൂമി മരണവും ആനന്ദിക്കും, ಮರುಭೂಮಿ ಒಣನೆಲವು ಆನಂದಿಸ್ತದೆ. ഹല്ലേലൂയ. ആമേൻ. നിർജ്ജന പ്രദേശം, ನಿರ್ಜನ ಸ್ಥಳ, പോത്ത്
ഉല്ലസിക്കും. ಅದು ಹರ್ಷಿಸಿ ಉಲ್ಲಾಸ ಪಡ್ತದೆ. പൂത്ത് ഉല്ലസിക്കും. ಅದು ಹೂ ಬಿಟ್ಟು ಆನಂದಿಸ್ತದೆ. ನಿರ್ಜನ ಪ್ರದೇಶ, ನಿರ್ಜನ ಪ್ರದೇಶ, ഒന്നുമില്ലാത്ത സാഹചര്യം, ಏನು ಇಲ್ಲದೆ ಇರುವ ಸ್ಥಿತಿಗಳು, ആമേ ഒന്നും വളരാത്തതാണ് മരുഭൂമി. ಏನ್ ನಟ್ರು ನಡೆದೇ ಇರೋ ಬೆಳೆಯದೇ ಇರೋ ಜಾಗವಾಗಿದೆ ಮರುಭೂಮಿ. എത്ര വെള്ളം കിട്ടിയാലും മതിയാവുന്നതാണ് വരണ്ട നില. ಎಷ್ಟು ನೀರು ಸಿಕ್ಕಿದ್ರು ಸಾಕಾಗದೆ ಇರುವಂತಹ ಪರಿಸ್ಥಿತಿ ಆಗಿದೆ ಒಣನೆಲ. ഒന്നിനും സാധിക്കാത്ത ഇടം, ഒന്നും ഒരു സാധ്യത സ്ഥലമാണ് നിർജ്ജന പ്രദേശം. ಯಾವ ಸಾಧ್ಯತೆಯೂ ಇಲ್ಲದೆ ಇರುವಂತ ಸ್ಥಳವಾಗಿದೆ ಅಡವಿ ഹല്ലേലൂയ. ಅಥವಾ ನಿರ್ಜನ ಸ್ಥಳ. ആ നിർജ്ജന സ്ഥലം ಆ ನಿರ್ಜನವಾದ ಸ್ಥಳ പൂത്ത് ഉല്ലസിക്കും. ಅದು ಹೂ ಬಿಟ್ಟು ಉಲ್ಲಾಸಿಸ್ತದೆ. ഉല്ലസിക്കുമെന്ന് ಹೂ ಬಿಟ್ಟು ಉಲ್ಲಾಸಿಸ್ತದೆ. ഒരു കാര്യം പറഞ്ഞാൽ ದೇವರೊಂದು ವಿಷಯ ಹೇಳಿದ್ರೆ അത് അങ്ങനെ തന്നെ സംഭവിക്കും. ಅದು ಹಾಗೆ ಸಂಭವಿಸ್ತದೆ. അങ്ങനെ തന്നെ ಅದು സംഭവിക്കും. ಹಾಗೆ ಸಂಭವಿಸ್ತದೆ. അങ്ങനെ തന്നെ ಅದು സംഭവിക്കും. ಹಾಗೆ ಸಂಭವಿಸ್ತದೆ. അത് അങ്ങനെ തന്നെ ಅದು സംഭവിക്കും. ಹಾಗೆ ಸಂಭವಿಸ್ತದೆ. പുറത്തിരുന്ന വെറുംപടി, ಹೊರಗಡೆ ಇದ್ದಂತ അഹോരന്റെ വെറുംപടി, പുറത്തിരുന്ന അഹോരന്റെ ಹೊರಗಡೆ ಇದ್ದಂತ ಕೇವಲ ಒಣಕೋಲು തട്ടകത്തിനകത്ത് കൊണ്ടുവച്ചപ്പോൾ ಆರೋನನ ಒಣಕೋಲನ್ನ ತಂದು ಮಂಜುಷದ ಬಳಿಯಲ್ಲಿ ಇಟ್ಟಾಗ, ആമേ അഹോരന്റെ മാത്രം കൊണ്ടുവച്ചപ്പോൾ ಆರೋನನ ಕೋಲನ್ನ ಮಾತ್ರ ತಂದಿಟ್ಟಾಗ തളർത്തുവെങ്കിൽ ಅದು ಚಿಗುರೊಡೆದಿರೋದಾದ್ರೆ പല വടികൾ കുടിച്ച് തളർത്തിട്ടില്ല. ಅನೇಕ ಕೋಲುಗಳನ್ನ ತಂದು ಮಂಜುಷದ ಬಳಿಯಲ್ಲಿ ಇಟ್ಟರು, ಅದರ ಕೋಲುಗಳು ಯಾವುದು ಚಿಗುರಲಿಲ್ಲ. എന്നാൽ ഇന്ന് രാത്രി ಆದ್ರೆ ಇವತ್ತು ರಾತ್ರಿ ഈ ദൈവവചനത്തിന്റെ ಈ വെളിപ്പാട് ದೇವರ ವಾಕ್ಯದ ಪ್ರಕಟಣೆ ಅಡಿസ്ഥാನದಲ್ಲಿ കൊടുക്കുന്ന ജീവിതം ಬಿಟ್ಟುಕೊಡುವವರ ಜೀವಿತದಲ್ಲಿ തളർപ്പുണ്ടാകുന്നത് പോലെ ಒಂದು ಚಿಗುರು ಉಂಟಾಗುವ ರೀತಿಯಲ್ಲಿ ദൈവ ചില മാറ്റങ്ങളെ ದೇವರು ಕೆಲವು ಬದಲಾವಣೆಯನ್ನ ತರಲಿ ಹೋಗುತ್ತಾ ಇದ್ದಾರೆ. വിശ്വസിക്കുന്നവർ വിശ്വസിക്കുക. ನಂಬಲಿಕ್ಕಾಗುವಂತವರು ನಂಬಿರಿ. ഹല്ലേലൂയ. ഉല്ലസിക്കുകയാണ് നിർജ്ജന ಹೂ പ്രദേശം. ಬಿಟ್ಟು ಆನಂದಿಸ್ತದೆ ಅಡವಿ ಅಥವಾ ನಿರ್ಜನ ಪ್ರದೇಶ. ഏതാണ് ഈ നിർജ്ജന പ്രദേശം? ಯಾವ್ದಾಗಿದೆ ಈ ನಿರ್ಜನ ಪ್ರದೇಶ? യേശു 2 മീനും ಯೇಸು 2 ಮೀನು 5 അപ്പവും 5 ರೊಟ್ಟಿ ആമേ 5000 പേർക്കുള്ള 5,000 ಜನರಿಗೆ, സ്ത്രീകളും കുട്ടികൾക്ക് ശേഷം ಸ್ತ್ರೀಗಳಿಗೆ ಮಕ್ಕಳಿಗೂ ಎಲ್ಲರಿಗೂ 10,000-20,000 പേരോട് അടുത്ത് വരുന്നവർ ಎಲ್ಲರೂ ಸೇರುವುದು 10,000 ಜನ ಸೇರುವಂತ ಒಂದು ಜನಸಮೂಹ. പലരും കണക്കൂട്ടി പറയുന്നത് ಅನೇಕರು ಲೆಕ್ಕ ಮಾಡಿ ಹೇಳೋದೇನೆಂದ್ರೆ, ഒരു കുടുംബത്തിൽ 2 കുട്ടിയെ വെച്ച് നോക്കി. ಒಂದು ಕುಟುಂಬದಲ್ಲಿ 2 ಮಕ್ಕಳಿದ್ರು ഹല്ലേലൂയ. ഹല്ലേലൂയ. ആമേൻ. എത്ര പേര്? 5000 പുരുഷന്മാർ പറയുമ്പോൾ 5,000 ಪುರುಷರು ಇದ್ರು ಅಂತ ಹೇಳಿದ್ರೆ, ആ കാലത്ത് 2 കുട്ടികളല്ല, ಆ ಕಾಲದಲ್ಲಿ 2 ಮಕ್ಕಳಲ್ಲ, 3 കുട്ടികളുമല്ല, 3 ಮಕ್ಕಳಲ್ಲ, 4 കുട്ടികളുമല്ല, 4 ಮಕ್ಕಳು ಅಲ್ಲ, അത്രയും കുട്ടികളും ಅಷ್ಟು ಮಕ್ಕಳು ഈ പുരുഷന്മാരോട് ಈ ಪುರುಷರೊಂದಿಗೆ അവരുടെ ഭാര്യമാരും ಅವರ ಹೆಂಡತಿಯರು ഇരിക്കുമ്പോൾ ಇರುವಾಗ ഏകദേശം എത്ര പേര് വരും? ಆ ಸರಿಸುಮಾರು ಎಷ್ಟು ಜನ ಆಗಬಹುದು? അവർക്ക് വേണ്ടി ദൈവം അത്ഭുതം ചെയ്തത് ಅವರಿಗೋಸ್ಕರ ದೇವರು ಅದ್ಭುತ ಮಾಡಿದ್ದು 2 മീനിലൂടെ 5 അപ്പത്തിലും 2 ಮೀನು 5 ರೊಟ್ಟಿಗಳಿಂದ ಮಾತ್ರ. 2 മീനിലും 2 ಮೀನು 5 അപ്പത്തിലും 5 ರೊಟ್ಟಿ ഇത്രയും പേർക്ക് കൊടുത്തിട്ട് ಇಷ್ಟು ಜನರಿಗೆ ಕೊಟ್ಟು 12 ಕೊಟ್ಟ നിറച്ചവൻ 12 ಬುಟ್ಟಿಯನ್ನು ತುಂಬಿಸಿದವರು. ഏത് സ്ഥലത്താണെന്നറിയാമോ? ಅದು ಎಂತಹ ಸ್ಥಳದಲ್ಲಿ ಅಂತ ಗೊತ್ತಾ ನಿಮಗೆ? നിർജ്ജന പ്രദേശം. ಅದೊಂದು ನಿರ್ಜನ ಸ್ಥಳದಲ್ಲಿ, നിർജ്ജന പ്രദേശത്താണ്. ಒಂದು ನಿರ್ಜನ ഒരു ಪ್ರದೇಶದಲ್ಲಿ, പ്രതീക്ഷയില്ലാത്ത സ്ഥലത്താണ്. ಯಾವ ನಿರೀಕ್ಷೆನೂ ಇಲ್ಲದೆ ಇರೋ ಸ್ಥಳದಲ್ಲಿ, ഒരു പ്രതീക്ഷയില്ലാത്ത ಯಾವ ನಿರೀಕ್ಷೆ ಇಲ್ಲದ സ്ഥലത്തിൽ നിന്ന് ಈ ಸ್ಥಳದಿಂದ ഇത്രയും വിളമ്പിയിട്ടുണ്ടെങ്കിൽ, ಹಾಲೆಲೂಯಾ, ഇത്രയും വിളമ്പിയിട്ടുണ്ടെങ്കിൽ, ಇಷ್ಟಾಗಿ ಉಣಬಡಿಸಿರೋದಾದ್ರೆ, പ്രതീക്ഷയില്ലാത്ത ಯಾವ ನಿರೀಕ್ಷೆ ಇಲ್ಲದ, ഇത്രയും വിളമ്പിയിട്ടുണ്ടെങ്കിൽ ನಿರೀಕ್ಷೆ ಇಲ್ಲದ ಸ್ಥಳದಿಂದ ಇಷ್ಟಾಗಿ ಬಡಿಸಿರೋದಾದ್ರೆ പൂത്തുല്ലസിക്കാതിരിക്കും. ಹೇಗೆ ಹೂ ಬಿಟ್ಟು ಆನಂದ ಪಡೆದೇ ಇರ್ಲಿಕ್ಕೆ ಆಗುತ್ತೆ? ഇന്ന് രാത്രി ಇವತ್ತು ರಾತ್ರಿ വരണ്ട നില ಓಣನೆಲ್ಲ പൂത്തുല്ലസിക്കും. ಆನೆ ಹೂ ಬಿಟ್ಟು ಆನಂದಿಸ್ತದೆ. ഈ 3 കാര്യം പറഞ്ഞത് ಈ 3 ವಿಷಯ ಹೇಳಿದ್ರಲ್ಲಿ ഏതെങ്കിലും ഒന്ന് ಯಾವ್ದಾದ್ರು ಒಂದು ആരുടെങ്കിലും ജീവിതത്തിലുണ്ട്. ಯಾರ್ದಾದ್ರೂ ಜೀವಿತದಲ್ಲಿದ್ರೆ ഈ 3-ലും ಈ 3ರಲ್ಲೂ ദൈവം അത്ഭുതം ചെയ്ത ಜಗದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಕಾರಣ ആനന്ദിക്കുക. ನೀನು ಆನಂದಿಸ್ತಿ, പൂത്തുല്ലസിക്കുക. ಹೂ ಬಿಟ್ಟು ಉಲ್ಲಾಸಿಸ್ತದೆ. ചിലരൊക്കെ ആനന്ദിക്കുന്നുണ്ട്. ಆದ ಕಾರಣ ಇಲ್ಲಿ ಕೆಲವರೆಲ್ಲ ಆನಂದಿಸ್ತಿದ್ದಾರೆ, ഭയങ്കര ആനന്ദത്തിലാണ്. ಕೆಲವರೆಲ್ಲ ಬಹಳ ಆನಂದದಲ್ಲಿದ್ದಾರೆ. അവരുടെ സ്ഥിതിക്ക് മാറ്റം വരാൻ ಯಾಕಂದ್ರೆ ಅವರ ಪರಿಸ್ಥಿತಿಗೆ ಬದಲಾವಣೆ ಆರಂಭವಾಯ್ತು. അവർ അകം change ആവാൻ തുടങ്ങി. ಅವರ ಒಳಗಡೆ ಚೇಂಜ್ ಆಗ್ಲಿಕ್ಕೆ ಆರಂಭವಾಯ್ತು. മിണ്ടാതിരിക്കാൻ കഴിയാത്ത. ಅವರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ, അവർക്കിനി മിണ്ടാതിരിക്കാൻ ಅವರಿಗೆ കഴിയില്ല. ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. എന്തെന്ന് ചോദിച്ചാൽ ಯಾಕಂದ್ರೆ അവരിലൂടെ ചില ദൈവപ്രവൃത്തി ಅವರ വെളിപ്പെടുന്നു. ಮೂಲಕ ಕೆಲವು ದೇವರ ಕಾರ್ಯಗಳು ಪ್ರಕಟವಾಗಲಿಕ್ಕಿದೆ. അവരിലൂടെ ചില ദൈവപ്രവൃത്തി വെളിപ്പെടുന്നു. ಅವರ ಮೂಲಕ ದೇವರ ಕಾರ್ಯಗಳು ಪ್ರಕಟವಾಗಲಿಕ್ಕಿದೆ. ഹല്ലേലൂയ. 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 ഈ ഹല്ലേലൂയ പൂച്ച പുലി സിംഹം ഇതിന്റെയൊക്കെ പരിപാടി എന്ന് പറഞ്ഞാൽ ಈ ಬೆಕ್ಕು, ಹುಲಿ, ಸಿಂಹ ಈ ರೀತಿಯಾದ ಪ್ರಾಣಿಗಳ ಪ್ರತ್ಯೇಕತೆ ಏನಂದ್ರೆ, ഇത് ಕೆಲಸ ഇത് ಏನಂದ್ರೆ കഴിക്കുന്ന മാംസമാണ്, മറ്റേ ഇരകളെ പിടിച്ചു തിന്നില്ല. ಬೇರೆ ಜೀವಿಗಳನ್ನ ತಿಂದು ಮಾಂಸವಾಗಿ ತಿಂತದೆ. ഹല്ലേലൂയ. ഹല്ലേലൂയ. ഈ കുഞ്ഞുങ്ങൾക്ക് കൊണ്ട് കൊടുക്കുന്നത് ಈ ಅದರ ಮರಿಗಳಿಗೆ ತಗೊಂಡು ಕೊಡೋದು ആമേ ഏകദേശം ഒരു 1/4 ഭാഗം ജീവനാക്കിയിട്ടായിരിക്കും. ಸರಿಸುಮಾರು ಒಂದು 1/4 ಭಾಗ ಜೀವ ಮಾತ್ರ ಉಳಿಸ್ಬಿಟ್ಟು 1/4 ജീവനും അതിനെ ഇവർ കളയും. 3/4 ಜೀವವನ್ನ ಈ ಬೆಕ್ಕನ್ ಅಲ್ಲಲ್ಯ ಪೋಷಕರು ತೆಗೆದಾಕ್ತಾರೆ. ഈ 1/4 ഭാഗം ജീവനെ പിന്നെ ഇതിനുണ്ടെന്നുള്ളൂ. ದೊಡ್ಡ ಪ್ರಾಣಿಗಳು ತೆಗೆದಾಕ್ಬಿಟ್ಟು 1/4 ಭಾಗ ಜೀವ ಮಾತ್ರ ಉಳಿಸ್ತಾರೆ. അതിനെ കൊണ്ട് കുഞ്ഞുങ്ങളുടെ മുമ്പിൽ ഇട്ടു. ಆ 1/4 ಭಾಗ ಜೀವ ಇರುವಂತ ಆ ಜಂತುವನ್ನ ತೆಗೆದು ಬಿಟ್ಟು ಮರಿಗಳ ಹತ್ರ ತಂದಾಕ್ತಾರೆ. തള്ളയോട് മാറിക്കവർ എന്താ ചെയ്യാൻ പോകും? ಇದ್ರ ತಾಯಿ ದೂರ ಬಂದು ನಿಂತ್ಕೊಳುತ್ತೆ, ಇದು ಏನ್ ಮಾಡ್ತೇನೆ ನೋಡೋಣ. ഈ കുഞ്ഞുങ്ങൾ ഇതിനെ ഉപദ്രവിക്കാൻ പോകുമ്പോൾ ಈ ಮರಿಗಳು ಇದನ್ನ ಆಕ್ರಮಣ ಮಾಡಕ್ ಹೋಗುವಾಗ ഇത് അങ്ങോട്ട് കയറി പ്രതികരിക്കും. ಈ ಪ್ರಾಣಿ ಅಲ್ಲಲ್ಯ ಮರಿಗಳಿಗೆ ವಿರುದ್ಧ
ವಿರುದ್ಧವಾಗಿ ಪ್ರತಿಕ್ರಿಯೆ ಮಾಡ್ತಾರೆ. കാരണം ഇതിന് കാൽഭാഗ ജീവൻ ഉണ്ടല്ലോ. ಯಾಕಂದ್ರೆ ಇದು ಕಾಲ್ಭಾಗ ಜೀವ ಇದೆಯಲ್ಲ. ഹല്ലേലൂയ. ഹല്ലേലൂയ. ಅಲ್ಲಿ കുഞ്ഞുങ്ങൾ എന്ത് ചെയ്യുന്നു തള്ള നോക്കിക്കൊണ്ട്. ಅಂದ್ರೆ ಈ ಮರಿಗಳು ಏನ್ ಮಾಡ್ತವೆ ಎಂಬುದಾಗಿ ತಾಯಿ ನೋಡ್ತಾನೆ ಇಲ್ಲ. കുഞ്ഞുങ്ങൾ എന്ത് അറിയാമോ? ಈ ಮರಿಗಳು ಏನ್ ಮಾಡ್ತವೆ? അവിടെ വെച്ചാണ് യുദ്ധം അഭ്യസിക്കുന്നത്. ಆ ಸಮಯದಲ್ಲಾಗಿದೆ ಆ ಮರಿಗಳಿಗೆ ಯುದ್ಧದ ಅಭ್ಯಾಸವನ್ನ ಕೊಡೋದು. ആമ ഇതിനെ ആമ തോൽപ്പിക്കാൻ അന്നേരമാണ് ഇത് പഠിക്കുന്നത്. ಆದರೆ ಸೋಲಿಸೋದು ಹೇಗೆ ಅನ್ನೋದನ್ನ ಈ ಮರಿ ಕಲಿಯೋದು ಆ ರೀತಿಯಲ್ಲಾಗಿದೆ. അങ്ങനെയാണെങ്കിൽ ഇന്ന് രാത്രി ಆಗಿರೋದಾದ್ರೆ ಇವತ್ತು ರಾತ್ರಿ തളർന്ന കൈകളെ ബലപ്പെടുത്തുമ്പോൾ, ಇವತ್ತು ರಾತ್ರಿ ನಿಮ್ಮ ಜೋಲು ಬಿದ್ದ ಕೈಗಳನ್ನ ಬಲಗೊಳಿಸುವ, മുഴങ്ങളെ ഉറപ്പിക്കുമ്പോൾ, ನಿಮ್ಮ ಬಲಹೀನವಾದಂತಹ ಮೊಣಕಾಲುಗಳನ್ನ ಬಲಗೊಳಿಸುವ, ചിലതിനെ അഭ്യസിപ്പിക്കാൻ പോവുകയാണ്. ಅದನ್ನು ನೀವು ಬಲಗೊಳಿಸಿಕೊಳ್ಳೋದಾದ್ರೆ ಕೆಲವನ್ನ ದೇವರು ನಿಮಗೆ ತರಬೇತಿ ಕೊಡಲಿಕ್ಕೆ ಹೋಗ್ತಿದ್ದಾರೆ. അഭ്യസിക്കാൻ പോവുകയാണ്. ಕೆಲವು ಸಮಸ್ಯೆಗಳ ಮಧ್ಯದಲ್ಲಿ ನೀನು ತರಬೇತಿ ಹೊಂದಲಿಕ್ಕೆ ಹೋಗ್ತಾ ಇದ್ದೀವಿ. പ്രതികൂലങ്ങളെ അഭ്യസിപ്പിക്കാൻ, ಅನಾನುಕೂಲ ಮಧ್ಯದಲ್ಲಿ ನೀನು ತರಬೇತಿ ಹೊಂದಲಿಕ್ಕೆ ಹೋಗ್ತಾ ಇದ್ದೀವಿ. ആരാധിക്കുന്ന, ಆದ ಕಾರಣ ಆರಾಧಿಸುವ, ಪ್ರಾರ್ಥಿಸುವ, ಜೀವಿತದಲ್ಲಿ ചെറിയ ചെറിയ പ്രശ്നങ്ങൾ കടന്നു വരും. ಕೆಲವು ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರೋದು ನಿನ್ನ ತರಬೇತಿಗೋಸ್ಕರ. ഇന്ന് രാത്രി ಇವತ್ತು ರಾತ್ರಿ തോൽപ്പിക്കണം. ನೀನು ಅದನ್ನು ಸೋಲಿಸಬೇಕು. ನೀನು ಅದರ ಮೇಲೆ ಜಯವನ್ನು ಹೊಂದಿಕೊಳ್ಳಬೇಕು. ബലപ്പെടണം. ಯಾಕಂದ್ರೆ ನೀನು ಬಲಗೊಳ್ಳಬೇಕು. ബലപ്പെടുത്താൻ പറയുന്നത്. ಆದ ಕಾರಣ ಆಗಿದೆ ದೇವರು ಹೇಳ್ತಿರೋದು ಬಲಗೊಳಿಸಿಕೋ. ഉറപ്പിക്കാൻ പറയുന്നത്. ಆದ ಕಾರಣ ಆಗಿದೆ ನಿನ್ನನ್ನು ಸ್ಥಿರಪಡಿಸಿಕೋ. യേശു കൂടെ ഉണ്ട്. ಯಾಕಂದ್ರೆ ಯೇಸು ಜೊತೆಯಲ್ಲಿದ್ದಾರೆ. ഈ കുഞ്ഞുങ്ങൾ ചെയ്യുമ്പോൾ, ಇದು ಈ ಮರಿಗಳು ತರಬೇತಿ ತಗೊಳ್ಳುವಾಗ അമ്മ ദൂരെ പോയിട്ടില്ല. ಇದರ ತಾಯಿ ದೂರಕ್ಕೆ ಹೋಗಿಲ್ಲ. അത് അടുത്തതന്നെയുണ്ട്. ಆ ತಾಯಿ ಪಕ್ಕದಲ್ಲೇ ಇದ್ದಾಳೆ. നിങ്ങൾക്ക് ജയിക്കാൻ പറ്റിയില്ലെങ്കിൽ, ಮರಿಗಳಿಗೆ ಏನಾದ್ರೂ ಜಯ ಹೊಂದಕ್ ಆಗಿಲ್ಲ ಅಂದ್ರೆ അമ്മ കയറി ഇടപെടും. ಆ ತಾಯಿ ಬಂದು ಕಾರ್ಯ ಮಾಡ್ತಾರೆ. ഓ ഹല്ലേലൂയ. ഹല്ലേലൂയ. ഇതേപോലെ ಇದೇ ರೀತಿ തളർന്ന കൈകളെ ബലപ്പെടുത്തുവേ. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ, മുഴങ്കാലുകൾ ഉറപ്പിക്കുക. ಜೋಲು ಬಿದ್ದ ಮೊಣಕಾಲುಗಳನ್ನು ಬಲಗೊಳಿಸಿ, നീ യുദ്ധം ചെയ്ത, ನೀನು ಯುದ್ಧ ಮಾಡಿ, ആത്മീയമായി യുദ്ധം ചെയ്ത, ಆತ್ಮಿಕವಾಗಿ ಹೋರಾಟ ಮಾಡಿ, ആ യുദ്ധത്തിൽ ನಿನ್ನ ಯುದ್ಧದಲ್ಲಿ അവൻ നിനക്ക് ജയിക്കാൻ കഴിയുന്നില്ല. ನಿನಗೆ ಜಯ ಹೊಂದಲಿಕ್ಕೆ ಆಗೋದಿಲ್ಲ ಅಂದ್ರೆ ಯೇಸುವಿನ ಬಳಿಯಲ್ಲೇ ಇದ್ದಾರೆ. ನಿರ್ಜನ ಪ್ರದೇಶದಲ್ಲಿ ഉല്ലസിക്കുന്നത് പോലെ ಹುಲ್ಲು ಬಿಟ್ಟು ಆನಂದ ಉಲ್ಲಾಸಿಸುವ ಹಾಗೆ ജീവിതത്തെ അവൻ ഉല്ലസിപ്പിക്കാൻ ನಮ್ಮ ಜೀವಿತವನ್ನು ಅವನು ಉಲ್ಲಾಸದಿಂದ ತುಂಬಿಸುವಂತೆ ಮಾಡ್ತಾನೆ. അത്ഭുതത്തിന് ദൈവം. ಅವನ ಅದ್ಭುತದ ದೇವರಾಗಿದ್ದಾನೆ. അത്ഭുതത്തിന് ദൈവം. ಅವನ ಅದ್ಭುತದ ದೇವರು. ഇതിന്റെ താഴോട്ട് നിങ്ങൾ വായിക്കുമ്പോൾ മനസ്സിലാവും. ಅದರ ಕೆಳಗಡೆ ಓದುವಾಗ ನಿಮಗೆ ಅರ್ಥವಾಗುತ್ತೆ. നിർജ്ജന പ്രദേശത്തിൽ ನಿರ್ಜನ ಪ್ರದೇಶದಲ್ಲಿ അവൻ വെള്ളം ഒഴുകും. ನೀರು ಹರಿಯುತ್ತದೆ. മരുഭൂമിയിൽ ഉറവ തുറക്കും. ಮರುಭೂಮಿಯಲ್ಲಿ ಹೊರತಗಳು ತೆರೆಯಲ್ಪಡ್ತವೆ. ഹല്ലേലൂയ. മരുഭൂമിയിൽ എന്ത് ചെയ്യും? ಮರುಭೂಮಿಯಲ್ಲಿ ಏನು? ഉറവ തുറക്കും. ಹೊರತಗಳು ತೆರೆಯಲ್ಪಡ್ತವೆ. കുരുടന്റെ മുടന്തൻ നടക്കും. ಕುಂಟರೆದು ನಡೆದಾಡ್ತಾರೆ. ചെവി കേൾക്കും. ಕುರುಡ ಕಿವಿಡನ ಕಿವಿ ಕೇಳುತ್ತೆ. എന്നങ്ങോട്ട് താഴ്ത്ത് കൊടുത്തിട്ട് ಈ ರೀತಿಯಲ್ಲಿ ಕೆಳಗಡೆ ಬರೆದು മരുഭൂമിയെ കുറിച്ചും ಮರುಭೂಮಿ ಕುರಿತು 35 പറഞ്ഞത് ಈ 35ನೇ ಅಧ್ಯಾಯದಲ್ಲಿ ಹೇಳಿದ್ದು താഴോട്ടാണ് ಅದ್ಭುತಗಳು ಅದರ ಪ್ರಸ್ತಾವಿക്കപ്പെടുന്നത്. ಕೆಳಗಡೆ ಅವನ ಅದ್ಭುತಗಳು ಪ್ರಸ್ತಾಪಿಸಲ್ಪಟ್ಟಿವೆ. ಅದ್ಭುತಗಳು ಪ್ರಸ್ತಾವಿക്കപ്പെടുകയാണ്. ಅದರ ಕೆಳಗಡೆ ಭಾಗದಲ್ಲಿ ಓದುವಾಗ ಆತನು ಮಾಡುವ ಅದ್ಭುತಗಳನ್ನ ಪ್ರಚುರಪಡಿಸಲಾಗಿದೆ. ആമേ 35 ദൈവം പ്രവചിച്ചു. ದೇವರು ಪ್ರವಾದಿಸಿದ್ರು. നിങ്ങൾ അതിന്റെ താഴോട്ട് വായിക്കുമ്പോൾ ನೀವು ಅದರ ಕೆಳಗಡೆ ಓದುವಾಗ ആമേ അത് മനസ്സിലാകും. ಅದು ಅರ್ಥವಾಗುತ್ತೆ. വായിച്ചാട്ടെ. ಓದ್ರಿ. അതിന്റെ 6 മുതൽ വായിച്ചാട്ടെ. ಅದರ 6ನೇ ವಾಕ್ಯದಿಂದ ಓದ್ರಿ. ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು, ಅರಣ್ಯದಲ್ಲಿ ವರದೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು, വായിച്ചു. ಬೆಂಗಾಡು ಸರೋವರವಾಗುವುದು, ಒಣನೆಲದಲ್ಲಿ ಬುಗೆಗಳು ಉಕ್ಕುವವು, ನರಿಗಳು ಮಲಗುತ್ತಿದ್ದ ಹಕ್ಕೆಯು ಅಪ್ಪು ಜಂಬುಗಳು 35 പറഞ്ഞ ഭാഗം 35ನೇ ಅಧ್ಯಾಯದಲ್ಲಿ ಹೇಳಿದ ಭಾಗ താഴോട്ട് സംഭവിക്കുകയാണ്. ಕೆಳಗಡೆ ಸಂಭವಿಸ್ತಾ ಇದೆ. രാത്രി ഒരു കാര്യം വിളിച്ചു പറയാം. ಇವತ್ತು ರಾತ್ರಿ ಒಂದು ವಿಷಯ ಹೇಳ್ತೇನೆ. പ്രവചിക്കാൻ ഒരു കാലമുണ്ടെങ്കിൽ ಪ್ರವಾದಿಸಲಿಕ್ಕೆ ಒಂದು ಕಾಲ ಇದ್ರೆ അത് സംഭവിക്കുന്ന ദിവസവും ഉണ്ട്. ಅದು ಸಂಭವಿಸುವಂತ ಒಂದು ದಿನವೂ ಇದೆ. മടക്കാൻ ഒരു സമയമുണ്ടെങ്കിൽ ಮೊಣಕಾಲು ಉರ್ಲಿಕ್ಕೆ ಒಂದು ಸಮಯ ಇದೆ. യുദ്ധം ചെയ്യാൻ ഒരു സമയമുണ്ട്. ಕುಣಿದಾಡ್ಲಿಕ್ಕೆ ಒಂದು ಸಮಯ ಇದೆ. ഒരു പ്രവചനം പറയാം. ದೇವರೊಂದು ಪ್ರವಾದಿ ಹೇಳಿದ್ರೆ സംഭവിക്കുന്ന ഒരു ദിവസം ಅದು ಸಂಭವಿಸುವಂತ ಒಂದು ದಿನ ಇದೆ. ഇന്ന് രാത്രി കേൾക്കുന്ന ദൈവം ಇವತ್ತು ರಾತ್ರಿ ನನ್ನ ಶಬ್ದ ಕೇಳೋ ದೇವ್ರ ಮಕ್ಕಳೇ, ദൈവം പ്രവചിച്ചത് ದೇವರು ಪ್ರವಾದಿಸಿದ್ದು സാധ്യത ഉള്ളിടത്തല്ല, ಸಾಧ್ಯತೆ ಇರೋ ಸ್ಥಳದಲ್ಲಿ ಅಲ್ಲ, ഇല്ലാത്ത സ്ഥലത്താണ്. ಸಾಧ್ಯತೆನೇ ಇಲ್ಲದೆ ಇರೋ ಸ್ಥಳದಲ್ಲಿ, ഒരു സാധ്യത ഇല്ലാത്ത ಯಾವ ಸಾಧ್ಯತೆ ಇಲ್ಲದೆ ಸ್ಥಳದಲ್ಲಿ, പ്രതീക്ഷ നഷ്ടപ്പെട്ട ಎಲ್ಲ ನಿರೀಕ್ಷೆ ನಷ್ಟಪಟ್ಟ ಸ್ಥಳ, എല്ലാവരും തള്ളിക്കളയ കേസ് ಎಲ್ಲರೂ ತಳ್ಳಿ ಬಿಟ್ಟಂತ ಒಂದು ಕೇಸ್ ಆಗಿದೆ. അവിടെയാണ് ദൈവം ആനന്ദിപ്പിക്കുന്നത്. ಅಲ್ಲಾಗಿದೆ ದೇವರು ಆನಂದಿಸುವಂತೆ ಮಾಡೋದು. യേശുവിന്റെ പ്രത്യേകത ಅದಾಗಿದೆ ಯೇಸುವಿನ ವಿಶೇಷತೆ. യേശുവിന്റെ പ്രത്യേകത ಇದಾಗಿದೆ ಯೇಸುವಿನ ವಿಶೇಷತೆ. മൃഗത്തിന്റെ ಮೇಲೆ കയറിയിട്ടുണ്ടെങ്കിൽ, ದೇವರು ಯಾವ್ದಾದ್ರೂ ಒಂದು ಪ್ರಾಣಿಯ ಮೇಲೆ ಹತ್ತಿದ್ರೆ, യാത്ര ചെയ്തിട്ടുണ്ടെങ്കിൽ, ಪ್ರಯಾಣ ಮಾಡಿದ್ರೆ എല്ലാരും തള്ളപ്പെട്ട മൃഗത്തെ, ಅದು ಎಲ್ಲರೂ ತಳ್ಳಲ್ಪಟ್ಟಂತ ಪ್ರಾಣಿಯಾಗಿರುತ್ತೆ. തള്ളപ്പെട്ട മൃഗത്തെ, ಎಲ್ಲರೂ ತಳ್ಳಲ್ಪಟ್ಟ ಪ್ರಾಣಿ ಮೇಲೆ ദൈവം യാഗമായെങ്കിൽ, യേശു യാഗമായെങ്കിൽ, ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾಗಿದ್ರೆ അതൊരു ആടിനെ കുറിച്ചായിരുന്നു. ಅದೊಂದು ಕುರಿಯ ಹೋಲಿಕೆಯಾಗಿದೆ ಕೊಟ್ಟಿರೋದು. രോമ കത്തിരിക്കുന്ന കുഞ്ഞാടിനെ, ಆದ ಕಾರಣ 53ನೇ ಯೆಶಾಯ ಬರೆದ ಪ್ರವಾದದಲ್ಲಿ ಓದ್ತೇವೆ, ಅವರು ಉಣ್ಣೆ ಕತ್ತರಿಸುವವರ ಮುಂಭಾಗದಲ್ಲಿ ನಿಂತಿರುವ ಕುರಿಮರಿ
ಹಾಗಾಗಿದ್ದನು. അത് മനുഷ്യൻ ചിന്തിക്കുന്നത് പോലെയല്ല. ಯಾಕಂದ್ರೆ ಮನುಷ್ಯನ್ ಚಿಂತೆ ಮಾಡೋ ರೀತಿಯಲ್ಲ. മനുഷ്യൻ കരുതുന്നത് ಮನುಷ್ಯನು ಹತ್ತೋದು ആനപ്പുറത്തും ಆನೆ ಮೇಲೆ, കുതിരപ്പുറത്ത് കയറുമ്പോൾ ಕುದುರೆ ಮೇಲೆ ಹತ್ತುವಾಗ ദൈവം യേശു കഴുതയുടെ മേലാണ് കയറുന്നത്. ಕತ್ತೆ ಮೇಲಾಗಿದೆ ಹತ್ತುತ್ತಿರೋದು. കാരണം മനുഷ്യൻ കാണുന്നതല്ല ദൈവം കാണുന്നത്. ಯಾಕಂದ್ರೆ ಮನುಷ್ಯನು ಕಾಣುವ ರೀತಿಯಲ್ಲ ದೇವರು ಕಾಣುವುದು. ആനയുടെ പുറത്ത് കാണാൻ ആളുണ്ടല്ലേ? ಆನೆ ಮೇಲೆ ಹತ್ತಲಿಕ್ಕೆ ಜನ ಇದಾರಲ್ವಾ? കുതിരയുടെ പുറത്ത് കാണാൻ ಕುದುರೆ ಮೇಲೆ ആളുണ്ടല്ലേ? ಹತ್ತಲಿಕ್ಕೆ ಜನ ಇದಾರಲ್ವಾ? ആളുണ്ടല്ലേ? ಜನ ಇದಾರಲ್ವಾ? എന്നാൽ ആള് കിട്ടാതെ വേദനപ്പെടുക. ಆದ್ರೆ ಯಾರು ಇಲ್ಲದೆ ಭಾರ ಪಡುವ, കഴുതയുടെ മേലെ കയറിയിട്ടുണ്ടെങ്കിൽ ಆ ರೀತಿಯಲ್ಲಿ ಭಾರ ಪಡುವ ಕತ್ತೆ ಮೇಲೆ ಅವನ ಹತ್ತಿರೋದಾದ್ರೆ രാത്രി വിളിച്ചു പറയട്ടെ, ಇವತ್ತು ರಾತ್ರಿ ನಾನು ಹೇಳ, ആർക്ക് വേണ്ടതല്ല കർത്താവിന്. ಯಾರಿಗೂ ಬೇಡದೆ ಇರುವವರು ಕರ್ತನಿಗೆ ಬೇಕು. കൊള്ളിയാൽ പോയാൽ ಯಾರು ಇವನು ಯೋಗ್ಯನಲ್ಲ ಅಂತ ಹೇಳಿದವರು ಕರ್ತನಿಗೆ ಬೇಕು. കർത്താവിന് ചെവി കേൾക്കാത്തവന് വേണം. ಕರ್ತನಿಗೆ ಕಿವಿ ಕೇಳದೆ ಇರೋನು ಬೇಕು. വേറെ ഒന്നിനുമല്ല. ಯಾಕಂದ್ರೆ ಬೇರೆ ಏನಕ್ಕೂ ಅಲ್ಲ, ചെവി തുറക്കാൻ ಅವನ വേണ്ടി ಕಿವಿಯನ್ನು ತೆರೆಯೋದಕ್ಕೋಸ್ಕರ. കർത്താവിന് മുടന്തല വേണം. ಕರ್ತನಿಗೆ ಕುಂಟ್ರು ಬೇಕು, വേറെ ഒന്നിനുമില്ല. ಬೇರೆ ಯಾವುದಕ್ಕಾಗಿ ಅಲ್ಲ. ಅವನ ನಡೆಯುವಂತೆ ಮಾಡ್ಲಿಕ್ಕೆ, നൃത്തം ചെയ്യാൻ വേണ്ടി ಅವನನ್ನ ಕುಣಿದಾಡುವಂತೆ ಮಾಡ್ಲಿಕ್ಕೆ, കർത്താവിന് മരിച്ചവനെ വിളിക്കണം. ಕರ್ತನಿಗೆ ಸತ್ತವರನ್ನ ಎಬ್ಬಿಸಬೇಕು. ആ രീതിയിൽ അവൻ സാക്ഷീകരിക്കണം. ಆ ರೀತಿಯಲ್ಲಿ ಸಾಕ್ಷೀಕರಿಸತಕ್ಕ ರೀತಿಯಲ್ಲಿ അവൻ കർത്താവ് ചെയ്യുന്നത് മുഴുവൻ ഇങ്ങനെ. ಕರ್ತನು ಮಾಡುವಂತದೆಲ್ಲ ಹೀಗೇನೆ. കർത്താവ് ചെയ്യുന്ന മുഴുവൻ ഇങ്ങനെയാണ്. ಪ್ರಾರ್ಥನೆ ಮಾಡುವಂತದೆಲ್ಲ ಹೀಗೆ. ഇന്ന് രാത്രി വിളിച്ചു പറയട്ടെ, ಇವತ್ತು ರಾತ್ರಿ ನಾನು ಕೂಗೆ മരുഭൂമി ആനന്ദിക്കുന്നവൻ, ಮರುಭೂಮಿ ಆನಂದಿಸೋದಾದ್ರೆ, നിർജ്ജന പ്രദേശം പോത്തുത്സഹിക്കുന്നവൻ, ಅಡವಿಯು ಅದೇ ಹೂ ಬಿಟ್ಟು ಆನಂದಿಸೋದಾದ್ರೆ, ആനന്ദനിലം ആനന്ദിക്കുന്നവൻ, ಒಣ ನೆಲವು ಆನಂದ ಪಡೋದಾದ್ರೆ, ഈ പദ്ധതി ഉണ്ടെങ്കിൽ ಈ ವಾಕ್ಯದಲ್ಲಿ ಇದು ಇರೋದಾದ್ರೆ ಅದು ನನ್ನ ಜೀವಿತ. എത്ര പരാജയമാണ്. ಎಷ್ಟು ಸೋತದ್ದಾಗಿದ್ರು എന്റെ ദൈവം ನನ್ನ ದೇವರು ഈ മരുഭൂമിയിൽ ആനന്ദിപ്പിച്ചത്. ಈ ಮರುಭೂಮಿಯನ್ನು ಆನಂದಿಸುವಂತೆ ಮಾಡಿದ ರೀತಿಯಲ್ಲೇ എന്റെ ജീവിതം ನನ್ನ ಜೀವಿತ ഇന്ന് രാത്രി ಇವತ್ತು ರಾತ್ರಿಯೇ ആനന്ദിപ്പിക്കാൻ ಅವನು മതിയായി. ಆನಂದಿಸುವಂತೆ ಮಾಡ್ಲಿಕ್ಕೆ ಸಾಕಾದವನಾಗಿದ್ದಾನೆ. ആനന്ദിപ്പിക്കാൻ മതിയായി. ಅವನು ಆನಂದಿಸುವಂತೆ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ഞാനിങ്ങനെ പറയും, ನಾನು ಈ ರೀತಿಯಲ್ಲಿ ഈ ಹೇಳಿದ್ರು. വചനം ഇന്ന് രാത്രി എടുക്കാൻ കാരണം, ಈ ವಾಕ್ಯ ಇವತ್ತು ರಾತ್ರಿತೆಗೆ ಕಾರಣ, ഇന്ന് വിളമ്പാൻ കാരണം, ಇವತ್ತು ಇಲ್ಲಿ ಉಣಬಡಿಸ್ಲಿಕ್ಕೆ ಕಾರಣ, ഈ തലത്തിൽ വേദനിക്കുന്ന ಈ ಹಂತದಲ್ಲಿ ವೇದನೆ ಪಡುವ ആരുടെയൊക്കെ ജീവിതത്തെ ಯಾರಿಗೋ ಕೆಲವರು ಜೀವಿತದಲ್ಲಿ യേശു ಅದ್ಭುതം ചെയ്യുക. ಯೇಸು ಅದ್ಭುತವನ್ನು ಮಾಡ್ತಿದ್ದಾನೆ. യേശു ಅದ್ಭುതം ചെയ്യുന്ന ಯೇಸು ಅದ್ಭುತ ಮಾಡ್ತಿದ್ದಾನೆ. യേശു ಅದ್ಭುതം ചെയ്യുന്ന ദൈവമാണ്. ಯೇಸು ಅದ್ಭುತ ಮಾಡೋ ದೇವರಾಗಿದ್ದಾನೆ. അവൻ അത്ഭുതത്തിന്റെ ദൈവമാണ്. ಅವನ ಅದ್ಭುತದ ದೇವರೇ ಆಗಿದ್ದಾನೆ. അവൻ അത്ഭുതത്തിന്റെ ಅವನ ദൈവമാണ്. ಅದ್ಭುತದ ದೇವರೇ ಆಗಿದ್ದಾನೆ. അത്ഭുതത്തിന്റെ ദൈവമാണ്. ಆತನ ಅದ್ಭುತದ ದೇವರಾಗಿದ್ದಾನೆ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ. ബ്രദറെ ഇങ്ങോട്ട് നോക്കിക്കേ. ಬ್ರದರ್ ಇಲ್ಲಿ ನೋಡಿ, ഇങ്ങോട്ട് നോക്കി, ഇങ്ങോട്ട് നോക്കി. ಇಲ್ಲಿ ನೋಡಿ, ಇಲ್ಲಿ ನೋಡಿ. നിങ്ങൾ പാടുമല്ലേ? ನೀವು ಹಾಡ್ತೀರಲ್ವಾ? പ്രാർത്ഥിക്കുമല്ലേ? ಪ್ರಾರ್ಥನೆ ಮಾಡ್ತೀರಲ್ವಾ? ദൈവിക ശുശ്രൂഷ ചെയ്യുമല്ലേ? ದೈವಿಕ ಸೇವೆ ಮಾಡ್ತೀರಲ್ವಾ? ഞാനൊരു കാര്യം നിങ്ങളോട് വിളിച്ചു ಆದ್ರೆ പറയാം. ನಾನು ನಿಮಗೊಂದು ವಿಷಯ ಕೂಗಿ ಹೇಳ್ತೇನೆ. ആമേ മറ്റൊരു മുമ്പിൽ ചിരിക്കുകയോ ಬೇರೆಯವ್ರ ಮುಂದೆ ನಗುತ್ತಾ സുവിശേഷം പറയുകയോ ಸುವಾರ್ತೆ ಹೇಳ್ತಾ ഇതൊക്കെ ചെയ്യുമ്പോൾ തന്നെ ಇದೆಲ್ಲವನ್ನ ಮಾಡುವಾಗಲೇ ചില നിരാശകൾ പലപ്പോഴും ಅನೇಕ ಸಲ ನಿಮ್ಮ ಜೀವಿತದ ನಿರಾಶೆ മനസ്സിന് കിട്ടി വല്ലാതെ വേദന ಮನಸ್ಸನ್ನು ಬಹಳಷ್ಟು ವೇದನೆ ಪಡಿಸುವಾಗ, ചില ശോധനകളിലെ ചുറ്റും ಕೆಲವು ಶೋಧನೆಗಳು ನಿನ್ನ ಸುತ್ತಲೂ ജീവിതത്തിൽ വെല്ലുവിളിക്കുമ്പോൾ ಜೀವಿತದಲ್ಲಿ ಸವಾಲನ್ನು ಒಡ್ಡುತ್ತಿರುವಾಗ, രാത്രി എന്റെ കർത്താവിനോട് ಇವತ್ತು പറയുന്നു, ರಾತ್ರಿ ನನ್ನ ಕರ್ತನಲ್ಲಿ ಹೇಳ್ತಿದ್ದಾನೆ, മരുഭൂമി ആനന്ദിപ്പിച്ചിട്ടുണ്ടെങ്കിൽ, ಮರುಭೂಮಿಯನ್ನು ಅವನು ಆನಂದಿಸುವಂತೆ ಮಾಡಿದರೆ, ആനന്ദിപ്പിച്ചിട്ടുണ്ടെങ്കിൽ ಮರುಭೂಮಿಯನ್ನು ಆನಂದಿಸುವಂತೆ ಮಾಡಿದರೆ, കണ്ണിന് വേദനയെ കണ്ടോന്ന് ദൈവാത്മാവ് ನಿನ್ನ സംസാരിക്കുന്നു. ಕಣ್ಣಿರುವ ವೇದನೆಯನ್ನು ಕಂಡಿರುವ ದೇವರು ಈ ರಾತ್ರಿ ಮಾತ್ರ ಹೇಳ್ತಿದ್ದಾನೆ. അതിനെ നോക്കണ്ട, ನೀನು ಅದನ್ನ ನೋಡ್ಬೇಡ, അതിനെ നോക്കണ്ട, ನೀನು ಅದನ್ನ ನೋಡ್ಬೇಡ, അതിനെ വിഷമിക്കണ്ട, ನೀನು ಅದನ್ನ ದುಃಖ ಪಡಬೇಡ. ഉറപ്പിക്കാൻ ദൈവാത്മാവ് പറയുന്നു. ನಿನ್ನನ್ನೇ ನೀನು ಬಲಪಡಿಸ್ಕೋ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ഉറപ്പിക്കാൻ ദൈവാത്മാവ് പറയുന്നു. ನಿನ್ನನ್ನು ಸ್ಥಿರಪಡಿಸ್ಕೊಂಡು ದೇವರು ಹೇಳ್ತಿದ್ದಾನೆ. കർത്താവ് ഇടപെടുകയാണ്. ಈ ರಾತ್ರಿ ಕರ್ತನ ಮಾತ್ರ ಹೇಳ್ತಿದ್ದಾನೆ. കർത്താവ് ಈ ഇടപെടുകയാണ്. ರಾತ್ರಿ ಕರ್ತನ ಒಡನಾಡ್ತಿದ್ದಾನೆ. സ്ഥിതി മാറാൻ പോവുക. ನಿನ್ನ ಸ್ಥಿತಿ ಬದಲಾಗಿ ಹೋಗ್ತಾ ಇದೆ. ചില വർഷങ്ങളായിട്ടുള്ള ವರ್ಷಗಳಿದ್ದಿರುವ പല സാഹചര്യങ്ങളെ ಕೆಲವು ಸನ್ನಿವೇಶಗಳನ್ನು ദൈവാത്മാവ് എടുത്തു മാറ്റാൻ ದೇವರಾತ್ಮ ತೆಗೆದಾಗ್ಲಿಕ್ಕೆ ಹೋಗ್ತಿದ್ದಾನೆ. ಯೇಸುವಿನ ನಾಮದಲ್ಲಿ പറയൂ. ಅಬ್ರಹಾಮನಿಗೆ ದೇವರು ಹೇಳಿದ್ರು, നീ കാണാതിരിക്കുമ്പോൾ ನೀನು ನೋಡದೇ ಇರುವಾಗ ഞാൻ കാണുന്നു. ನಾನು ನೋಡ್ತಿದ್ದೇನೆ. ദൈവാത്മാവ് പറയുന്നു, ದೇವರಾತ್ಮ ಹೇಳ್ತಿದ್ದಾನೆ, അബ്രഹാമേ, ಅಬ್ರಹಾಮನೇ, നീ കാണാതിരിക്കുന്നത് ನೀನು ನೋಡದೇ ಇರುವುದಾದ್ರೆ ഞാൻ കാണുന്നു. ನಾನು ನೋಡ್ತಿದ್ದೇನೆ. ചിലത് ദൈവം കാണുകയാണ്. ಕೆಲವನ್ನ ದೇವರು ನೋಡ್ತಿದ್ದಾರೆ. ചിലത് നിന്റെ പ്രാർത്ഥനയെ ಕೆಲವು ನಿನ್ನ ಪ್ರಾರ್ಥನೆಯನ್ನ ನಿನ್ನ ಕಣ್ಣೆಯನ್ನ ദൈവാത്മാവ് കാണുന്നു. ದೇವರಾತ್ಮನ ನೋಡ್ತಿದ್ದಾನೆ. രാത്രി വിട്ടുകൊടുക്കട്ടെ. ಈ ರಾತ್ರಿ ಬಿಟ್ಟುಕೊಡು, ഈ രാത്രി വിട്ടുകൊടുക്കട്ടെ. ಈ ರಾತ್ರಿ ಸಮರ್ಪಿಸಿಕೊಡು, ഈ രാത്രി വിട്ടുകൊടുക്കട്ടെ. ಈ ರಾತ್ರಿ ಬಿಟ್ಟುಕೊಡು. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ നാಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ചില പ്രതികൂലങ്ങൾ ಕೆಲವು ಅನಾನುಕೂಲಗಳು യേശുവിന്റെ നാമത്തിൽ വിട്ടുമാറും. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ಲಿ. കർത്താവിനെ സ്തോത്രം ചെയ്യും. ಕರ್ತನಿಗೆ ಸ್ತೋತ್ರವಾಗಿ. കർത്താവിനെ എങ്ങനെ കാണിക്കുന്നു? ಕರ್ತ ನನಗೆ ಈ ರೀತಿ ತೋರಿಸಿದ ചില ദർശനങ്ങൾ പോലും നീ കാണേണ്ടതാ. ಕೆಲವು ದರ್ಶನಗಳನ್ನ ಕಾಣಬೇಕಾದ ವ್ಯಕ್ತಿ ನೀನು. എന്നാൽ ഇന്ന് രാത്രി ಆದ್ರೆ ಇವತ್ತು ರಾತ್ರಿ കാണാതെ വേണം ಅದನ್ನ ಕಾಣದೇ ಇರತಕ್ಕ ರೀತಿಯಲ್ಲಿ മറച്ചു കളയുന്ന ಮಾರೆ ಮಾಡಿಟ್ಟಿರುವ മേഘമണ്ഡലങ്ങൾ, ಕೆಲವು ಆಲನೆ ಕಾರಮೋಡದ ಮಂಡಲಗಳು ശുശ്രൂഷയുടെ ഉയർച്ചയെ ಸೇವೆಯ ಉನ್ನತಿಯನ್ನ ആഗ്രഹിക്കുന്ന അളവിലേക്ക് ಆಸೆಪಡುವ ಅಳತೆಗೆ എത്തിവിടാതെ വേണം. ಆದರೆ ಹತ್ತಲಿಕ್ಕೆ ಬಿಡದೇ ಇರೋ ರೀತಿಯಲ್ಲಿ ചില മേഘമണ്ഡലങ്ങൾ ತಲೆಯಿಂದ ಬಡಿಸುವ ಕೆಲವು ಕಾರಮೋಡಗಳನ್ನ ഇന്ന് രാത്രി ಈ ರಾತ್ರಿ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ. ಯೇಸುವಿನ പല ನಾಮದಲ್ಲಿ പ്രതീക്ഷകൾ ജീവിതത്തിലുണ്ട്. ಅನೇಕ ನಿರೀಕ್ಷೆ ನಿಮ್ಮ ಜೀವಿತದಲ್ಲಿದೆ. പല പ്രതീക്ഷകൾ ജീവിതത്തിലുണ്ട്. ಅನೇಕ ನಿರೀಕ್ಷೆ ನಿಮ್ಮ ಜೀವಿತದಲ್ಲಿದೆ. അസ്തമിച്ചുള്ള ചില പ്രതീക്ഷകളെ ಆದರೆ ಆ ನಿರೀಕ್ಷೆಯನ್ನು ಕೊನೆಗೊಳಿಸುವ ರೀತಿಯಲ್ಲಿ ദൈവാത്മാവ് ದೇವರಾತ್ಮನು അസ്തമിക്കുന്നത് അസ്തമിക്കട്ടെ. ಮುಳುಗೋಗ್ಲಿ പരാജയപ്പെടുന്ന പരാജയപ്പെടട്ടെ. ಸೋತೋಗಿದ್ದು ಸೋತೋಗ್ಲಿ. എത്രത്തോളം പരാജയപ്പെട്ടുമോ
പരാജയപ്പെടുത്തി ನಿನ್ನನ್ನ ಸೋಲಿಸಿ മരുഭൂമി പോലെ ആകുമ്പോൾ ಒಂದು ಮರುಭೂಮಿಯ ರೀತಿಯಲ್ಲಿ ಆಗುವಾಗ പ്രവർത്തിക്കാനുണ്ട്. ನನ್ನ ದೇವರು ಕಾರ್ಯ ಮಾಡ್ಲಿಕ್ಕಿದ್ದಾನೆ. അതിനുള്ള പ്രവർത്തിക്കാനുണ്ട്. ನನಗೆ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಕಾರ್ಯ ಮಾಡ್ಲಿಕ್ಕಿದೆ. ഇതിനകത്ത് ദൈവാലയം വിളിച്ചു ಈ പറയുക ರಾತ್ರಿ ದೇವರಾತ್ಮನ ಕೂಗಿ ಹೇಳ್ತಿದ್ದಾನೆ. ഒന്നുമില്ലാതാക്കുക, ನಿನ್ನನ್ನ ಏನು ಇಲ್ಲದವನಂತೆ ಮಾಡಿ, ഒരു വഞ്ചിയില്ലാതാക്കുക ಯಾವ ಉನ್ನತಿ ಇಲ್ಲದಂತೆ ಮಾಡಿ എന്ന് ശ്രമിക്കുമ്പോൾ ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಾಗ അങ്ങനെ ഒരു മരുഭൂമി പോലെ ಆ ರೀತಿಯಾದ ಮರುಭೂಮಿ ಅಂತೆ ആക്കി മാറ്റുമ്പോൾ ನಿನ್ನನ್ನು ಮಾರ್ಪಡಿಸುವಾಗ കർത്താവ് പറയുന്നുണ്ട്, ಕರ್ತನ ಹೇಳ್ತಿದ್ದಾನೆ, വരട്ടെ വരട്ടെ ಬರ್ಲಿ ಬರ್ಲಿ വരട്ടെ വരട്ടെ ಬರ್ಲಿ ಬರ್ಲಿ ഈ മരുഭൂമിയെ ಈ ಮರುಭೂಮಿಯನ್ನ ആനന്ദിപ്പിക്കും. ನಾನು ಆನಂದಿಸುವಂತೆ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ಶಮನ ಬರವನ യേശുവിന്റെ നാമത്തിൽ ജയം. ಯೇಸುವಿನ ನಾಮದಲ್ಲಿ ಜಯ, യേശുവിന്റെ നാമത്തിൽ ജയം. ಯೇಸುವಿನ ನಾಮದಲ್ಲಿ ಜಯ. വേദനയുടെ അവസ്ഥകളെ ಕೆಲವು ವೇದನೆ ಸ್ಥಿತಿಗಳನ್ನ ആമേ പ്രാർത്ഥിച്ച് ಪ್ರಾರ್ಥನೆ ಮಾಡಿ ಮಾಡಿ ഉപവസിച്ച് ಉಪವಾಸ ಮಾಡಿ കരങ്ങിട്ട് ಹತ್ತು ಹತ್ತು ദൈവ ശബ്ദം ದೇವರ ಶಬ್ದವನ್ನ, ദൈവ ആലോചന ದೇವರ ಆಲೋಚನೆ അനുഭവിക്കാൻ കഴിയാതെ ಅನುಭವಿಸಲಿಕ್ಕಾಗದೆ ചില ചോദ്യങ്ങൾ ಕೆಲವು ಪ್ರಶ್ನೆಗಳು ദൈവത്തോട് ചോദിച്ചിട്ടുണ്ട്. ನೀನ್ ದೇವರ ಹತ್ರ ಕೇಳಿದೀಯ. ഇതിനോട് ദൈവം എന്ന് ಈ പറയുന്നു, ರಾತ್ರಿ ದೇವರ ಹತ್ರ ಹೇಳ್ತಿದ್ದ, അവസ്ഥയെ കാണുന്നു, ನಿನ್ನ ಪರಿಸ್ಥಿತಿಯನ್ನ ನೋಡ್ತಿದ್ದೇನೆ. വടി ನಿನ್ನ ಕೋಲು അലങ്കത്തക്കവണ്ണം ಚಿಗುರೊಡೆಯತಕ್ಕ ರೀತಿಯಲ್ಲಿ വിശ്വസ്ത ನನ್ನ ದೇವರು ನಂಬಿಗಸ್ತನು. ಶಾರದಾಸಿಯಾಂತನೋ ವರಾಸಿಯ. ಓ മരുഭൂമിയുള്ള അവസ്ഥകളെ ആനന്ദിപ്പിക്കുന്നവർ ഇന്ന് രാത്രി ഇറങ്ങി വന്നിട്ടുണ്ട്. ಮರುಭೂಮಿಯ ಸ್ಥಿತಿಗಳನ್ನು ಆನಂದಿಸುವಂತೆ ಮಾಡುವವನು ಈ ರಾತ್ರಿಯಲ್ಲಿ ಬಂದಿದ್ದಾನೆ. ആരൊക്കെ മരുഭൂമിയിൽ ഇരിക്കുന്നത്? ಯಾರೆಲ್ಲ ಆಗಿದ್ದಾರೆ ಮರುಭೂಮಿಯಲ್ಲಿರುವುದು? പിശാച് മരുഭൂമി പോലെ ആക്കി വെച്ചിരിക്കുന്നു. ಯಾರೆಲ್ಲ ಸೈತಾನನು ಮರುಭೂಮಿಯ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ? ആരൊക്കെ എല്ലാം പ്രതീക്ഷ ഇല്ലെന്ന് പറയുന്നത്? ಯಾರೆಲ್ಲ ಹೇಳ್ತಾ ಇದ್ದೀರಾ ನನಗೆ ನಿರೀಕ್ಷೆ ಇಲ್ಲ ಅಂತ? ഇന്ന് രാത്രി ദൈവത്തിനകത്ത് പ്രതീക്ഷയുണ്ട്. ಈ ರಾತ್ರಿ ದೇವರಿಗೆ ಅದರ ಮಧ್ಯದಲ್ಲಿ ಒಂದು ನಿರೀಕ್ಷೆ ಇದೆ. ദൈവത്തിനകത്ത് ഒരു പ്രതീക്ഷയുണ്ട്. ದೇವರಿಗೆ ಒಂದು ನಿರೀಕ್ಷೆ ಇದೆ. ആ പ്രതീക്ഷയെ തടയാൻ ഒരു ശക്തിക്ക് ಆ കഴിയില്ല. ದೇವರಿಗೆ ಇರುವ ನಿರೀಕ್ಷೆಯನ್ನು ತಡೆಯಲಿಕ್ಕೆ ಯಾವ ಶಕ್ತಿಗೂ ಸಾಧ್ಯವೇ ಇಲ್ಲ. സമയമാകുമ്പോൾ അത് സംഭവിക്കും. ಕಾಲ ಪರಿಪೂರ್ಣವಾಗುವಾಗ ಅದು ಸಂಭವಿಸ್ತದೆ. ഹല്ലേലൂയ. ആനന്ദിക്കുന്ന പറയുന്നത് ആനന്ദിക്കും. ಆನಂದಿಸ್ತಾರೆ, ಆನಂದಿಸುವವು ಎಂಬುದಾಗಿ ಹೇಳಿದ್ರೆ ಆನಂದಿಸ್ತಾರೆ, ആനന്ദിക്കുന്നവർക്ക് ആനന്ദിക്കും. ಆನಂದಿಸ್ತದೆ ಎಂಬುದಾಗಿ ಹೇಳಿದ್ರೆ ಆನಂದಿಸ್ತದೆ. പക്ഷെ ഒരു സ്ഥലത്ത് ಅಲ್ಲಿ ಒಂದು ಸ್ಥಳದಲ್ಲಿ നീ അത് കാണാതിരിക്കുമ്പോൾ, ನೀನು ಅದನ್ನು ಕಾಣದೇ ಇರುವಾಗ, നീ അത് ഇല്ലെന്ന് പറയുമ്പോൾ, ನೀನು ಅದನ್ನು ಇಲ್ಲ ಅಂತ ಹೇಳುವಾಗ ആത്മാവിനെ കാണാം. ನನಗೆ ಅದನ್ನು ಆತ್ಮದಲ್ಲಿ ചില ಕಾಣಲಿಕ್ಕೆ വിലപ്പെട്ട മുത്തുകൾ ദൈവത്തിന്റെ മേൽ പകരം ಕೆಲವು ಬೆಲೆ ಉಳ್ಳ ಮುತ್ತುಗಳನ್ನ ದೇವರು ನಿನ್ನ ಮೇಲೆ ಹರಡಕ್ಕೆ ಹೋಗ್ತಿದ್ದಾನೆ. വിലപ്പെട്ട നീ ചിലത് ഇല്ലാതെ വേദനപ്പെടണ്ട. ನೀನು ಇಲ್ಲ ಇಲ್ಲ ಅಂತ ಬಾರ್ಪಡಬೇಡ. ചില വിലപ്പെട്ട അതിനേക്കാൾ ചില വിലപ്പെട്ട മുത്തുകൾ നിന്റെ മേൽ പകരം ಅದಕ್ಕಿಂತ ಕೆಲವು ಬೆಲೆ ಉಳ್ಳ ಮುತ್ತುಗಳನ್ನ ದೇವರು ನಿನ್ನ ಕೈಗೆ ಒಪ್ಸಕ್ಕೆ ಹೋಗ್ತಿದ್ದಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಅವನ ಅದ್ಭುತ ಸ್ವರೂಪ, ಅವನ ಅದ್ಭುತದ ದೇವ. കഴുതപ്പുറത്ത് യാത്ര ചെയ്തിട്ടുണ്ടെങ്കിൽ ಅವನು ಕತ್ತೆಯ ಮೇಲೆ ಪ್ರಯಾಣ ಮಾಡಿದ್ದರೆ അവൻ എന്റെ മേൽ യാത്ര ചെയ്യും. ಅವನು ನನ್ನ ಮೇಲೆ ಪ್ರಯಾಣ ಮಾಡ್ತಾನೆ. ആമെ പോകുമ്പോൾ ಕತ್ತೆ ಹೋಗುವಾಗ തുണി വിരിച്ചിട്ടുണ്ടെങ്കിൽ ಹಾಸಿಗೆ ಸಾರಿ ಬಟ್ಟೆಗಳನ್ನ ಹಾಸಿದ್ರೆ ആൾക്കാർ മുഴുവൻ ബഹുമാനിച്ചെങ്കിൽ ಜನಗಳೆಲ್ಲ ಗೌರವಿಸಿದ್ರೆ കഴുതയുടെ മേൽ യേശു കരയുന്നുണ്ട്. ಕತ್ತೆ ಮೇಲೆ ಯೇಸು ಹತ್ತದ್ರಿಂದ എന്റെ മേൽ യേശു ഇരിക്കുന്നത് ಆಗಿರೋದಾದ್ರೆ ಯೇಸು ನನ್ನ ಮೇಲೆ ಇರೋದ್ರಿಂದ എല്ലാ പ്രതീക്ഷ നഷ്ടപ്പെട്ട ആരൊക്കെയോ ಎಲ್ಲ ನಿರೀಕ್ಷೆ ನಷ್ಟಪಟ್ಟ ಯಾರೋ ഇന്ന് രാത്രി നിന്നെ ചിലർ ബഹുമാനിക്കാൻ ಈ ರಾತ್ರಿ ಕೆಲವರು ನಿನ್ನನ್ನು ಗೌರವಿಸಲಿಕ್ಕೆ ಹೋಗ್ತಿದ್ದಾರೆ, രാത്രി ബഹുമാനിക്കാൻ പോകും. ಕೆಲವರು ನಿನ್ನನ್ನು ಗೌರವಿಸಲಿಕ್ಕೆ ಹೋಗ್ತಿದ್ದಾರೆ, ബഹുമാനിക്കാൻ പോകും. ಕೆಲವರು ನಿನ್ನನ್ನು ಗೌರವಿಸಲಿಕ್ಕೆ ಹೋಗ್ತಿದ್ದಾರೆ. ബഹുമാനിക്കാത്തവർ ನಿನ್ನನ್ನು ಗೌರವಿಸದೆ ಇರುವವರು ಗೌರವಿಸ್ತಾರೆ. യേശു കയറിയിരിക്കാൻ ನಿನ್ನ പോകും. ಮೇಲೆ ಯೇಸು ಏರಿ ಬರ್ಲಿಕ್ಕೆ ಹೋಗುತ್ತಿದ್ದಾನೆ. നീ ഒറ്റയ്ക്കല്ല പോകുന്നത്. ಇನ್ನು ನೀನು ಒಟ್ಟಿಯಾಗಲ್ಲ, യേശുവായിട്ടാണ് പോകുന്നത്. ನೀನು ಯೇಸುವಿನೊಂದಿಗಾಗಿದೆ ಹೋಗೋದು. ബഹുമാനിക്കാത്തവർ ബഹുമാനിക്കാത്തവർ. ನಿನ್ನನ್ನು ಗೌರವಿಸದೆ ಇರುವವರು ಗೌರವಿಸ್ತಾರೆ, ബഹുമാനിക്കാത്തവർ ബഹുമാനിക്കാത്തവർ. ನಿನ್ನನ್ನು ಗೌರವಿಸದೆ ಇರುವವರೆಲ್ಲರೂ ಗೌರವಿಸತಕ್ಕ ರೀತಿಯಲ್ಲಿ അനേക നിന്ദകൾ, ನಿನ್ನ ಜೀವಿತದಲ್ಲಿ ಬಂದ ನಿಂದೆಗಳು, അനേക വാക്കുകൾ, ಅನೇಕ ಮಾತುಗಳು, അനേക വാക്കുകൾ, ಅನೇಕ ಮಾತುಗಳು, അനേക നിന്ദകൾ, ಅನೇಕ ನಿಂದೆಗಳು, കേട്ട് കരയുന്ന, ಕೇಳಿ ಕೇಳಿ ಅಳುವ, കേട്ട് കരയുന്ന, ಕೇಳಿ ಕೇಳಿ ಅಳುವ, വേറാരും നിന്നോട് തന്നെയാ, ಬೇರೆ ಯಾರಿಗೂ ಅಲ್ಲ ನಿನಗೇನೆ ಹೇಳ್ತಿರೋದು, നിന്നോട് തന്നെയാ. ನಿನ್ನೊಂದಿಗೆ ಹೇಳ್ತಿರೋದು. അനേക വാക്കുകൾ ಅನೇಕ ಮಾತುಗಳು അല്ലാതെ വരുന്നത് പോലെ ಕಲ್ಲಿನ ಏಟು ಬರುವ ರೀತಿಯಲ್ಲಿ എതിരെ വരുന്നത്, ನಿನಗೆ ವಿರುದ್ಧವಾಗಿ ಬರುವಂತದ್ದು, എതിരെ വരുന്നത് ನಿನಗೆ ವಿರುದ್ಧವಾಗಿ ಬರುವಂತದ್ದು ദൈവം കാണുന്നുണ്ട്. ನನ್ನ ದೇವರು ಕಾಣ್ತಿದ್ದಾನೆ. പക്ഷേ ಆದ್ರೆ കഷ്ടപ്പെടുന്ന ഒരു ನೀನು സമയമുണ്ടെങ്കിൽ, ಕಷ್ಟಪಡಲಿಕ್ಕೆ ಒಂದು ಟೈಮ್ ಇದ್ರೆ, മാനിക്കപ്പെടുന്ന ഒരു സമയമുണ്ടെന്ന്, ಸನ್ಮಾನಿಸಲ್ಪಡ್ಲಿಕ್ಕೆ ಒಂದು ಸಮಯ ಇದೆ ಎಂಬುದಾಗಿ, സമയമുണ്ടെന്ന്, ನೀನು ಮಾನಿಸಲ್ಪಡ್ಲಿಕ್ಕೆ ಒಂದು ಸಮಯ ಇದೆ ಎಂಬುದಾಗಿ, നിന്ദിക്കപ്പെട്ട ഒരു കാലത്താണെങ്കിൽ, നീ നിന്ദിക്കപ്പെട്ട ഒരു കാലമുണ്ട്, ನೀನು ನಿಂದಿಸಲ್ಪಡ್ಲಿಕ್ಕೆ ಒಂದು ಕಾಲ ಇದ್ರೆ, മാനിക്കപ്പെടുന്ന ഒരു കാലമുണ്ട്, ನೀನು ಮಾನಿಸಲ್ಪಡ್ಲಿಕ್ಕೆ ಒಂದು ಕಾಲ ಇದೆ, മാനിക്കപ്പെടുന്ന ഒരു ನೀನು കാലമുണ്ട്. ಮಾನಿಸಲ್ಪಡ್ಲಿಕ್ಕೆ ಒಂದು ಕಾಲ ಇದೆ. മരുഭൂമി ആനന്ദിക്കുന്നത് ಇಲ್ಲಿ ಮರುಭೂಮಿ ಆನಂದಿಸ್ತಾ ಇದೆ. അന്നേരമല്ലേ ആനന്ദിച്ചത്, ಆ അന്നേരമല്ലേ ആനന്ദിച്ചത്. ಆಗ್ಲೇ ಅಲ್ಲ ಆನಂದಿಸಿದ್ದು, താഴോട്ട് വരുമ്പോഴാണ് ಕೆಳಗಡೆ ಬರುವಾಗ യേശുവിന്റെ നാമം, ಯೇಸುವಿನ ನಾಮದಲ್ಲಿ, യേശുവിന്റെ നാമം, ಯೇಸುವಿನ ನಾಮದಲ್ಲಿ ഈ വചനം വെളിപ്പാടായി മാറുന്നതുകൊണ്ട് ಈ ವಾಕ್ಯ ಪ್ರಕಟಣೆಯಾಗಿ ಮಾರ್ಪಡ್ತಿರೋದ್ರಿಂದ പവർഫുൾ ആയിരിക്കും. ಇದು ಶಕ್ತಿಯುತವಾಗಿರುತ್ತೆ. പെട്ടെന്ന് അതൊക്കെ ശരിക്കും പിടികിട്ടത്തില്ല. ತಕ್ಷಣ ಬೇಗ ಎಲ್ರಿಗೂ ಅರ್ಥ ಆಗ್ಬೇಕು ಅಂತಿಲ್ಲ. ശബ്ദത്തിന്റെ മുഴക്കം എല്ലാം കൂടിക്കൊണ്ട് ಶಬ್ದದ ಈ ಘೋಷ ಎಲ್ಲ ಕೇಳುವಾಗ ನಿಮಗೆ ಸಡನ್ ಆಗಿ ಅರ್ಥ ಆಗ್ಬೇಕು ಅಂತಿಲ್ಲ. ഹല്ലേലൂയ, ഹല്ലേലൂയ. ഹല്ലേലൂയ. പക്ഷെ പരിശുദ്ധ നിങ്ങളെ വെളിപ്പെടുത്തും. ಆದ್ರೆ ಪವಿತ್ರಾತ್ಮ ನಿಮಗ್ ಪ್ರಕಟ ಮಾಡೋದು. ഹല്ലേലൂയ. എവിടെ അനുഭവിക്കുന്നത് വെളിപ്പെടുത്തിയിരിക്കും. ಇಲ್ಲಿ ನೀವು ಅನುಭವಿಸ್ತಾ ಇರೋದನ್ನ ನಿಮಗೆ ದೇವರು ಪ್ರಕಟ ಮಾಡ್ತಿರೋದು. അനുഭവിക്കുന്നത് വെളിപ്പെടുത്തിയിരിക്കും. ಇಲ್ಲಿ
ಇಲ್ಲಿ ನೀವು ಅನುಭವಿಸ್ತಾ ಇರೋದನ್ನ ಪ್ರಕಟ ಮಾಡ್ತಾರೆ. ರಗಲ್ಕ ಮನಸ್ಸಿ ಅಡಗಲ ಮರವ ಶಬ್ದ ಪ್ರೌಢ ಯೇಸುವಿನ ನಾಮತೆ. ಹಲ್ಲೆಲೂಯಾ. ಬ್ರದರ್ ನೋಡಿ ಕರ್ತನಿಗೆ ಬರೆದಿದ್ದಾರೆ. ಬ್ರದರ್ ನನಗೆ ಕರ್ತನ ಈ ರೀತಿ ಹೇಳ್ತಿದ್ದಾರೆ. ಇದೆಲ್ಲ ಕಷ್ಟಗಳಿಲೂടെ ಕಡಕಂಡದ್ದು. ನೀನ್ ಕೆಲವು ಕಷ್ಟಗಳು ಬಂದಿದ್ದರೆ ಆದು ಬರ್ಬೇಕಾಗಿರೋದು. ನೀ ಪಾಪ ചെയ്തിട്ടല്ല. ನೀನ್ ಪಾಪ ಮಾಡ್ಬಿಟ್ಟಲ್ಲ. ನಿನ್ನ ಕೊರಗು ಉಂಟುವಲ್ಲ. ನಿನ್ ಕೊರತೆಯಿಂದಲೂ ಅಲ್ಲ. ದೈವ ನಾಮ ನಿನ್ನ ಮೇಲೆ ಮಹತ್ವ ಕಂಡುಕೊಂಡು. ದೇವರ ನಾಮದ ಮಹಿಮೆ ನಿನ್ನ ಮೇಲೆ ಪ್ರಕಟವಾಗಬೇಕಾಗಿರೋದ್ರಿಂದ കുറച്ച് കഴിയുമ്പോൾ ഞാൻ അനുഭവിക്കും. ಕೆಲವು ಸಮಯ ಕಳೆದ ನಂತರ ನೀನು ಅದನ್ನು ಅನುಭವಿಸ್ತೀನಿ. ഹല്ലേലൂയ. ഇത്ര മാസം കഴിയുമ്പോൾ ഞാൻ എന്തുള്ളൂ പറയത്തക്കവണ്ണം ശകാന റകൽക മനസ്സി. ഇന്ന് ചില കല്ലെറുകളെ സഹിക്കുന്നു, ഇന്ന് ചില വേദനകളെ സഹിക്കുന്നു, ഇന്ന് ചില മരുഭൂമിയുടെ അനുഭവത്തിലൂടെ നീ കടന്നു പോകുന്നു. ഇന്ന് ചില സാഹചര്യങ്ങളിൽ പ്രാർത്ഥിക്കുന്ന കരയുന്ന തലത്തിലൂടെ വഴികൾ തുറക്കപ്പെടുന്നില്ല. പക്ഷെ എന്റെ അകത്തെ കർത്താവ് നീ ചിലത് സഹിക്കുന്നത് യേശുവിന്റെ നാമം നിന്നിലൂടെ ചിലത് മഹത്വം എടുക്കാൻ വേണ്ടിയാണ്. കഴുതയുടെ മേൽ അവൻ കയറിയിട്ട് കഴുത മാനിക്കപ്പെട്ട ചില സമയങ്ങളുള്ളത് പോലെ ജീവിതത്തിൽ മാനിയുടെ ചില സമയങ്ങൾ ദൈവത്തിന്റെ ആത്മാവ് കുറിച്ചു വെച്ചിട്ടുണ്ട്. ഇതിനകത്ത് ശ്രദ്ധിക്കുക, വിട്ടുകൊടുക്കുക എന്ന ദൈവം അത്ഭുതത്തിന്റെ ദൈവമാണ്. പൗലോസിനെ കല്ലെറിഞ്ഞിട്ട് മരിച്ചെന്ന് പറഞ്ഞിട്ട് ഇട്ടിട്ട് പോയപ്പോൾ മൂന്നാം സ്വർഗം വരെ ദർശനം കണ്ടതുപോലെ എത്രത്തോളം നിന്ന് നീ സഹിക്കുമോ അത്രത്തോളം നിന്റെ ആത്മീയ തലത്തിൽ ദൈവത്തിന്റെ പ്രവൃത്തി വെളിപ്പെടുത്താൻ പോകുന്നു. ചില ശോധനകൾ, ചില പരാജയങ്ങൾ ജീവിതത്തിലെ ആത്മതലത്തിന്റെ തലത്തെ മാറ്റത്തക്കവണ്ണം നീ വിശ്വാസത്തോടെ നിൽക്കുകയാണ് എന്റെ ദൈവം ചെയ്യാൻ പോകുന്നു. ആർക്ക് തുറക്കാൻ കഴിയാത്ത ഒരു താക്കോലുമായി എന്റെ ദൈവം ആ ഒരു തലത്തിൽ ആത്മീയത പണിയും. യേശുവിന്റെ അധികാരമുള്ള നാമം, യേശുവിന്റെ അധികാരമുള്ള ദൈവം പ്രവർത്തിക്കുന്ന വെളിപ്പെടട്ടെ. കഷ്ടപ്പെടാൻ ഒരു സമയമുണ്ടെങ്കിൽ ಆಮೇಲೆ ಅನುಗ್ರಹಿಸಲ್ಪಡುವ ಒಂದು ಸಮಯമുണ്ട്. ಕಷ್ಟಪಡಲಿಕ್ಕೆ ಒಂದು ಸಮಯ ಇದ್ರೆ ಆಶೀರ್ವದಿಸಲ್ಪಡಲಿಕ್ಕೆ ಒಂದು ಸಮಯ ಇದೆ. ಪ್ರತೀಕ್ಷೆಗೆ ಸಮಯമുണ്ട്. ನಿರೀಕ್ಷಿಸಲಿಕ್ಕೆ ಸಮಯ ಇದೆ. ತಾಮಸಿക്കുന്ന ಬಿಡುಗಡೆ, ತಡವಾಗುವಂತ ಬಿಡುಗಡೆ ഏറ്റവും നല്ലൊരു ಬಿಡುಗಡೆ, ಬಹಳ ಒಳ್ಳೆಯ ಬಿಡುಗಡೆ ಆಗಿರುತ್ತೆ. ತಾಮಸಿക്കുന്ന ತಲೆಮಾರು, ತಡವಾಗುವಂತ ತಲೆಮಾರು ಅನುಗ್ರಹಿಸಲ್ಪಡುವ ಬಹಳ ಆಶೀರ್ವದಿಸಲ್ಪಟ್ಟ ತಲೆಮಾರಾಗಿರುತ್ತೆ. ತಾಮಸಿക്കുന്ന ವഴി, ತಡವಾಗಿ ತೆರೆಯುವ ದಾರಿ ವಿಲಪಟ್ಟ ವഴിಗಳು, ಬೆಲೆಯುಳ್ಳ ದಾರಿಯಾಗಿರ್ತದೆ. ಯೇಸುವಿನ ನಾಮದಲ್ಲಿ ಸಂಭವಿಸಲಿಕ್ಕೆ ಕರ್ತವ್ಯ ಸ್ತುತಿ. ಯೇಸುವಿನ ನಾಮದಲ್ಲಿ ಹಾಗೆ ಸಂಭವಿಸಲಿಕ್ಕೆ ಹೋಗ್ತಾ ಇರೋದಕ್ಕಾಗಿ ನಾಮದಲ್ಲಿ ಸಂಭವಿಸಲಿಕ್ಕೆ ಕರ್ತವ್ಯ ಸ್ತುತಿ. ಯೇಸುವಿನ ನಾಮದಲ್ಲಿ ಅದು ಸಂಭವಿಸಲಿಕ್ಕೆ ಹೋಗ್ತಾ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ಎಲ್ಲರೂ ಒಂದು ನಿಮಿಷ ನಾವು ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಮರುಭೂಮಿ ಆನಂದಿಸ್ತದೆ, ಮರುಭೂಮಿಯು ಆನಂದಿಸ್ತದೆ, ಮರುಭೂಮಿಯು ಆನಂದಿಸ್ತದೆ. ಯೇಸುವಿನ ನಾಮದಲ್ಲಿ ಮರುಭೂಮಿ ಆನಂದಿಸ್ತದೆ. ಯೇಸುವಿನ ನಾಮದಲ್ಲಿ ಮರುಭೂಮಿ ಆನಂದಿಸ್ತದೆ. യേശുവിന്റെ അധികാരമുള്ള നാമത്തിൽ ഹല്ലേലൂയ. ദൈവത്തിന്റെ ആത്മാവ്, ದೇವರ ಆತ್ಮನು ഹല്ലേലൂയ ഇങ്ങനെ പറയാ, യഹോവ എന്റെ ഇടയനാകുന്ന എനിക്ക് മുട്ടില്ല. ಈ ರೀತಿಯಲ್ಲಿ ಹೇಳುತ್ತದೆ, ಈ ರೀತಿಯಲ್ಲಿ ಹೇಳ್ತಿದೆ, ಯೆಹೋವನು ನನಗೆ ಕುರುಬನು ಕೊರತೆ ಪಡನು. ദൈവം എന്റെ ഇടയനായതുകൊണ്ട് എനിക്ക് മുട്ടുണ്ടാകും. ದೇವರು ನಮ್ಮ ಕುರುಬನಾಗಿರೋದ್ರಿಂದ ನಮಗೆ ಕೊರತೆ ಉಂಟಾಗುವುದಿಲ್ಲ. അവൻ മരുഭൂമി ആനന്ദിപ്പിക്കും. ಅವನು ಮರುಭೂಮಿಯನ್ನು ಆನಂದಿಸುವಂತೆ ಮಾಡ್ತಾನೆ. ಅವನು ಒಣ ನೆಲವನ್ನು ಆನಂದಿಸುವಂತೆ ಮಾಡ್ತಾನೆ. ഇതിനേക്കാൾ കൂടുതലൊന്നും എന്റെ ജീവിതത്തിൽ പ്രശ്നമില്ലല്ലോ. ಇದಕ್ಕಿಂತ ದೊಡ್ಡದಾಗಿ ನಮ್ಮ ಜೀವಿತದಲ್ಲಿ ಏನು ಸಮಸ್ಯೆ ಇಲ್ಲ. അതിനെ മാത്രത്തോളം ആനന്ദിപ്പിച്ചിട്ടുണ്ടെങ്കിൽ ಮರುಭೂಮಿಯನ್ನೇ ಆನಂದಿಸುವಂತೆ ದೇವರು ಮಾಡಿದ್ದಾರೆ. രാത്രി എന്റെ ജീവിതം, ಈ ರಾತ್ರಿ ನನ್ನ ಜೀವಿತ ಎಲ್ಲರೂ ನಿಮಿಷ ದೈವ ಕರೆದಿದ್ದಾರೆ. ಆನಂದಿಸುವಂತೆ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಎಲ್ಲರೂ ಒಂದು ನಿಮಿಷ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ. ಬಿಟ್ಟುಕೊಡ್ತಾ ಇರೋಣ, ಬಿಟ್ಟುಕೊಡ್ತಾ ಇರೋಣ. ಕರ್ತನನ್ನು ಸ್ತುತಿಸ್ತಾ ಇರೋಣ, ಸಮರ್ಪಿಸುತ್ತಾ ಕರ್ತನನ್ನು ಸ್ತುತಿಸ್ತಾ ಇರೋಣ. യേശുവിന്റെ അധികാരമുള്ള നാമത്തിൽ ദൈവം അതുകൊണ്ട് തളർന്ന കൈകളെ ബലപ്പെടുത്തുകയും ಆದ ಕಾರಣ ನಿಮ್ಮ ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ, മുഴങ്കാലുകളെ കൊഴിഞ്ഞു പോയ മുഴങ്കാലുകളെ ಬಳಲಿ ಹೋದ ನಿಮ್ಮ ಮೊಣಕಾಲುಗಳನ್ನು ಸ್ಥಿರಪಡಿಸಿ. ഹല്ലേലൂയ. രചന സിസ്റ്ററെ, തളർന്ന കൈകളെ ബലപ്പെടുത്തുക, കുഴഞ്ഞ മുഴങ്കാലുകളെ ഉറപ്പിക്കുക. ഇതാ നിന്റെ രാജാവ്, ഇതാ നിന്റെ ദൈവം. ഹല്ലേലൂയ. സങ്കീർത്തനം 23:2 വായിക്കപ്പെടുന്നത് പോലെ പച്ചയായ പുൽപ്പറങ്ങളിൽ സ്വസ്ഥതയുള്ള വള്ളത്തിനരികത്ത് ചില കണ്ണുനീരുകൾ, പ്രാർത്ഥനകൾ, ജീവിത മേലകൾ ദൈവാത്മാവ് നടത്തി കഴിയാൻ ഒരു കാലമുണ്ടെങ്കിൽ, സന്തോഷിക്കാൻ ഒരു കാലമുള്ള തലത്തിൽ പച്ചയായ പുൽപ്പുറങ്ങളിൽ
സ്വസ്ഥതയുള്ള വള്ളത്തിനരികത്തേക്ക് ഞാൻ കൊണ്ടുപോകുന്നത് പോലെ ആമേ കഴിഞ്ഞ നാളുകളിൽ ജീവിതത്തിൽ ഒഴുക്കി കണ്ണുനീര് ഫലമായി ചില മാറ്റങ്ങൾ കർത്താവ് ചെയ്യത്തക്കവണ്ണം ഒരു പരിധിക്കപ്പുറം കുടുംബം ഉയരരുത്, ഒരു പരിധിക്കപ്പുറം ഉയർന്ന് വരരുത്. ചില കണ്ണുനീരുകളും പ്രാർത്ഥന ഒരു പരിധിക്കപ്പുറം പോലും കയറ്റി വിടാതെ വേണം തടസ്സം നിട്ട് നിൽക്കുന്നില്ല. മൂടപടം പോലെയുള്ള ചില ദൂഷ്യത്തിയുടെ മേൽ എന്റെ ദൈവത്തിന്റെ കരം വീഴുകയും പച്ചയായ പുൽപ്പുറങ്ങളെ സ്വസ്ഥതയുള്ള വള്ളത്തിനരികത്ത് നീയും നിന്റെ തലമുറയെ അനുഭവിക്കുന്നത് യേശുവിന്റെ അധികാരമുള്ള നാമത്തിൽ രാത്രി കണ്ടുകൊണ്ട് അത്ഭുതം ചെയ്യുന്ന കർത്താവാണ്. കാരണം മരുഭൂമിയെ ദൈവം ആനന്ദിപ്പിക്കും, നിർജ്ജന പ്രദേശത്തെ ദൈവം ആനന്ദിപ്പിക്കും. മുഴങ്കാലികളെ പലപ്പോഴും കുഴഞ്ഞ മുഴങ്കാലികളെ, പലപ്പോഴും കുഴഞ്ഞു പോയ മുഴങ്കാലികളെ, പലപ്പോഴും തളർന്ന കൈകളെ, പലപ്പോഴുള്ള തളർച്ചകളെ, കുഴഞ്ഞു പോയ അവസ്ഥകളെ കർത്താവിന്റെ കരമത് പിടിച്ചു കയറ്റത്തക്ക വേണം. ഇന്ന് രാത്രി വിളിക്കുന്ന ആരോടൊക്കെയാണ് ഈ വചനം? ഈ രാത്രിയിൽ 26 ദേവരാത്മനി ഈ വാക്യം മരുഭൂമിയിലൂടെ കടന്നു പോകുക, മരുഭൂമിയിൽ ആദോകുക, സാഹചര്യങ്ങളൊന്നും എല്ലാം അനുകൂലമല്ലാതെ സന്നിവേശ ಯಾವುದು അനുകൂലങ്ങളിൽ കടന്നു പോകുന്ന ആരോടെയൊക്കെയോ ಅನಾನುಕೂಲ ಬಂದದಲ್ಲಿ ಆದೋಗೊಂಡ ಯಾರು രാത്രി കൃത്യമായി ഇടപെടുകയാണ്. ಈ ರಾತ್ರಿ ಸ್ಪಷ್ಟವಾಗಿ ಓಡಾಡ್ತಿದ್ದಾರೆ. ಮರುಭೂಮಿಯನ್ನು ನಾನು ಆನಂದಿಸುವಂತೆ ಮಾಡುತ್ತದೆ. ಹಾಲೆಲೂಯಾ. ಅಡವಿಯು ಹೂ ಬಿಟ್ಟು ಉಲ್ಲಾಸಿಸುವ ಹಾಗೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಒಪ್ಪಿಸಿಕೊಳ್ಳೋಣ, ಒಪ್ಪಿಸಿಕೊಳ್ಳೋಣ. ಹಾಲೆಲೂಯಾ. പറയേണ്ടതായിരിക്കുന്ന ദൂതുകൾ, ಹೇಳಬೇಕಾದ ಮುಖ್ಯವಾದ ದೈವೋಕ್ತಿ. കേട്ടതിനെ പിടിച്ചെടുക്കുക, ಕೇಳಿದನೆಲ್ಲ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. വിട്ടുകൊടുത്തുകൊണ്ട് നിൽക്കുമ്പോൾ ಎಲ್ಲರೂ ಆ ರೀತಿಯಲ್ಲಿ ಸಮರ್ಪಿಸಿ ಬಿಟ್ಟುಕೊಡ್ತಾರೆ. വചനം എന്നോടാണ്, ಕರ್ತನೆಯ ವಾಕ್ಯ ನನ್ನೊಂದಿಗೆ ಇರುವಂತ സ്ഥിതി മാറ്റുന്നതാണ്. ಅಪ್ಪ, ನನ್ನ ಸ್ಥಿತಿಯನ್ನು ಬದಲಾಯಿಸಲಿಕ್ಕಿರೋದು, ನನ್ನ ಪರಿಸ್ಥಿತಿಯನ್ನು ಬದಲಾಯಿಸುವುದು. വിശ്വസിക്കുക കർത്താവ്. ಕರ್ತನೆ, ನಾನು ಸ್ಥಿರವಾಗಿ ನಂಬುತ್ತೇನಪ್ಪ. ഹല്ലേലൂയ. യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ. ഹല്ലേലൂയ. ഈ വചനങ്ങളൊക്കെ നമ്മെ എല്ലാവരും അനുഗ്രഹിക്കട്ടെ. ಈ ವಾಕ್ಯಗಳ ಮೂಲಕ ಕರ್ತನ ನಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.